ಬಿಗ್ಗೆಸ್ಟ್ ಚಾಲೆಂಜ್ ನೀವು ಫೇಸ್ ಮಾಡಿರೋದು? ಅಗೇನ್ ಇಟ್ಸ್ ಕೇಸ್ ಟು ಕೇಸ್. ನಿಮ್ಮ ರೇಡಿಯಸ್ ಅಲ್ಲಿ ಫಸ್ಟ್ ಸರ್ಕಲ್ ಅಲ್ಲಿ ಯಾರು ಇನ್ಫ್ಲೂಯೆನ್ಸ್ ಆಗಿದ್ದಾರೆ, ಯಾರು ಲೈಫಲ್ಲಿ ಸಕ್ಸಸ್ ಇದ್ದಾರೆ, ಅವ್ರು ನೋಡಿ ಅವ್ರ ನೇಮ್ ಇಟ್ಕೊಂಡು ಮುಂದೆ ಹೋಗಿ ಅಂತ ನಾವು ಸಜೆಸ್ಟ್ ಮಾಡ್ತೀವಿ. BDA ಖಾತಾ ಅಂತಾರೆ, ಅಂದರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅವರೇ ಸ್ವಂತ ಲೇಔಟ್ ಮಾಡಿರ್ತಾರೆ, ಅದು BDAಯಿಂದ ಖಾತಾ ಬರುತ್ತೆ. ದ್ಯಾಟ್ ಇಸ್ ಪರ್ಫೆಕ್ಟ್ ಖಾತಾ. ಯಾಕಂದ್ರೆ ನೆಕ್ಸ್ಟ್ ಕಮ್ ಎ ಖಾತಾ. ಎ ಖಾತಾ ಅಂದರೆ ಏನಾಗಿರುತ್ತೆ, ಲ್ಯಾಂಡ್ ಕನ್ವರ್ಷನ್ ಆಗಿರುತ್ತೆ, DC ಕನ್ವರ್ಷನ್ ಅಂತಾರೆ, ಇಲ್ಲ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಇರುತ್ತೆ. ಬಿ ಖಾತಾ ಅಂತ ಈಗ ನವೆಡೇಸ್ ತುಂಬ ಜನ ಮಾಡ್ತಾಯಿಲ್ಲ. ಮೊದಲಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ರೆವಿನ್ಯೂ ಸೈಟ್ ಅಂತ. ರೆವಿನ್ಯೂ ಅಂದರೆ ಲ್ಯಾಂಡ್ ಇರುತ್ತೆ, ಅಗ್ರಿಕಲ್ಚರ್ ಲ್ಯಾಂಡ್ ವಿಚ್ ಇಸ್ ಕಾಲ್ಡ್ ಆಸ್ ಗ್ರೀನ್ ಲ್ಯಾಂಡ್. ಅದನ್ನು ಏನು ಮಾಡ್ತಾರೆ, ಅದರಲ್ಲೇ ಸೈಟ್ ಮಾಡಿ ಮಾರ್ತಾರೆ. ಕೇಸ್ ಟು ಕೇಸ್. ಯು ಕ್ಯಾನ್ ಸಿ ದೀಸ್ ಬ್ಯಾಜಸ್. ನಿಮ್ಮ ಪರ್ಸನಲ್ ಕ್ವೆಶ್ಚನ್, ಹೌ ಯು ಆರ್ ಡಿಫರೆಂಟ್ ಫ್ರಮ್ ಆಲ್ ದ ರಿಯಲ್ ಎಸ್ಟೇಟ್ ಪೀಪಲ್? ಗೋಮಾಳ ಅಂತೇಳಿ ಬೆಂಗಳೂರಲ್ಲಿ ಆಸ್ತಿ ಮಾಡೋದು ದೊಡ್ಡದಲ್ಲ, ಅದನ್ನು ಉಳಿಸ್ಕೊಳ್ಳೋದು, ಅದನ್ನು ಸೇಫ್ ಗಾರ್ಡ್ ಮಾಡೋದು ಇಂಪಾರ್ಟೆಂಟ್. ಹ್ಯಾಪಿ ಟು ಸೇ ದ್ಯಾಟ್ ಐ ಆಮ್ ಎ ರೇರಾ ರಿಜಿಸ್ಟರ್ಡ್. ಐ ಆಮ್ NB ಶಿವಕುಮಾರ್, ಓನರ್ ಆಫ್ ಆ್ಯಂಡ್ CEO or founder of Anuraj Groups. In that, one is Anuraj Real Estate. ವೆಲ್ಕಮ್ ಟು ನಮ್ಮ ಟಾಕ್ಸ್. ಶಿವಕುಮಾರ್ ಸರ್, ನನಗೆ ತುಂಬ ರಿಲೇಟೆಡ್ ರಿಯಲ್ ಎಸ್ಟೇಟಲ್ಲಿ ಯು ಆರ್ ದ ಬೆಸ್ಟ್ ಒನ್. ನಾನು ನೋಡಿರೋ ರಿಯಲ್ ಎಸ್ಟೇಟಲ್ಲಿ ತುಂಬ ಪ್ರೊಫೆಷ್ನಲ್ ಆಗಿ ಮಾಡೋ ರಿಯಲ್ ಎಸ್ಟೇಟಲ್ಲಿ ಯು ಆರ್ ದ ಬೆಸ್ಟ್ ಒನ್. ಸೊ ವೆಲ್ಕಮ್ ಟು ಅವರ್ ಶೋ. ಐ ಆಮ್ ಸೋ ಮಚ್ ಪ್ರಿವಿಲೇಜ್ಡ್ and thanks for hosting me in your and giving me an opportunity to be part of your podcast. ಸರ್, ಇಟ್ ಈಸ್ ಅವರ್ ಪ್ರಿವಿಲೇಜ್ ಟು. ಆ ವಿಚಾರದಲ್ಲಿ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಯಾವುದೇ ಪ್ರೊಫೆಷನಲ್ ಇದ್ದಾಗ ನಮ್ಮ ಧರ್ಮ, ನಮಗೆ ತಿಳಿದಿದ್ದನ್ನು ನಾವು ಬೆಸ್ಟನ್ನ ಕೊಡೋದು. ನಾನು ತುಂಬ ಬಿಸ್ನೆಸ್ ಇದು ಇಸ್ ಒನ್ ಪಾರ್ಟ್ ಆಫ್ ಬಿಸ್ನೆಸ್. ನನ್ನ ಪ್ರೊಫೆಷನಲ್ ಹಾಗೆ. ಈಗ ಯಾರೋ ಒಬ್ಬ ಕ್ಲೈಂಟು ನಮ್ಮ ಹತ್ರ ಬಂದಾಗ, ಒಂದು ಪರ್ಚೇಸ್ ಮಾಡ್ತೀವಿ, ಸೇಲ್ ಮಾಡ್ತೀವಿ ಅಂದಾಗ, ಅವ್ರನ್ನ ನಮ್ಮ ಫ್ಯಾಮಿಲಿ ಮೆಂಬರ್ಗೆ ಅಥವಾ ನಾನು ಸ್ವಂತ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಯಾವ ರೀತಿ ಮಾಡ್ತೀನೋ ಅದೇ ರೀತಿ ಪ್ರತಿಯೊಂದು ಕ್ಲೈಂಟಿಗೆ ನಾವು ಮಾಡ್ತೀವಿ. ಓಕೆ. ನಮ್ಮ ಪ್ರೊಫೆಷನಲ್ಲಿ ಅವ್ರು ಬಂದಾಗ ಎಷ್ಟೋ ಜನಕ್ಕೆ ತಾವೇ ಒಂದು ಉದಾಹರಣೆ ಇರ್ಬೋದು. ನಾನು ಒಂದು ಸೈಟ್ ತೊಗೋಬೇಕು, ನನ್ನ ದುಡ್ಡು ಇಷ್ಟಿದೆ, ಇಲ್ಲಿ ಮಾಡ್ಬೋದು ಅಂತ ನೀವೇನೋ 4 ಕಡೆ ನೋಡಿ ಆ ಇಮ್ಯಾಜಿನಲ್ಲಿ ಬಂದಿರ್ತೀರಾ, ನಿಮ್ಗೆ ಅದಷ್ಟೇ ಬೇಕಂತ ಇರುತ್ತೆ. ಕರೆಕ್ಟ್. ಬಟ್ ವೆನ್ ಯು ಕಮ್, ನಾವು ನಿಮ್ಗೆ ಕುಂದಿಸ್ಬಿಟ್ಟು ಅದೇ ಅಮೌಂಟಿಗೆ ವಾಟ್ ಆರ್ ಅದರ್ ಆಪ್ಷನ್, ನಮ್ಮ ಪ್ರೊಫೆಷನಲ್ಲಿ ಏನೇ ನಮ್ಮ ಐಡಿಯಾಸ್ ಇದೆ ಅದನ್ನೆಲ್ಲ ನಿಮ್ಗೆ ಹೇಳ್ತೀವಿ. ಓಕೆ. ಅದಾದಮೇಲೆ ಕ್ಲೈಂಟ್ ವಿಲ್ ಟೇಕ್ ದೇರ್ ಕಾಲ್ ವೆದರ್ ಟು ಕಂಟಿನ್ಯೂ ವಿತ್ ಅವರ್ ಗೊತ್ತಿಲ್ಲ. ಕೊನೆಗೆ ನಮ್ಗೆ ಅದೇ ಬೇಕಂದಾಗ ಆ ಥರ ಕೊಡ್ತೀವಿ. ನಾವೇನು ಅನ್ಕೊತೀವಿ, ನಮ್ಗೆ ತಿಳಿದಿರೋದು ನಿಮ್ಗೆ ಹೇಳೋದು ನಮ್ಮ ಧರ್ಮ ಅಂತ ಹೇಳ್ತೀವಿ. ಕರೆಕ್ಟ್. ಬೇರೆಯವ್ರು ಏನು ಮಾಡ್ತಾರೆ, ಬಂದಿದ್ದಾರೆ ಅದನ್ನು ಮುಗಿಸ್ಬೇಕು, ನಮ್ಗೆ ಪ್ರಾಫಿಟ್ ಬರುತ್ತೆ ಸಾಕಂತಿರ್ತಾರೆ. ಕರೆಕ್ಟ್. ದಟ್ ಈಸ್ ಅದೇ ನಾನು ನೋಡಿದ್ದು ತುಂಬ ಒಳ್ಳೆ ಡಿಸಿಪ್ಲೀನ್ಡ್ ಮ್ಯಾನರಲ್ಲಿ. ದಿಸ್ ಇಸ್ ದ ಫಸ್ಟ್ ಒನ್. ಮಾತಾಡೋಣ ಇನ್ನು ಅದ್ರ ಬಗ್ಗೆ. ಸೆಕೆಂಡ್ ಒನ್, ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಸ್ವಲ್ಪ ನಮಗೆ ಬ್ರೀಫಾಗಿ. ನಮ್ಮ ತಂದೆ ಗೌರ್ಮೆಂಟ್ ಎಂಪ್ಲಾಯ್ ಆಗಿರೋದ್ರಿಂದ ನಮ್ಮ ಥರ ಲೈಫ್ ಒಂಥರ ಟೂರಿಂಗ್ ಟಾಕೀಸ್ ಥರ ಜೀವನ ಆಯಿತು. 1969 ನಾನು ಬಾರ್ನ್ ಆಯಿತು. ಆವಾಗ ಲಿಂಗ್ಸೂರ್ ಅಂತ ರಾಯಚೂರು ಡಿಸ್ಟಿಕಲ್ಲಿ ನಮ್ಮ ಫಾದರ್ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದರು. ಅದಾದಮೇಲೆ ಹುಬ್ಳಿಗೆ ಟ್ರಾನ್ಸ್ಫರ್ ಆಗಿ ಬಂದು ಅಲ್ಲೂ ಅಸಿಸ್ಟೆಂಟ್ ಕಮಿಷನರ್ ಆದರು. ಸೊ ಅಪ್ ಟು 6th ನಾನು ಅಲ್ಲೇ ಎಜುಕೇಷನ್ ಆಯಿತು. 6ನೇ ಕ್ಲಾಸ್ ಮಧ್ಯದಲ್ಲಿ ಇದ್ದಾಗ ನಮ್ಮ ತಂದೆಗೆ ಬೆಂಗಳೂರು ಟ್ರಾನ್ಸ್ಫರ್ ಆಯಿತು. ಬೆಂಗಳೂರು ಬಸವೇಶ್ವರ ಸ್ಕೂಲಲ್ಲಿ ನಾನು ಹೈಸ್ಕೂಲಿಂಗ್ ಮಾಡಿದ್ದು. ಅದಾದಮೇಲೆ KLE ಕಾಲೇಜಲ್ಲಿ ಡಿಗ್ರಿ ಓದಿದ್ದು. ಸೊ ಅದಾದಮೇಲೆ ಐ ಮೂವ್ಡ್ ಇನ್ ಟು ಮೈ ನೇಟಿವ್ ಬಿಕಾಸ್ ನಂದು ಸ್ವಂತ ಊರು ರಾಯಚೂರು ಡಿಸ್ಟಿಕ್ ಹತ್ರ ಸಿರಿವಾರ ಅಂತ ಈಗ ತಾಲೂಕಾಗಿದೆ. ರಾಯಚೂರಿಂದ ಹಟ್ಟಿ ಗೋಲ್ಡ್ ಮೈನ್ ಹೋಗೋ ರೋಡಲ್ಲಿ ಬರೋ ಫಸ್ಟ್ ಊರದು. ಓಕೆ. ಸೊ ಇಟ್ ಈಸ್ ಒನ್ ಆಫ್ ದ ರಿಚೆಸ್ಟ್ ವಿಲೇಜ್ ಇನ್ ರಾಯಚೂರು ಡಿಸ್ಟಿಕ್. ಸೊ ಅಲ್ಲಿ ನಮ್ಮದು ಆನ್ಸಿಸ್ಟರ್ಸ್ ಸಮ್ ಪ್ರಾಪರ್ಟಿ, ಸಮ್ ಬಿಸ್ನೆಸ್ಸಸ್ ಇತ್ತು. ತಂದೆಯವರು ಗೌರ್ಮೆಂಟ್ ಜಾಬಲ್ಲಿ ಇದ್ದಕ್ಕೆ ಅವ್ರಿಗೆ ಹೋಗೋಕ್ಕೆ ಬರೋಕ್ಕಾಗಲಿಲ್ಲ. ನಾವು ಡಿಗ್ರಿ ಮುಗೀತಿದ್ದಂಗೆ ಐ ವಾಸ್ ಎ ಕ್ಲೆವರ್ ಸ್ಟೂಡೆಂಟ್ ಬಟ್ ಐ ವಾಸ್ ಪ್ಯಾಷನೇಟ್ ಅಬೌಟ್ ಕ್ರಿಕೆಟ್. ಸೊ ನಾನು ಹೆಚ್ಚಿಗೆ ಕ್ರಿಕೆಟ್ ಆಡಿದ್ದಕ್ಕೆ ಐ ಕುಡಂಟ್ ಕಂಪ್ಲೀಟ್ ಪ್ರೊಫೆಷನಲ್ಸ್ ಯಾವುದೋ ಒಂದು ಡಾಕ್ಟರ್ ಆಗ್ಬೋದು ಇತ್ತು, ಇಂಜಿನಿಯರ್ ಆಗಲಿಲ್ಲ. ಐ ಡಿಡ್ ಮೈ BSc electronics. That is the first batch of electronics. Okay. So I completed. Then maybe 6 months after my degree, I moved to my native. Okay. So I looked after my property. Basically, we started ನಮ್ಮದು ಫರ್ಟಿಲೈಸರ್ ಶಾಪ್ ಇತ್ತು. ಅದಕ್ಕಂದ್ರೆ ಅದು ನೀರಾವರಿ ಆಗಿರೋದ್ರಿಂದ ತುಂಗಭದ್ರಾ ಡ್ಯಾಮಿಂದ ನಮ್ಗೆ ನೀರು ಬರುತ್ತೆ.
ಅಲ್ಲಿರೋ ಜಮೀನೆಲ್ಲ ನೀರಾವರಿ. ಓ ಮೇಜರ್ ಕಲ್ಟಿವೇಶನ್ ಆರ್ ಪ್ಯಾಡಿ, ಚಿಲ್ಲಿ ಅಂಡ್ ಕಾಟನ್. ಅಂದ್ರೆ ಕಾಟನ್ಗೆ ಏಷ್ಯಾದಲ್ಲಿ ಬಿಗ್ಗೆಸ್ಟ್ ಮಾರ್ಕೆಟಿಂಗ್ ರಾಯಚೂರು. ಹೌದು. ಸೊ ಈಗ ಕಡಿಮೆ ಕಮರ್ಷಿಯಲ್ ಕ್ರಾಪ್ಸ್ ಎಲ್ಲ ಆಗಿದೆ, ಬೇರೆ ಕಡೆ ವ್ಯಾಸ್ಟ್ಲಿ ಡೆವಲಪ್ ಆಗಿದೆ. ನಾವು ಹೋಗಿ ನಮ್ಮ ಜಮೀನು ನೋಡಿಕೊಂಡು, ನಮ್ದೊಂದು ಫೈನಾನ್ಸ್ ಇತ್ತು, ಫರ್ಟಿಲೈಸರ್ ಶಾಪ್ ಇತ್ತು, ಇನಿಷಿಯಲಿ ಸ್ಟಾರ್ಟೆಡ್. ಎಜುಕೇಷನ್ ಮುಗಿಸ್ಕೊಂಡು ಬೆಂಗಳೂರಲ್ಲಿ ಮೆಕ್ಯಾನಿಕಲ್ ಲೈಫಲ್ಲಿ ಆಟ ಆಡ್ಕೊಂಡು ಓದ್ಕೊಂಡು ಮಜಾ ಮಾಡ್ಕೊಂಡು ಹೋದಾಗ ಇಟ್ಸ್ ಅ ಡಿಫ್ರೆಂಟ್ ಫೇಸ್. ಬಟ್ ಐ ಆಮ್ ಥ್ಯಾಂಕ್ಫುಲ್ ಟು ಮೈ ನೇಟಿವ್. ಅಲ್ಲಿ ಹೋದ್ಮೇಲೆ ಕಲ್ಲಿದ್ದ ಮೂರ್ತಿಯಾಗಿ ಬಂದಿದ್ದೀನಿ. ಮೋಸ್ಟ್ ಪ್ರಾಬಬ್ಲಿ ನಾವು ಇಲ್ಲಿದ್ದಿದ್ರೆ ಇವತ್ತು ನೀವು ನನ್ನ ಇಂಟರ್ವ್ಯೂ ತೊಗೊತಿರಲಿಲ್ಲ. ಐ ವುಡ್ ಹ್ಯಾವ್ ಬೀನ್ ಒನ್ ಅಮಾಂಗ್ಸ್ ಅದರ್ಸ್, ಎಲ್ಲೋ ಒಂದು ಜಾಬ್ ಮಾಡ್ಕೊಂಡು. ಇಲ್ಲ ಸರ್, ಯು ಆರ್ ಯುನೀಕ್. ಯಾವುದೇ ಫೀಲ್ಡ್ ಹೋಗಿದ್ರು ಯು ವಿಲ್ ಬಿ ಸಕ್ಸಸ್ಫುಲ್. ಆ ಥರ ಇದ್ದೀರಾ ಡೈನಮಿಕ್ ಆಗಿ. ಜಾಬ್ ನಿಮಗೆ ಸೂಟ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಯು ಡೋಂಟ್ ಬಿಲೀವ್, ಒನ್ಸ್ ಐ ಮೂವ್ ದೇರ್ ಐ ಯೂಸ್ ಟು ವರ್ಕ್ ಫಾರ್ 18 hours per day. ಓಕೆ. ಅಲ್ಲಿ ಟೆಂಪರೇಚರ್ ನಿಮ್ಗೆ 40 to 43 ಡಿಗ್ರಿ ಟೆಂಪರೇಚರ್. 9:30 ಲ್ಯಾಂಡ್ಗೆ ಹೋಗ್ಬೇಕು. ಆ ಟೈಮೆಲ್ಲ ಲೇಬರ್ ಬರೋದು. ಓಕೆ. 150 ರಿಂದ 200 ಜನ ಪರ್ ಡೇ ಬರ್ತಾ ಇದ್ರು. ಐ ಹ್ಯಾಡ್ 4 tractors, 2 ಟ್ರ್ಯಾಕ್ಟರ್ ನೈಟ್ ಹೋಗಿ ಅಲ್ಲೇ ಇದ್ದು ಹಳ್ಳಿಗಳಿಂದ ಲೇಬರ್ ಕರ್ಕೊಂಡು ಬರ್ಬೇಕು. ಯಾಕಂದ್ರೆ ಅಷ್ಟು ಲೇಬರ್ ಫೋರ್ಸ್ ಒಂದೇ ಕಡೆ ಸಿಗಲ್ಲ. ಆಮೇಲೆ ನಮ್ದೆಲ್ಲ ಇರಿಗೇಟೆಡ್ ಆಗಿದ್ದಕ್ಕೆ ಅಲ್ಲೆಲ್ಲ ಸ್ವಲ್ಪ ನಮ್ಮದು ತುಂಬ ದೊಡ್ಡ ಜಮೀನು ಮಾಡೋದ್ರಿಂದ ಐ ಯೂಸ್ ಟು ನೀಡ್ ಅಟ್ಲೀಸ್ಟ್ 150 ಲೇಬರ್ಸ್. ಸೊ ಅವ್ರನ್ನ ಟ್ರ್ಯಾಕ್ಟರ್ನೇ ಕರ್ಕೊಂಡು ಬರೋದು, ಅದರ ಕಮ್ಯುನಿಕೇಶನ್ ಮೋಡಲ್ಲಿ ಬರ್ತಾ ಇದ್ರು. 9:30 ಬಂದಾಗ ನೀವು ಲೇಟಾಗಿ ಜಮೀನ್ಗೆ ಹೋದ್ರೆ ಅವರಲ್ಲೇ ನೆಲಲ್ಲಿ ಕೂತ್ಕೊಂಡು ಆಟ ಆಡ್ಕೊಂಡು ಕೆಲಸ ಲೇಟ್ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಪೇ ಕೊಡೋ ಲೆಕ್ಕಕ್ಕೆ ಅವರು ಆ 150 ಮೆಂಬರ್ಸಲ್ಲಿ 1 hour ವರ್ಕ್ ಲೇಟ್ ಆದರೆ ಆಲ್ಮೋಸ್ಟ್ 25 ಜನರ ಸ್ಯಾಲ್ರಿ ನಾವು ಫ್ರೀ ಕೊಟ್ಟಂಗೆ. ಸೊ ದಟ್ ವಾಸ್ ದಿ ಆಕ್ಷನ್ ಪ್ಲಾನ್ ವಿ ಹ್ಯಾವ್ ಟು ಅಡಾಪ್ಟ್. ಓಕೆ. ಸೊ ಐ ಥಿಂಕ್ ದಿಸ್ ಈಸ್ ಬೀನ್ ಪ್ರಾಕ್ಟೀಸ್ ಫ್ರಮ್ ಮೈ ಚೈಲ್ಡ್ಹುಡ್. ಇವತ್ತು ಅದರಿಂದ ನಾವು ಏನೇ ಇರಲಿ ಹಿಂದಿನ ದಿವಸ ಕೂತ್ಕೊಂಡು ಐ ಲೀಸ್ಟ್ ಔಟ್ ಇವತ್ತಿನ ಮೀಟಿಂಗ್ಸ್ ಏನು ಎಲ್ಲ ಅಂತ ಮಾಡ್ಕೊತೀವಿ. ಇವತ್ತೇನು ಕೆಲಸ ಮಾಡ್ಬೇಕಂತ ಪೇಪರ್ ಬರ್ಕೊತೀವಿ. ನವೇಡೇಸ್ ಮೊಬೈಲ್ ಬಂದಿದೆ, ನೋಟ್ ಮಾಡ್ಕೊತೀವಿ. ಕರೆಕ್ಟ್. ಸೊ ಇಟ್ ಈಸ್ ಬೀನ್ ಎ ಪ್ರಾಕ್ಟೀಸ್. ಓಕೆ. And nowadays also at this age I work for nearly 13-14 hours per day. I am presently 56 now. ವೆರಿ ಗ್ಲಾಡ್. ಇನ್ನೊಂದು ಸರ್, ಇವಾಗ ಹೊಸಬ್ರು ನಾನು ವಿದ್ಯಾಶಾಲಾ, ನನ್ನ ಮಗ ವಿದ್ಯಾಶಾಲಾನಲ್ಲಿ ಹೋಗ್ತಾನೆ. ಒಂದು ಹುಡುಗನ್ ಕೇಳಿದಾಗ ಏನಾಗಬೇಕಪ್ಪ ಅಂದರೆ ಐ ವಾಂಟ್ ಟು ಬಿ ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್ ಅಂದ. ಆ ವಯಸ್ಸಲ್ಲಿ 8ನೇ ಕ್ಲಾಸಲ್ಲಿ ಅವ್ನಿಗದು ಬಂದಿದೆ. ನಾನು ರಿಯಲ್ ಎಸ್ಟೇಟ್ ಮುಂಚೆ ಎಲ್ಲ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಇಷ್ಟೇ ಇರ್ತಾ ಇದ್ದಿದ್ದು ಎಲ್ಲರೂ ತಲೆಯಲ್ಲೂ ಅಷ್ಟೇ. ಇವಾಗ ಮಕ್ಕಳು ಬೇರೆ ಬೇರೆ ಥರ ಹೋಗ್ತಾ ಇದ್ದಾರೆ. ಅವ್ರಿಗೆ ನಿಮ್ಮ ಕಡೆಯಿಂದ ಸ್ವಲ್ಪ ಅಡ್ವೈಸ್. ಈಗ ಏನು ಮಾಡಿದ್ವಿ, ನಮ್ಮ ವಯಸ್ಸಲ್ಲಿ ತಂದೆ ತಾಯಿ ಹೇಳಿದ್ದು ಓದ್ತಾ ಇದ್ವಿ, ಇಲ್ಲಾಂದ್ರೆ ವಿ ಹ್ಯಾಡ್ ಲಿಮಿಟೆಡ್ ಆಪ್ಷನ್ಸ್ ಟು ಸ್ಟಡಿ ಆರ್ ಡೂ. ಈಗ ಏನಾಗಿದೆ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಹೇಗಾಗಿದೆ ಅಂದರೆ TV ನೋಡಿರ್ಬೋದು, ಮೊಬೈಲಲ್ಲಿ ಬರುತ್ತೆ, ಗ್ರೂಪ್ಸಲ್ಲಿ ಬರುತ್ತೆ. ಸೊ ಈಗ ಜನರು ಯಾವುದೇ ಫೀಲ್ಡಲ್ಲಿ ದೇ ಎಜುಕೇಟಿಂಗ್ ಮಚ್ ಇನ್ ದಿ ಅರ್ಲಿ ಸ್ಟೇಜ್. ಈಗ ನನ್ನ ಮಕ್ಕಳಿಗೆ ಯಾವುದೋ ಇದು ಮಾಡೋದ್ರೆ ನೋಡು ಪಾಪ ವಿ ಹ್ಯಾವ್ ದಿಸ್ ಆಪ್ಷನ್, ನಾನು ಇದು ಮಾಡ್ಬೇಕಂತ ಮಾಡಿದ್ದೀವಿ ಅಂತ ಬರ್ತಾ ಇದ್ದಾರೆ. ಸೊ ಈ ಥರ ಏನಾಗಿದೆ, ಇಂಟ್ರೆಸ್ಟಿಂಗ್ ಹೋಗ್ತಾ ಇದೆ. ಇಮ್ಯಾಜಿನ್ ದರ್ ಆರ್ ಎ ಕೇಡರ್ ಡೆವಲಪರ್ಸ್, ಬಿಲ್ಡರ್ಸ್, ಪ್ರೆಸ್ಟೀಜು, ಪೂರ್ವಂಕರ ಇರ್ಬೋದು, ಸತ್ವ ಇರ್ಬೋದು, ಶೋಭಾ ಇರ್ಬೋದು, ಇವರೆಲ್ಲ ಎಷ್ಟು ಯೂನಿಟ್ಸ್ ಬರ್ತಾ ಇರೋದು, ಈ ಥರ ಸೇಲ್ ಆಗ್ತಾ ಇದೆ, ಹೀಗಿದೆ ಅಂತ TV ಬರುತ್ತೆ, ನ್ಯೂಸ್ ಪೇಪರ್ ಬರುತ್ತೆ. ಇಫ್ ಯು ವೆನ್ ಯು ಗೂಗಲ್ ಇಟ್, ಈ ಥರ ಇದ್ದವರು 15 ವರ್ಷ ಮೊದಲು ಏನು ಮಾಡಿದ್ರು, ಎಷ್ಟು ಗ್ರೋತ್ ಆಯಿತು, ಈ ಡೌನ್ ದಿ ಲೈನ್ 3 years ಅಲ್ಲಿ ವಾಟ್ ಈಸ್ ದ ಗ್ರೋತ್, ಇವೆಲ್ಲ ಏನಾಗ್ತಾ ಇದೆ, ಇಟ್ಸ್ ಬೀನ್ ಎಜುಕೇಟೆಡ್ ಟು ಎವ್ರಿವನ್. ಓಕೆ. ಸೊ ಹಾಗಾಗಿ ಅದರಲ್ಲಿ ಇರೋದನ್ನ ನೋಡೋಕ್ಕೆ ಜನರು ಈಗ ದೇ ಆರ್ ಇನ್ಫ್ಲೂಯೆನ್ಸಿಂಗ್. ನಿಮ್ಮ ಹುಡುಗರು ನೋಡಿದಾಗ, ನಿಮ್ಮ ಮಗನ ವಿಚಾರ ನೋಡಿದಾಗ ಮೋಸ್ಟ್ಲಿ ನಿಮ್ಮ ಮನೆ ವಾತಾವರಣ ಸ್ವಲ್ಪ ರಿಲೇಟೆಡ್ ಟು ಇರ್ಬೋದು, ಬೆಳಿಗ್ಗೆ ಎದ್ದು ಅದು ಸ್ವಲ್ಪ ಕೇಳಿರ್ಬೋದು. ಓಕೆ. ಸೊ ಅದರಲ್ಲಿ ನೀವು ಮಾಡೋದು ಜನರಿಗೆ ಹೆಚ್ಚಾಗಿ ಏನಾಗುತ್ತೆ, ನಮ್ಮ ಸುತ್ತಮುತ್ತಲ ವಾತಾವರಣ, ನಮ್ಮ ಮನೆಯಲ್ಲೇ ಹಿರಿಯರೋ, ಅಣ್ಣ ತಮ್ಮದ್ರು, ಅಕ್ಕ ತಂಗಿರೋ, ವಾಟ್ ಆರ್ ಬೆಸ್ಟ್ ಪ್ರಾಕ್ಟೀಸಸ್ ಮಾಡಿ ಸಕ್ಸಸ್ ಆಗಿರೋದನ್ನ ಚಿಲ್ಡ್ರನ್ ವಾಂಟ್ಸ್ ಟು ಫಾಲೋ ಇಟ್. ಓಕೆ. ಸೊ ಅದಕ್ಕೆ ನಾವು ಹೇಳ್ತೀವಿ, ಯಾರು ಹೇಳಿದ್ರೆ ಟಾಟಾ ಬಿರ್ಲಾ ನೋಡಿ ಅನ್ಬಾರ್ದು, ಕಲಾಂ ನೋಡಿ ಅನ್ನೋ ಬದಲು ನಾವೇನು ಹೇಳ್ತೀವಿ, ನಿಮ್ಮ ರೇಡಿಯಸ್ಸಲ್ಲಿ ಫಸ್ಟ್ ಸರ್ಕಲಲ್ಲಿ ಯಾರು ಇನ್ಫ್ಲೂಯೆನ್ಸ್ ಆಗಿದ್ದಾರೆ, ಯಾರು ಲೈಫಲ್ಲಿ ಸಕ್ಸಸ್ ಇದ್ದಾರೆ, ಅವ್ರು ನೋಡಿ ಅವ್ರ ನೇಮ್ ಇಟ್ಕೊಂಡು ಮುಂದೆ ಹೋಗಿ ಅಂತ ನಾವು ಸಜೆಸ್ಟ್ ಮಾಡ್ತೀವಿ. ರಿಯಲ್ ಎಸ್ಟೇಟ್ ಅವ್ರು ಶುರು ಮಾಡಬೇಕು ಆಸ್ ಅ ಕೆರಿಯರ್. ಇಫ್ ಯು ವಾಂಟ್ಸ್ ಟು ಸ್ಟಾರ್ಟ್, ಏನು ಮಾಡಬೇಕು ಅವ್ರು, ಏನು ಯಾವ್ದ್ರ ಬಗ್ಗೆ ನಾಲೆಜ್ ಇಟ್ಕೊಂಡಿರ್ಬೇಕು, ಜಾಸ್ತಿ ಬ್ಯಾಕ್ಗ್ರೌಂಡ್ ಏನು ಇರಬೇಕು ಅವ್ರಿಗೆ? ಇಲ್ಲ, ಫಾರ್ ರಿಯಲ್ ಎಸ್ಟೇಟ್ ದೇರ್ ಇಸ್ ನೋ ಎನಿ ಕ್ವಾಲಿಫಿಕೇಶನ್. ಫಸ್ಟ್ ನಿಮ್ಗೆ ಇಂಟ್ರೆಸ್ಟ್ ಇರಬೇಕು. ಆಮೇಲೆ ಯಾವುದೇ ಒಂದು ಫೀಲ್ಡಲ್ಲಿ ಇವತ್ತು ನಾವು ಹೋಗ್ಬೇಕಾದ್ರೆ ಯು ಶುಡ್ ಹ್ಯಾವ್ ಡೆಪ್ತ್ ನಾಲೆಜ್. ಆ ವಿಚಾರದಲ್ಲಿ ಫಸ್ಟ್ ಡಾಕ್ಯುಮೆಂಟೇಷನ್ ಬಗ್ಗೆ ಲೀಗಾಲಿಟಿ ಸ್ವಲ್ಪ ತಿಳ್ಕೊಬೇಕು. ಏನು
ಪ್ರಾಪರ್ಟಿ ಅಂದರೆ ಏನು, ಆ ಪ್ರಾಪರ್ಟಿಯನ್ನು ಪರ್ಚೇಸು ಸೆಲ್ಗೆ ಮಾಡಬೇಕಾದ್ರೆ ಏನು ಡಾಕ್ಯುಮೆಂಟ್ಸ್ ನೀಡಿಟ್ಟು, ಅದಾದಮೇಲೆ ಮಾರ್ಕೆಟ್ ಸರ್ವೆ ಮಾಡಬೇಕಾಗುತ್ತೆ. ಇಮ್ಯಾಜಿನ್ ಈಗ ಒಂದು ಸೈಟ್ ಇದೆ, ಯಾರೋ ಒಬ್ರು ನೀವು ಕ್ಲೈಂಟ್ ನಮ್ಗೆ ಕೊಡ್ತೀರಾ, ನನ್ನ ಸೈಟ್ ಇದೆ, ಇಲ್ಲಿ ಸೇಲ್ ಮಾಡಬೇಕು, ಐ ಆಮ್ ಕೋಟಿಂಗ್ ಎಕ್ಸ್ ರೇಟ್. ನಾವು ಅದನ್ನು ತೊಗೊಂಡು ಗ್ರೂಪಲ್ಲಿ ಹಾಕಿ ಯಾರಿಗೋ ಕೇಳಿದಾಗ ಅವರೆಲ್ಲ ಬಂದಾಗ ಕೇಳ್ತಾರೆ ಎಕ್ಸ್ ರೇಟ್ ಡು ಯು ನೋ ದ ಮಾರ್ಕೆಟ್ ರೇಟ್. ಫಾರ್ ಎಕ್ಸಾಂಪಲ್ ನಿಮ್ಮ ಲ್ಯಾಂಡ್ ಸೇಲ್ ಮಾಡಿ, ಐ ಗೋ ಟು ಯುವರ್ ಲ್ಯಾಂಡ್, ಅಲ್ಲಿ ಸರೌಂಡಿಂಗ್ಸ್ ನೋಡ್ತೀವಿ, ನಿಮ್ಮದು ರೋಡ್ಗೆ ಅಟ್ಯಾಚ್ ಆಗಿದೆಯಾ, ಕಮರ್ಷಿಯಲ್ ಏರಿಯಾದಲ್ಲಿದೆಯಾ, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 5 years ಆದಮೇಲೆ ಏನಾಗುತ್ತೆ, 10 years ಏನಾಗುತ್ತೆ, ವೈ ಯು ಶುಡ್ ಇನ್ವೆಸ್ಟ್ ಹಿಯರ್. ಆಮೇಲೆ ಆ ಲೇಔಟ್ ಬಗ್ಗೆ, ಆ ಲ್ಯಾಂಡ್ ಬಗ್ಗೆ ಸುತ್ತಮುತ್ತಲು ಇರೋಣ, ಈಗ ಬೆಂಗಳೂರು ಲಿಮಿಟಲ್ಲಿ ಸೈಟ್ ಸೇಲ್ ಮಾಡಬೇಕಂದ್ರೆ ರಿಯಲ್ ಎಸ್ಟೇಟ್ ಆಫೀಸ್ ಅಕ್ಕಪಕ್ಕ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನಮ್ದು ಸೇಲ್ ಮಾಡ್ಬೇಕಾದ್ರೆ ನಾವು ಹೋಗಿ ಏನು ಕೇಳ್ತೀವಿ, ನಮಗೆ ಬೇಕಾಗಿದೆ ಆ ಏರಿಯಾದಲ್ಲಿ ಅಂತ ಕೇಳ್ತೀವಿ. ವಿಲ್ ನಾಟ್ ಸ್ಪೆಸಿಫಿಕಲಿ ಟೆಲ್ ಅಬೌಟ್ ದಟ್ ಪ್ರಾಪರ್ಟಿ. ಅವಾಗ ಅವರು ಅಲ್ಲಿ ಇದೇನು ಇಶ್ಯೂಸ್ ಇರೋದು ಹೇಳ್ತಾರೆ, ಪ್ರಿವೇಲಿಂಗ್ ರೇಟ್ ಹೇಳ್ತಾರೆ. ಮೇ ಬಿ ಒಂದು 4 ಜನ ಕೇಳಿದಾಗ ಒಬ್ರು ಸುಳ್ಳು ಹೇಳ್ತಾರೆ, ಒಬ್ರು ಕಡಿಮೆ ಹೇಳ್ತಾರೆ. ಯಾಕಂದ್ರೆ ನಾನು ರೇಟರ್ ಆದ್ಮೇಲೆ ನನ್ನ ಹತ್ರ ಒಂದು ಸೈಟ್ ಇದ್ದಾಗ ಆಬ್ವಿಯಸ್ಲಿ 10% ಮೋರ್ ದನ್ ದಿ ಮಾರ್ಕೆಟ್. ಹೌದು. ಸೊ ಅವಾಗ ನಾವು ಎವರೇಜ್ ಮಾಡ್ಕೊಂಡಾಗ 122 ಬರುತ್ತೆ. ಹೌದು. ಸೊ ನಾವು ವಿ ಡೂ ಆಲ್ ದಿಸ್ ಡ್ಯೂ ಡಿಲಿಜೆನ್ಸ್. ಓಕೆ. ಸೊ ಎಲ್ಲ ಈಗ ವೈ ಪೀಪಲ್ ಡಸಂಟ್ ಸಕ್ಸೀಡ್ ಇನ್ ಕನ್ವರ್ಟಿಂಗ್ ದಿಸ್ ಇಂಟು ರೇಷಿಯೋ. ಅಂದ್ರೆ 10 ಪ್ರಾಪರ್ಟಿ ಬಂದಾಗ 1-2 ಸೇಲ್ ಆಗದಿರಂಗೆ ಆಗದೆ ಇರೋದಕ್ಕೆ ಕಾರಣ ಏನಂದ್ರೆ ಇದು ಮಾಡ್ತೀವಿ. ಓಕೆ. ಅವ್ರು ಏನಂತಾರೆ, ನಮ್ಮ ಪ್ರಾಪರ್ಟಿ ಸೇಲ್ಗಿದೆ, ಮೇಡಮ್ ಅವ್ರದ್ದು ಈ ರೇಟ್. ಓಕೆ. ಅಲ್ಲಿ ಏನೂ ನೋಡಿರಲ್ಲ, ಪೇಪರ್ ಗೊತ್ತಿರಲ್ಲ, ಲ್ಯಾಂಡ್ ಇದೆ ಅಂತ ತಿಳ್ಕೊಳ್ಳಿ, ರೋಡ್ ಹತ್ರ ಇರಬೇಕು, ಕಾರ್ ಹೋಗಿದ್ರೆ ಒಂದು ವ್ಯಾಲ್ಯೂ ಇದೆ, ಆ ಮಡ್ ರೋಡಲ್ಲಿ ಎಷ್ಟು ಒಳಗಡೆ ಹೋಗ್ಬೇಕು ಅದ್ರ ಮೇಲೆ ವ್ಯಾಲ್ಯೂಯೇಷನ್ ಇದೆ. ಅದಾದ್ಮೇಲೆ ಶೇಪ್ ಆಫ್ ದಿ ಲ್ಯಾಂಡ್ ಇರುತ್ತೆ. ಸೊ ಆಮೇಲೆ ಈಸ್ ಇಟ್ ಬ್ಯಾರನ್ ಲ್ಯಾಂಡ್, ಅಲ್ಲಿ ಏನೋ ಕಲ್ಟಿವೇಶನ್ಸ್ ಇದೆಯಾ, ಮರ ಗಿರ ಇದೆಯಾ, ಅಥವಾ ಅಲ್ಲಿ ಕೆರೆ ಪಕ್ಕ ಇದೆಯಾ. ಆಲ್ ದೀಸ್ ಪ್ಯಾರಾಮೀಟರ್ಸ್ ಹ್ಯಾಸ್ ಟು ಬಿ ಕನ್ಸಿಡರ್ ಒನ್ ವೈಲ್ ಸೆಲ್ಲಿಂಗ್ ಅ ಬೈಯಿಂಗ್. ಓಕೆ. ಇವನ್ನೆಲ್ಲ ಅವ್ರು ಮಾಡ್ಕೊಂಡಾಗ ದೇ ವಿಲ್ ಬಿ ಮೋರ್ ಸಕ್ಸಸ್ಫುಲ್ ಇನ್ ಲೈಫ್. ಅಂದ್ರೆ ಏನಾಗುತ್ತೆ, ಕನ್ವರ್ಷನ್ ಹೆಚ್ಚಿಗೆ ಆಗುತ್ತೆ. ಕರೆಕ್ಟ್. ಈಗ ಏನಾಗಿದೆ, ಇನ್ಸ್ಟೆಂಟ್ ಬೇಕು ಅಂತಾರೆ ಜನ, ಹೌದು. ಸೈಟ್ ಬಂತು ಮಾರು. ರಿಯಲ್ ಎಸ್ಟೇಟ್ ಏನಾಗಿದೆ, ಎನಿಬಡಿ ಕ್ಯಾನ್ ಡೂ ಅಂತ ತಿಳ್ಕೊಂಡಿದ್ದಾರೆ. ಹೌದು ಸರ್. ಫ್ರಮ್ ದಿ ನ್ಯೂಸ್ ಪೇಪರ್ ವೆಂಡರ್, ಹೌದು. ಫುಲ್ ಟಾಟಾ ಬಿರ್ಲಾ, ಆಲ್ ದ ಬಿಗ್ ಕಂಪನೀಸ್ ಆರ್ ಮಾರ್ಕೆಟಿಂಗ್ ಇಟ್. ಮೇಡಮ್ ನಮ್ಗೆ ಡೈರೆಕ್ಟ್ ಓಕೆ. ಒಂದು ಯಾವುದೇ ಪ್ರೊಫೆಷನ್ ಮಾಡಿದಾಗ ನಮ್ಮದು ಒಂದೊಂದು ಆಫೀಸ್ ಇದ್ದಾಗ ದ್ಯಾಟ್ ಆ್ಯಡ್ಸ್ ವ್ಯಾಲ್ಯೂ ಫಾರ್ ಅ ಪ್ರೊಫೆಷನ್. ಎಸ್. ಈಗ ನೀವು ಒಂದು 10 ಕೋಟಿ ಪ್ರಾಪರ್ಟಿ ಡಿಸ್ಕಷನ್ ನಡೀತಾ ಇರುತ್ತೆ, ಎಲ್ಲ ಹೋಟ್ಲಲ್ಲಿ ಕೂತ್ಕೊಂಡಿರ್ತೀರ, ನೀವು ಸೀರಿಯಸ್ ಡಿಸ್ಕಷನ್ ಪಕ್ಕ ಒಂದು ಏನು ಸರ್ ಕಾಫಿ ಬೇಕಾ, ಪಕ್ಕದಲ್ಲೇ ಇಡ್ಲಿ ಕೊಡೋ ಅದು ಕೊಡೋದು ಕಿರ್ಚಾಡಿದಾಗ ಅಲ್ಲಿ ನಿಮ್ಗೆ ಆ ಮೊಮೆಂಟಮು ಇದು ಹೋಗಲ್ಲ. ಓಕೆ. ಆಮೇಲೆ ಏನಾಗುತ್ತೆ, ಕೊಡೋ ತಗೊಳ್ಳೋದ್ರಲ್ಲಿ ಇಂಟ್ರಾಕ್ಷನ್ಸು, ಸ್ಮಾಲ್ ಡಿಸ್ಕಷನ್ಸು ಇಂಪಾರ್ಟೆಂಟ್ ಇರುತ್ತೆ. ಯಾವುದೋ ಒಂದು ವಿಚಾರದಲ್ಲಿ ಒಂದು ರೇಟ್ ಏನೋ ಮಾತಾಡ್ತಿರ್ತಾರೆ, ಇವ್ರು ಯಾರೋ ಮಾಡಿದಾಗ ಅಲ್ಲಿ ಬ್ರೇಕ್ ಆಗಿಬಿಡುತ್ತೆ, ಅದಂಗೆ ಮರ್ತೋಗ್ಬಿಟ್ಟಿರ್ತಾರೆ. ಆಮೇಲೆ ಕ್ಲೋಸ್ ಆದಾಗಿಲ್ಲ, ನಾ ಆ ರೇಟ್ ಹೇಳಿದ್ದೆ, ನೀವೇ ರೇಟ್ ಹೇಳಿದ್ದೆ. ನೀವು ಸಿಟ್ ಇನ್ ಯುವರ್ ಕಾಮ್ ಪ್ಲೇಸ್, ನೀವು ಡಿಸ್ಕಸ್. ಓಕೆ. ಅವಾಗ ಏನಾಗುತ್ತೆ, ಕ್ಲಾರಿಟಿ ಇರುತ್ತೆ, ಆ ವೈಬ್ ಬೇರೆ ಇರುತ್ತೆ. ಆಮೇಲೆ ಕೂತ್ಕೊಂಡು ಮನುಷ್ಯನಿಗೆ ಪೇಷನ್ಸಿಂದ ಕೂಲಾಗಿ ಕ್ಲೋಸ್ ಆಗೋ ಚಾನ್ಸ್ ಇರುತ್ತೆ. ಸೊ ನನಗೆ ಯಾರೋ ಬಂದ್ಬಿಟ್ಟು ನಾವು ಹೋಟ್ಲಲ್ಲಿ ಮಾಡಲ್ಲ ಅಂದ್ರೆ ನಾನು ಹೇಳ್ತೀನಿ, ನಾನು ತುಂಬ ಕಡೆ ಆಫೀಸ್ ಇದೆ, ಐ ಡೋಂಟ್ ಮೈಂಡ್, ವಿಲ್ ಗೋ ದೇರ್, ವಿಲ್ ಸಿಟ್ ಇನ್ ಅವರ್ ಆಫೀಸ್. ಕರೆಕ್ಟ್. ಈಗ ಏನು ಮಾಡ್ತಾರೆ, ರಿಯಲ್ಟರ್ಲಿ ನಮ್ಮ ಜೊತೆ ನಮ್ಮ ಫೆಲೋ ರಿಯಲ್ಟರ್ ಇರ್ತಾರಲ್ಲ, ಅವ್ರು ಏನು ಅನ್ಕೊಂತಾರೆ, ನಮ್ಮನ್ನು ಅವ್ರ ಕ್ಲೈಂಟನ್ನು ನಮ್ಮ ಆಫೀಸಿಗೆ ಕರ್ಕೊಂಬಂದುಬಿಟ್ರೆ ಪರಿಚಯ ಆಗ್ಬಿಡ್ತಾರಂತ. ದ್ಯಾಟ್ ಈಸ್ ದೇರ್. ಯಾಕಂದರೆ ಜನರಿಗೆ ಏನಾಗಿದೆ, ರಿಯಲ್ ಎಸ್ಟೇಟಲ್ಲಿ ಅನ್ಎಥಿಕಲಿ ಮಾಡೋದು ತುಂಬ ಇರೋದ್ರಿಂದ ತುಂಬ ಕಷ್ಟ ಇದೆ. ಅದೇ ನಾವು ಹೇಳ್ತೀವಲ್ಲ, ಆ್ಯಸ್ ಐ ಟೋಲ್ಡ್, 2-3% ಆಫ್ ಪೀಪಲ್ ಆರ್ ಡೂಯಿಂಗ್ ಎಥಿಕಲಿ ಅಟ್ ಪ್ರೆಸೆಂಟ್ ಇನ್ ಬ್ಯಾಂಗ್ಳೂರ್. ಸೊ ಅದರಲ್ಲಿ ನಾ ಬೆಂಗಳೂರು ಸೌತಲ್ಲಿ ಐ ಪ್ರೌಡ್ಲಿ ಸೇ ದಟ್ ಐ ಸ್ಟ್ಯಾಂಡ್ ಫಸ್ಟ್. ಮೇ ಬಿ ಐ ಸ್ಟ್ಯಾಂಡ್ ಇನ್ ದ್ಯಾಟ್ ಕ್ಯಾಟಗರಿ. ಐ ಡೋಂಟ್ ವಾಂಟ್ ಟು ಸೇ ಫಸ್ಟ್, ಬಟ್ ಐ ಕಮ್ ಇನ್ ದ್ಯಾಟ್ ಕ್ಯಾಟಗರಿ. ಯಾಕಂದರೆ ಜನರಲ್ಲಾಗಿ ಏನಾಗುತ್ತೆ, ಇವ್ರು ರಿಯಲ್ಟರ್ ಇದ್ದಾಗ, ನಾನು ರಿಯಲ್ಟರ್ ಇದ್ದಾಗ ಇವ್ರು ತಮ್ಮ ಕ್ಲೈಂಟನ್ನ ಡೀಟೇಲ್ಸೇ ಕೊಡೋಲ್ಲ. ಫಾರ್ ಮೀ, ಅವರ್ ಫೆಲೋ ರಿಯಲ್ಟರ್ಸ್ ವಿಲ್ ಪಾಸ್ ದೇರ್ ಪ್ರಾಪರ್ಟಿ ಡೀಟೇಲ್ಸ್, ಲೊಕೇಶನ್, ಓನರ್ ನಂಬರ್ ಟು ಅಸ್. ಮೆನಿ ಎ ಟೈಮ್ ಆಫ್ಟರ್ 2 years ವಿ ಆರ್ ಕ್ಲೋಸ್ ದಟ್ ಡೀಲ್. ನಾವು ಅವ್ರಿಗೆ ನಮ್ಮದು ರೆವೆನ್ಯೂ ಬಂದಿರೋ ಸರ್ವಿಸ್ ಚಾರ್ಜಲ್ಲಿ ಅವ್ರಿಗೆ ಎಷ್ಟು ಕೊಡಬೇಕಂತ ಹೋದಾಗ ಮೆನಿ ಎ ಟೈಮ್ಸ್ ದೇ ಹವ್ ಫಾರ್ಗೊಟನ್. ಏನು ಸರ್ ಇಷ್ಟು ದಿವಸ ಫಾಲೋಅಪ್ ಮಾಡಿದ್ರಾ, ಅದು ಆಗಲ್ಲ ಅಂದ್ಕೊಂಬಿಟ್ಟು ಮುಗಿಸಿದ್ರಾ ಅಂತಾರೆ. 1 ವರ್ಷ ಆದಮೇಲೆ ಅವ್ರ ಶೇರ್ನ ಮನೆಗೆ ಹೋಗಿ ದುಡ್ಡು ತೊಗೊಂಡೋಗಿ ಕೊಡ್ತೀವಿ. ಸೊ ಈ ಥರ ಏನಾಗಿದೆ, ಐ ನೋ ಮೋರ್ ದೆನ್ 3,000 ರಿಯಲ್ಟರ್ಸ್ ಇನ್ ಬ್ಯಾಂಗ್ಳೂರ್. ಔಟ್ ಆಫ್ ದಟ್ 300 ಮೆಂಬರ್ಸ್ ಆರ್ ಕೊಲಾಬ್ರೇಟೆಡ್ ವಿತ್ ಅಸ್, ಹೂ ವಿಲ್ ಎಕ್ಸ್ಚೇಂಜ್ ದ ಕ್ಲೈಂಟ್ ನಂಬರ್ ಟು ಮೀ. ಅವ್ರು ನನ್ನ ಕೈಗೆ ಕೊಟ್ಬಿಟ್ಟು ಮರೆತು ಬಿಡ್ತಾರೆ.
ಬಿಕಾಸ್ ದೇ ಹ್ಯಾವ್ ದ ಟ್ರಸ್ಟ್ ಆನ್ ಅಸ್. ಅದೇ ಟ್ರಸ್ಟ್ ನಮ್ಮ ಫೀಲ್ಡಲ್ಲಿ ರಿಯಲ್ ಎಸ್ಟೇಟ್ ಇರ್ಬೋದು, ಸಿವಿಲ್ ಇರ್ಬೋದು, ಆಲ್ ಬೇಸಿಕ್ ಇಸ್ ಬಿಲ್ಡಿಂಗ್ ಅ ಟ್ರಸ್ಟ್. ಇನ್ನೊಂದು ಸರ್, ಇವಾಗ ನನ್ನ ಹತ್ರ 2 ಕೋಟಿ ಇದೆ, ನಾನು ನಿಮ್ಗೆ ಹೇಳ್ತೀನಿ ಸರ್ ನನಗೆ ನನ್ನ ಹತ್ರ ಇದೆ, ನೀವು ನಿಮ್ಮ ಸಜೆಷನ್ಸ್ ಏನು? 2 ಕೋಟಿ ಅಂತ ಬಂದಾಗ ಫಸ್ಟು ನಿಮ್ಮನ್ನು ಕೇಳ್ತೀವಿ, ನಿಮಗೆ ಏನೇನು ಯೋಚನೆಗಳಿದೆ ನಿಮ್ಮ ಹತ್ರ ಅಂತಾಗ. ರೀಸನ್, ಈಗ ನೀವು ಬಿಲ್ಡರ್ ಕನ್ಸ್ಟ್ರಕ್ಷನ್ ಲೈನ್ ಇದ್ದಾಗ ಕ್ಲೈಂಟದು ರಿಕ್ವೈರ್ಮೆಂಟ್ ಕೇಳ್ತೀರ, ಆ ಥರ ನಾವು ರಿಯಲ್ ಎಸ್ಟೇಟಲ್ಲಿ ಕೇಳ್ತೀವಿ. 2 CR ಅಲ್ಲಿ ಫಸ್ಟ್ ಯಾರು ಅಂತಾರೆ, ನಾನೇನಿಲ್ಲ ಬೆಂಗಳೂರು ಬಂದಿದ್ದೀನಿ, ಐ ವಾಂಟ್ ಟು ಹ್ಯಾವ್ 1 ಹೌಸ್. ಸೊ ಎಲ್ಲರಿಗೇನಾಗಿದೆ, ಮಿಡಲ್ ಕ್ಲಾಸ್ ಜನಕ್ಕೆ ಏನಂದರೆ ವಿಚ್ ಈಸ್ ದ ಬಿಗ್ಗೆಸ್ಟ್ ಬರ್ಡನ್ ಈಸ್ ರೆಂಟ್. ಎವ್ರಿ ಮಂತ್ 30ನೇ ತಾರೀಕು ಬಂದಾಗ ತಲೆಗೆಲ್ಲ ಆ ಪ್ರೆಷರ್ ಬರಬಾರ್ದನಕ್ಕೆ ಫಸ್ಟ್ ಅವ್ರು ಏನು ಮಾಡ್ತಾರೆ, ಒಂದು ಪ್ರಾಪರ್ಟಿ ತೊಗೊಂಡು ಮನೆ ಮಾಡ್ಕೋಬೇಕನ್ನೋ ಆಸೆ ಇರುತ್ತೆ. ಇಫ್ ಇಟ್ ದ ಫಸ್ಟ್ ಇನ್ವೆಸ್ಟ್ಮೆಂಟ್ ವಿ ಪ್ರಿಫರ್ ದೆಮ್ ಟು ಬೈ 1 ಹೌಸ್. ಬಟ್ ಈಗಿನ ಜನ್ರೇಷನ್ ಏನಾಗಿದೆ, ಯಂಗ್ಸ್ಟರ್ಸು ಅವ್ರಿಗೆ ನಾಳೆ ಚಿಂತೆ ಇಲ್ಲ. ಈಗ 100 ರೂಪಾಯಿ ದುಡಿದ್ರೆ 110 ರೂಪಾಯಿ ಖರ್ಚು ಮಾಡ್ತಾಯಿದ್ದಾರೆ. ದುಡೀರಿ ಮಜಾ ಮಾಡಿ, ಫ್ಯೂಚರ್ ಇಲ್ಲ. ಏನೋ ಕೇಳಿದ್ರೆ ಕೋವಿಡ್ ಥರ ಬಂದು ಸತ್ತೋಗ್ಬಿಡ್ತೀವಿ. ಸೊ ಬಿಫೋರ್ ಕೋವಿಡ್ ದ ಟ್ರೆಂಡಿಂಗ್ ವಾಸ್ ದೇರ್. ಈಗ ನಮ್ಮ ಜನ್ರೇಷನ್ ದುಡ್ದಿದ್ದೆಲ್ಲ ಆಸ್ತಿ ಮಾಡಿಟ್ಟಿದ್ದೀವಿ. ಬೈಯೋರು ದುಡ್ದು ಏನು ಮಾಡ್ತಾರೆ, ಎಂಜಾಯ್ ಮಾಡಿಲ್ಲ ಅಂತ. ಈಗ ರಿವರ್ಸು, ಮಾಡಿ ಏನು ಮಾಡ್ತೀವಿ, ಎಂಜಾಯ್ ಮಾಡಿ ಖಾಲಿ ಮಾಡು ಅಂತ. ಸೊ ಅವಾಗ ನಾವೇನು ಹೇಳ್ತೀವಿ, ಡಿಪೆಂಡ್ಸ್ ಅಪಾನ್ ದೇರ್ ಟೇಸ್ಟ್ ವಿ ಸಜೆಸ್ಟ್. ಫಸ್ಟ್ ಏನು ಹೇಳ್ತೀವಿ, ಹ್ಯಾವ್ ಯುವರ್ ಓನ್ ಹೌಸ್. ಯಾಕೆ 2 ಕಾರಣ ಆಗುತ್ತೆ. IT ವರ್ಕ್ ಮಾಡ್ತಾರೆ, ಎಲ್ಲೋ ಇದ್ದಾಗ ಹಸ್ಬೆಂಡ್ ಆ್ಯಂಡ್ ವೈಫ್ ಬೋತ್ ವಿಲ್ ಬಿ ವರ್ಕಿಂಗ್. ಅವ್ರಿಗೇನಾಗುತ್ತೆ, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಲೋನ್ ತೊಗೊಂಡಾಗ ಇಬ್ಬರಿಗೂ 1.5 ಲಕ್ಷ ಈಗೇನೋ ಸ್ವಲ್ಪ ಸ್ಕೇಲ್ ಹೆಚ್ಚಿಗೆ ಮಾಡಿದ್ದಾರೆ. ದ್ಯಾಟ್ ಈಸ್ ಎಕ್ಸೆಂಪ್ಟೆಡ್ ಫ್ರಮ್ ದಿ ವಾಟ್ ಎವರ್ ದ ಇಂಟ್ರೆಸ್ಟ್ ಪಾರ್ಟ್ ದೇ ಪೇ ಟುವರ್ಡ್ಸ್ ಇನ್ಸ್ಟಾಲ್ಮೆಂಟ್ ಈಸ್ ಎಕ್ಸೆಂಪ್ಟೆಡ್. ಈಗ ಇಬ್ಬರು ಗಂಡ ಹೆಂಡತಿ ಇಬ್ಬರು IT ವರ್ಕ್ ಮಾಡಿದಾಗ ಇಬ್ಬರು ಕೊಟ್ಟಾಗ 3 ಲಕ್ಷ ಉಳಿಯುತ್ತೆ. ಅದನ್ನು ಡಿವೈಡ್ ಮಾಡಿದಾಗ 25,000 ಪರ್ ಮಂತ್. ದ ಟ್ಯಾಕ್ಸ್ ವಾಟ್ ದೇ ಆರ್ ಪೇಯಿಂಗ್ ಟು ದಿ ಗೌರ್ಮೆಂಟ್ ಇಲ್ಲಿ ಇನ್ಸ್ಟಾಲ್ಮೆಂಟ್ಗೆ ಕೊಟ್ಟೋಗುತ್ತೆ. ಆ ಥರ ಸಜೆಸ್ಟ್ ಮಾಡ್ತೀವಿ. ಇವಾಗ ಆಸ್ ಎ ಲೇಮ್ಯಾನ್ ನಾನೇನೋ ಇನ್ವೆಸ್ಟ್, ಇವಾಗ 2 ಕೋಟಿ ಇಸ್ ಹ್ಯೂಜ್ ಅಮೌಂಟ್. ಅವ್ರೇನೋ ತುಂಬ ನಾಲೆಜ್ ಇಟ್ಕೊಂಡಿರ್ತಾರೆ. ಸೊ ನಾನು ಅವ್ರ ಬಗ್ಗೆ ಕೇಳಲ್ಲ. ಸ್ಮಾಲ್ ಆಗಿ ನಾನೇನೋ ಇನ್ವೆಸ್ಟ್ ಮಾಡಬೇಕು, ನನ್ನ ಸೇವಿಂಗ್ಸ್ ಏನೋ ಮಾಡ್ಕೊಂಡಿದ್ದೀನಿ, ಐ ವಾಂಟ್ ಟು ಇನ್ವೆಸ್ಟ್ ಸಮಥಿಂಗ್ ಅಂದರೆ ನಾನು ಏನೇನು ಪ್ರಿಕಾಷನ್ಸ್ ತೊಗೋಬೇಕು, ಯಾವ್ಯಾವ ಚೆಕ್ ಲಿಸ್ಟ್ ನೋಡಬೇಕು ನಾನು? ಅಲ್ಲ, ಯಾವುದೇ ಪ್ರಾಪರ್ಟಿ ತೊಗೋಬೇಕಾ ಚೆಕ್ ಲಿಸ್ಟ್ ಇಸ್ ದ ಸೇಮ್ ಪ್ರಾಪರ್ಟಿ ಹೋಗುತ್ತೆ. ಬಟ್ ಈಗ ಇನ್ವೆಸ್ಟ್ಮೆಂಟ್ ಸ್ಕೇಲ್ ಬಂದಾಗ ಈಗ ನಿಮ್ಮದು ಅವ್ರದ್ದು 2 ಕೋಟಿ ಇದೆ, ದೇರ್ ಆರ್ ಮಲ್ಟಿಪಲ್ ಆಪ್ಷನ್ಸ್. ಬೆಂಗಳೂರಲ್ಲಿ ಸಿಗುತ್ತೆ, ಸೈಟ್ ಸಿಗುತ್ತೆ, ಫ್ಲ್ಯಾಟ್ ಸಿಗುತ್ತೆ. ಮಿನಿಮಮ್ ಚಿಕ್ಕ ಸೈಜಲ್ಲಿ ಅಪ್ಕಮಿಂಗ್ ಏರಿಯಾದಲ್ಲಿ ರೆಂಟಲ್ ಇನ್ಕಮ್ ಬರೋದು ಅಂತ ಇರ್ತದೆ. ಅದೇ ಹೇಳಿದ್ನಲ್ಲ, ಕೇಸ್ ಟು ಕೇಸ್ ಕ್ಲೈಂಟನ್ನು ಅವ್ರ ಟೇಸ್ಟ್ ಪ್ರಕಾರ ವಿಗೆ ಆಪ್ಷನ್. ಈ ಮನೆ ತೊಗೊಳ್ಳಿ, ಈ ದುಡ್ಡಿಗೆ ಇಲ್ಲೊಂದು ಸೈಟ್ ಇನ್ವೆಸ್ಟ್ಮೆಂಟ್ ಮಾಡಿ, ಆಮೇಲೆ ಹೆಂಗಿರ್ತೀರಾ, ಈಗ ಮದುವೆ ಆಗಿರ್ತೀರಾ, ಮಕ್ಕಳು ದೊಡ್ಡದಾಗಿ ಬರೋಷ್ಟರಲ್ಲಿ ಇಲ್ಲೆಲ್ಲೋ ಕಷ್ಟಪಟ್ಟು ಸೈಟ್ ತೊಗೊಂಡು ಮನೆ ಕಟ್ಟಿದಾಗ ಅವ್ರು ದೊಡ್ಡದಾದಾಗ ಎಲ್ಲಿ ಸೆಟ್ಲ್ ಆಗ್ತಾರೆ ಗೊತ್ತಾಗಲ್ಲ. 7th ಸ್ಟ್ಯಾಂಡರ್ಡು, 10th, PUC, ಡಿಗ್ರಿಗೆ ಬಂದಾಗ ಯು ವಿಲ್ ಬಿ ಶಿಫ್ಟಿಂಗ್ ಓವರ್. ಯಾಕಂದರೆ ಏನಾಗುತ್ತೆ, ಗಂಡ್ಮಗ ದುಡಿಯೋನು ಕ್ಯಾನ್ ಟ್ರಾವೆಲ್ ಎ ಡಿಸ್ಟೆನ್ಸ್. ವೈಫು ಚಿಲ್ಡ್ರನ್ಗೋಸ್ಕರ ವಿ ಹ್ಯಾವ್ ಟು ಸ್ಯಾಕ್ರಿಫೈಸ್. ಆ ಟೈಮಲ್ಲಿ ಈಗ ಏನೋ ನೀವು ಕನಕ್ಪುರ್ ಕಾರ್ನರಲ್ಲಿ ಒಂದು ಫ್ಲ್ಯಾಟ್ ತೊಗೊಂಡು ಕಟ್ಬಿಡ್ತೀರಾ ಸೈಟ್ ತೊಗೊಂಡು. ನಾಳೆ ನಿಮಗೆ IT ಜಾಬು ಎಲೆಕ್ಟ್ರಾನಿಕ್ಸ್ ಸಿಗುತ್ತೆ. ಈ ಮನೆ ಆಸೆ ಪಟ್ಟು ಕಟ್ಟಿ ಇಲ್ಲಿ ಕಂತೆಲ್ಲ ಮಾಡಿಕೊಂಡು ಬಾಡಿಗೆ ಕೊಟ್ಟು ಅಲ್ಲೋಗಿ ಇರೋ ಬದಲು ವಿ ಸಜೆಸ್ಟ್ ದೆಮ್ ಟು ಇನ್ವೆಸ್ಟ್ ಮೋರ್ ಆನ್ ಸೈಟ್ಸ್ ಆರ್ ಲ್ಯಾಂಡ್ಸ್. ನೀವು ಹೋಗಿ, ಏಜ್ ಇದೆ, ಎಂಜಾಯ್, ಸ್ಟೇ ಇನ್ ಕಮ್ಯುನಿಟಿ, ಅಪಾರ್ಟ್ಮೆಂಟಲ್ಲಿರಿ. ಮಕ್ಕಳು, ಚಿಕ್ಕ ಮಕ್ಕಳು ಬೆಳೀತಾರೆ. ಆ ಥರ ಸಮಾಜದಲ್ಲಿ ಬೆಳೆದಾಗ ಎಲ್ಲ ಜನಾಂಗ ಜನ, ಎಲ್ಲ ಟೈಪ್ ಜನ ಸಿಕ್ಕಾಗ ಅವ್ರ ಲೈಫಲ್ಲಿ ಮಕ್ಕಳಿಗೆ ಎಕ್ಸ್ಪೋಜರ್ ಚೆನ್ನಾಗಿ ಸಿಗುತ್ತೆ. ಈಗ 4 ಗೋಡೆ ಮಧ್ಯೆ ಬೆಳೆಯೋಕ್ಕೆ 4 ಜನರ ಮಧ್ಯೆ ಬೆಳಿಬೇಕಾದ್ರೆ ಜನರಲ್ ನಾಲೆಜ್ ಬೆಳೆಯುತ್ತೆ. ನಾಟ್ ಓನ್ಲಿ ಫ್ರಮ್ ಅಕಾಡೆಮಿಕ್, ಪ್ರಪಂಚದಲ್ಲಿ ಎಕ್ಸ್ಪೋಜರ್ ಆಗ್ತಾಯಿಲ್ಲ. ಇವತ್ತು ಹಳ್ಳಿಯಿಂದ ಬಂದ ಜನರಿಗೆ ಎಷ್ಟು ನಾಲೆಜ್ ಇರುತ್ತೆ ಅಂದರೆ, 5-6ನೇ ಕ್ಲಾಸ್ ಹುಡುಗಿರು ಶಿ ಟಾಕ್ಸ್ ಲೈಕ್ 20 ವರ್ಷದವ್ರಿಗೆ ಇಲ್ಲ. ನೋಡೋದಕ್ಕೆ ಏನಾಗಿದೆ, ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಹೆಚ್ಚಿಗೆ ಆಗಿ 4 ಗೋಡೆ ಮಧ್ಯೆ ಇಟ್ಕೊಂಡು ಆಮೇಲೆ ಮಕ್ಕಳಿಗೆ ಎಜುಕೇಷನ್ ಪ್ರೆಷರ್ ಹಾಕಿ ಬುಕ್ ಬಿಟ್ಟರೆ ಬೇರೆ ಮಾಡಲ್ಲ. ಈ ಕಮ್ಯುನಿಟಿದಾಗ ಅಟ್ಲೀಸ್ಟ್ ದೇ ವಿಲ್ ಗೋ ಅರೌಂಡ್ ಅಂತ ಯಂಗ್ಸ್ಟರ್ಸಿಗೆ ಸಜೆಸ್ಟ್ ಮಾಡ್ತೀವಿ. ಈಗ ಯಂಗ್ಸ್ಟರ್ಸ್ ಆದಮೇಲೆ ನೆಕ್ಸ್ಟ್ ಬರ್ತಾರೆ, ಅವ್ರ ಲೈಫಲ್ಲಿ ಒಂದು ಲೆವೆಲ್ ಸೆಟ್ಲ್ ಆಗಿರ್ತಾರೆ, ಮಕ್ಕಳು ಮದುವೆ ಟೈಮ್ಗೋ ಎಜುಕೇಷನ್ ಮುಗ್ದಿರುತ್ತೆ. ಆ ಟೈಮಲ್ಲಿ ವಿ ಟೆಲ್ ದೆಮ್ ಅದರ್ ಆಪ್ಷನ್. ಈಗ ಆಗಿದೆ ನೋಡಿ, ನಿಮ್ಗೆ ಈಗ ಏಜ್ ಆಗಿದೆ, ನಿಮಗೆ ಒಂದು ರಿಟರ್ನ್ಸ್ ಬರಬೇಕು. ನಾಳೆ ಮಕ್ಕಳು ನೋಡ್ಕೊತಾರೋ ಇಲ್ವೋ, ಅದು ಇವತ್ತು ಸಹಜ ಕಾಮನ್ ಇದೆ. ನೀವು ಸೆಲ್ಫ್ ಸಸ್ಟೈನಿಂಗ್ ಇಟ್ಕೊಳ್ಳಿ, ಒಂದು ರೆವೆನ್ಯೂ ಬರೋಂಗಾದರೆ ಡೌನ್ ದ ಲೈನ್ ನಿಮಗೆ ಮೆಡಿಕಲ್ಗೆ ಎಕ್ಸ್ಪೆನ್ಸಸ್ ಆಯಿತು, ನಿಮ್ಮ ಲೈವ್ಲಿಹುಡ್ಗಾದರೂ ಈಸಿ ಆಗುತ್ತೆ ಅಂತ. ಆ ಥರ ಹೇಳಿದ್ನಲ್ಲ, ಫ್ರಮ್ 30 ಏಜ್ ಟು 60 ಏಜ್ವರೆಗೂ ಇಟ್ ವೇರೀಸ್ ಫ್ರಮ್ ದಿ. ಸೊ ದಿಸ್ ಈಸ್ ವಾಟ್ ಒನ್ಸ್ ಎ ಕ್ಲೈಂಟ್ ಕಮ್ಸ್, ಅವ್ರು ಬರ್ತಾರೆ, ನನ್ನ ಹತ್ರ 2 ಕೋಟಿ ಇದೆ, ಈ ಫ್ಲ್ಯಾಟ್ ತೊಗೋಬೇಕಂತ ಬಂದಾಗ ವಿ ಎಜುಕೇಟ್ ಇನ್ ಸರ್ಟೇನ್ ಪ್ಯಾರಾಮೀಟರ್ಸ್.
ಹೌದು ಸರ್. ಇವಾಗ ನಾನೇ ಮೊನ್ನೆ ಕೂತ್ಕೊಂಡು ಸುಮ್ಮನೆ ಸ್ಕ್ರಾಲ್ ಮಾಡ್ತಾ ಇದ್ದಾಗ ಒಬ್ರು ಹೇಳಿದ್ರು 2 ಕೋಟಿ ಇದ್ಬಿಟ್ರೆ ನೀವು ದುಡಿಯೋದೇ ಬೇಡ ಅಂತ. ಅಂದರೆ ಇನ್ನೂ 40 ವರ್ಷ 1.5 ಲಕ್ಷ ಡ್ರಾ ಮಾಡ್ಕೊಂಡು ಹೋಗ್ಬೋದು ಅಂತ ಅವ್ರು ಹೇಳಿದ್ರು. ಬಟ್ ನಾನು ಅನ್ನೋದು ಪ್ರಾಪರ್ಟಿ ಮುಖ್ಯನಾ, ಈ ಥರ ದುಡ್ಡು ಇಟ್ಕೊಳ್ಳೋದು ಮುಖ್ಯನಾ? ವಿಚ್ ಇಸ್ ಬೆಸ್ಟ್ ವ್ಯಾಲ್ಯೂಯೇಷನ್ ಪ್ರಕಾರ? ವ್ಯಾಲ್ಯೂಯೇಷನ್ ಸರಿ ಮೇಡಮ್. ಏನಾಗುತ್ತೆ, ದುಡ್ಡು ಬ್ಯಾಂಕಲ್ಲಿ ಇಟ್ಟಿರ್ತೀರಾ ಅಥವಾ ಮನೇಲಿ ಇಟ್ಕೊಂಡು ಖರ್ಚು ಮಾಡ್ಕೊಂಡು ಹೋಗ್ತೀರಾ. ಬಟ್ ಏನಾಗುತ್ತೆ, ಈಗ ಫ್ಯಾಮ್ಲಿ ಮಕ್ಕಳು ಗಿಕ್ಳು ಅಂತಿರ್ತಾರೆ, ನಮ್ಮದು ನಾವು ನೋಡ್ಕೋಬೇಕು, ಮಕ್ಕಳು ನಾವು ಹೊಡೆದಿದ್ದೀವಿ, ಹೆಂಡತಿ ನಂಬಿ ಮನೆಯೆಲ್ಲ ಬಿಟ್ಟು ಬಂದಿರ್ತಾರೆ, ಅವ್ರಿಗೂ ಸೇಫ್ ಗಾರ್ಡ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಡಿವೈಡ್ ಇಟ್ ಇನ್ 2-3 ಸೆಗ್ಮೆಂಟ್. ಒಂದು ಸ್ವಲ್ಪ ಬ್ಯಾಂಕಲ್ಲಿ ಇಟ್ಕೊಳ್ಳಿ, ಮಂತ್ಲಿ ಬರಂಗೆ ಮಾಡ್ಕೊಳ್ಳಿ. ನಿಮ್ಗೆ ಅಷ್ಟು ಧೈರ್ಯ ಇಲ್ಲ, ಸೈಟಲ್ಲಿ ಹಾಕಲ್ಲ ಅಂದಾಗ ಒಂದು ಸ್ವಂತ ಮನೆ ಮಾಡ್ಕೊಳ್ಳಿ, ನಿಮ್ಮ ಬರ್ಡನ್ ಕಡಿಮೆ ಮಾಡ್ಕೊಳ್ಳಿ, ಬಾಡಿಗೆ ಗಿಡ್ಗೆ ಇಲ್ದಿರಂಗೆ. ಇನ್ನೂ ಸ್ವಲ್ಪ ಜಾಗ ಅಥವಾ ಇನ್ನೂ ಸ್ವಲ್ಪ ದುಡ್ಡನ್ನು ಒಂದು ಪ್ರಾಪರ್ಟಿಲಿ ಇನ್ವೆಸ್ಟ್ ಮಾಡಿ. ಅದಕ್ಕೆ ನೀವೇನೂ ಮಾಡೋದಿಲ್ಲ, ಇಟ್ ಸೆಲ್ಫ್ ವಿಲ್ ಗ್ರೋ. ಈಗಿನ ಲೆಕ್ಕಕ್ಕೆ 3 ವರ್ಷಕ್ಕೆ ಡಬಲ್ ಆಗ್ತಾಯಿದೆ. ಒಂದು ನಿಮ್ಮ ಲೈವ್ಹುಡ್ಡಿಗೆ ಸೇಫ್ ಆಗಿದೆ, ಇನ್ನೊಂದು ಮಂತ್ಲಿ ಖರ್ಚುಗಳಿಲ್ಲ, ಥರ್ಡ್ ಒಂದು ಮೇಕ್ ಒನ್ ಅಸೆಟ್ ಫಾರ್ ಫ್ಯೂಚರ್. ನಾಳೆ ಏನೋ ಒಂದು ವಸ್ತು ಬಂದಾಗ ನಿಮಗೆ ಬೇಕಂದಾಗ ಅದು ಮಾರಿಬಿಟ್ಟು ಮೆಡಿಕಲ್ಗೋ ಇನ್ನೊಂದಕ್ಕೋ ಬೇಕಾಗುತ್ತೆ. ಯು ಶುಡ್ ಆಲ್ವೇಸ್ ಯಾವುದಂದಾಗ ಅದಕ್ಕೆ ಆತ ಶಾರ್ಟ್ ಟೈಮ್, ಮಿಡ್ ಟೈಮ್ ಆ್ಯಂಡ್ ಲಾಂಗ್ ಟೈಮ್ ಅಂತ ಇನ್ವೆಸ್ಟ್ಮೆಂಟ್ಸು, ಫೈನಾನ್ಷಿಯಲ್ಸ್ ಇರ್ಬೋದು, ಶೇರಲ್ಲಿ ಇರ್ಬೋದು, ಎಲ್ಲದರಲ್ಲಿ ಮ್ಯೂಚುವಲ್ ಫಂಡಲ್ಲಿ ಯಾಕೆ ಹೇಳ್ತಾರೆ ಅಂದರೆ ದಿಸ್ ಈಸ್ ಅ ಕಾನ್ಸೆಪ್ಟ್. ನೆಕ್ಸ್ಟ್ ಇವಾಗ ನಾ ಇನ್ವೆಸ್ಟ್ ಮಾಡಬೇಕು ಅದರ ಆಯಿತು. ನೆಕ್ಸ್ಟ್ ನಾನು ಬರ್ತಾಯಿರೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಸೈಟ್ಸ್ ಇದೆ. ಅದೇನೋ ರೆವೆನ್ಯೂ ಸೈಟು, ಎ ಖಾತಾ, ಬಿ ಖಾತಾ, ಅದನ್ನು ನನಗೆ ಹೆಂಗೆ ಇನ್ಫಾರ್ಮೇಷನ್? ಓಕೆ ಮೇಡಮ್, ದೇರ್ ಆರ್ 4 ಸೆಗ್ಮೆಂಟ್ ಆಫ್ ಖಾತಾಸ್. ಒಂದು ಅಂದರೆ BDA ಖಾತಾ ಅಂತಾರೆ, ಅಂದರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅವರೇ ಸ್ವಂತ ಲೇಔಟ್ ಮಾಡಿರ್ತಾರೆ, ಅದು BDAಯಿಂದ ಖಾತಾ ಬರುತ್ತೆ. ದ್ಯಾಟ್ ಇಸ್ ಪರ್ಫೆಕ್ಟ್ ಖಾತಾ. ಯಾಕಂದರೆ ಗೌರ್ಮೆಂಟೇ ಲ್ಯಾಂಡನ್ನು ಕನ್ವರ್ಷನ್ ಮಾಡಿ ಲೀಗಲಿಟಿ ಮಾಡಿ ಎಲ್ಲ ಮಾಡಿ ಕೊಟ್ಟಿರ್ತಾರೆ. ಲೈಕ್ ಬನಶಂಕರಿ 6 ಸ್ಟೇಜ್ ಇರ್ಬೋದು, ನಾರಾಯಣ ನಗರ ಇರ್ಬೋದು, ಈ ಥರದ. ಈಗ ಅರ್ಕಾವತಿ, ಕೆಂಪೇಗೌಡ ಲೇಔಟ್ ತುಂಬ ಬಂದಿದೆ. ಈ ಥರವೆಲ್ಲ BDAದು, ಅದಕ್ಕೇನು ತಲೆ ಕೆಡ್ಸ್ಕೊಳಂಗಿಲ್ಲ. ದ್ಯಾಟ್ ಇಸ್ BDA ಖಾತಾ. ನೆಕ್ಸ್ಟ್ ಕಮ್ ಎ ಖಾತಾ. ಎ ಖಾತಾ ಅಂದರೆ ಏನಾಗಿರುತ್ತೆ, ಲ್ಯಾಂಡ್ ಕನ್ವರ್ಷನ್ ಆಗಿರುತ್ತೆ. DC ಕನ್ವರ್ಷನ್ ಅಂತಾರೆ, ಇಲ್ಲ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಇರುತ್ತೆ, ಅದರಿಂದ ಪರ್ಮಿಷನ್ ಆಗಿರುತ್ತೆ. ಇಲ್ಲಾಂದರೆ ಈಗ BMICPL ಅಂತ ಇರೋ ಒಂದೊಂದು ಸೆಗ್ಮೆಂಟ್ ಇದೆ. ಇವೆಲ್ಲ ಅಪ್ರೂವಲ್ ಆಗಿದ್ದು ಎ ಖಾತಾ. ದೀಸ್ ಆಲ್ಸೋ ಸೇಫ್. ಇದಾಗ್ತಿದ್ದಂಗೆ ಬಿ ಖಾತಾ ಅಂತ. ಈಗ ನವೆಡೇಸ್ ತುಂಬ ಜನ ಮಾಡ್ತಾಯಿಲ್ಲ. ಮೊದಲಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಗೌರ್ಮೆಂಟಿಗೇನು ಬೆಟರ್ಮೆಂಟ್ ಚಾರ್ಜಸ್ ಕಟ್ಟಬೇಕಾಯಿತು, ಕಟ್ಟಕ್ಕೆ ಅವಾಯ್ಡ್ ಮಾಡೋಕ್ಕೆ ಏನು ಮಾಡ್ತಾಯಿದ್ರು, DC ಕನ್ವರ್ಷನ್ ಮಾಡ್ಕೊತಾಯಿದ್ರು. ಅದೇನು ಖರ್ಚು ತುಂಬ ಬರೋಲ್ಲ. ಅದಾದಮೇಲೆ ಸೈಟ್ ಮಾಡಿ ಮಾರಿಬಿಡ್ತಾಯಿದ್ರು. ಯಾವಾಗ ಇಟ್ ಡಸಂಟ್ ಕಮ್ ಅಂಡರ್ ಎನಿ ಡೆವಲಪ್ಮೆಂಟ್ ಅಥಾರಿಟಿ, ಯೂಸೇಬಲ್ ಏರಿಯಾ ಆಫ್ ದಿ ಸೈಟ್ ಎಕ್ಸ್ಟ್ರಾ ಬರುತ್ತೆ. ಅವಾಗ ಈಗ 1 ಎಕರೆಗೆ 43,560 ಸ್ಕ್ವೇರ್ ಫೀಟ್ ಬರುತ್ತೆ. ಇದರಲ್ಲಿ ವೇರೀಸ್ ಫ್ರಮ್ 48% to 54% ಯೂಸೇಬಲ್ ಏರಿಯಾ ಬರುತ್ತೆ ಲೇಔಟ್ ಮಾಡಿದಾಗ. ರೆಕ್ಟ್ಯಾಂಗಲ್ ಇದೆಯಾ, ಸ್ಕ್ವೇರ್ ಇದೆಯಾ, ಅದಕ್ಕೆ ಆಲ್ರೆಡಿ ಒಂದು ಎಕ್ಸಿಸ್ಟಿಂಗ್ ರೋಡ್ ಇದ್ದಾಗ ಯೂಸೇಬಲ್ ಏರಿಯಾ ಹೆಚ್ಚಿಗೆ ಬರುತ್ತೆ. ಆ ಥರ ಬಂದಾಗ ಏನಾಗುತ್ತೆ, ಮ್ಯಾಕ್ಸಿಮಮ್ 54% ಅಚೀವ್ ಮಾಡ್ಬೋದು ಇನ್ ಅಥಾರಿಟಿಯಿಂದ ಪರ್ಮಿಷನ್ ತೊಗೊಂಡಾಗ. ಯಾವಾಗ ಬಿ ಖಾತಾ ಲೇಔಟ್ ಮಾಡಿದಾಗ ನಿಮಗೆ ಗಾರ್ಡನ್ ಬಿಡಲ್ಲ, CA ಸೈಟ್ ಬಿಡಲ್ಲ. ದ್ಯಾಟ್ ವಿಲ್ ಅಚೀವ್ ಅಪ್ ಟು 65%. ಅದನ್ನು ಜನರಿಗೆ ಅದನ್ನು ಈಸಿಯಾಗಿ ಅವ್ರ ಡೆವಲಪರ್ ಇನ್ಕಮ್ ಮಾಡ್ಕೋಬೇಕಂತ ಆ ಥರ ಮಾಡಿಕೊಂಡು ಹೋದರು. ನವೆಡೇಸ್ ಎವ್ರಿಬಡಿ ಈಸ್ ಎಜುಕೇಟೆಡ್. ಬಿ ಖಾತಲ್ಲಿ ಆಗಲ್ಲ, ಸ್ವಲ್ಪ ಹೆಚ್ಚಿಗೆ ಆದರೂ ಪರವಾಗಿಲ್ಲ ತೊಗೊತೀವಿ ಅಂತ ಈಗ ಎ ಖಾತಾಗೆ, BDA ಸೈಟ್ಗೆ, ಇಲ್ಲ BBMP ಖಾತಾ ಇರೋ ಸೈಟಿಗೆ ಹೋಗ್ತಾ ಇದ್ದಾರೆ. ಇದಾದಮೇಲೆ 4th ಸೆಗ್ಮೆಂಟ್ ಬರೋದು ರೆವಿನ್ಯೂ ಸೈಟ್ ಅಂತ. ರೆವಿನ್ಯೂ ಅಂದರೆ ಲ್ಯಾಂಡ್ ಇರುತ್ತೆ, ಅಗ್ರಿಕಲ್ಚರ್ ಲ್ಯಾಂಡ್ ವಿಚ್ ಇಸ್ ಕಾಲ್ಡ್ ಆಸ್ ಗ್ರೀನ್ ಲ್ಯಾಂಡ್. ಅದನ್ನು ಏನು ಮಾಡ್ತಾರೆ, ಅದರಲ್ಲೇ ಸೈಟ್ ಮಾಡಿ ಮಾರ್ತಾರೆ. ಅದಕ್ಕೆ ನಿಮಗೆ ಖಾತಾ ಸಿಗಲ್ಲ. ಇಫ್ ಯು ಬೈ 5.5 ಗುಂಟಾಸ್ ತೊಗೊಂಡ್ರೆ ನಿಮ್ಮ ಹೆಸರಲ್ಲೇ ಸಪ್ರೇಟ್ ಪಾಣಿ ಆಗುತ್ತೆ. 11 ಸ್ಕೆಚ್ ಮಾಡಿ ಪಾಣಿ ಆಗ್ತಾರೆ. ದಟ್ ಲೀಗಲಿ ಹೋಲ್ಡ್ಸ್ ಗುಡ್ ಫಾರ್ ಯು. ಈಗ ಹಳ್ಳಿಗಳು ಇರ್ತಾರೆ, ಸುಮ್ಮನೆ ಗುಂಟೆ ಲೆಕ್ಕ ಮಾಡಿ ಮಾರ್ತಾರೆ, ಏನೂ ಇರಲ್ಲ. ಈಗ ಹಳ್ಳಿಗಳೆಲ್ಲ ಈಗ ಏನಾಗಿದೆ, ಬೆಂಗಳೂರುಗಳಲ್ಲಿ ಸೇರಿಕೊಂಡಿದೆ. ಈಗ ಅದೇ ರೆವಿನ್ಯೂ ಸೈಟ್ ಇದ್ದಿದ್ದು ಈಗ ಗೌರ್ಮೆಂಟ್ ಈಸ್ ಥಿಂಕಿಂಗ್ ಟು ಕನ್ವರ್ಟ್ ದ್ಯಾಟ್ ಇನ್ ಟು ಬಿ ಖಾತಾ. ಅಟ್ಲೀಸ್ಟ್ ಒಂದು ಖಾತಾ ಆಗ್ತಾಯಿದೆ. ಈಗ ರೆವಿನ್ಯೂ ಸೈಟು 2,000, 1,500, 3,000 ಮಾಡಿ ಏನು ಸೈಟ್ ಮಾಡಿದ್ದಾರೆ. ಎಕ್ಸಾಂಪಲ್ ಈಗ OB ಚೂಡಳ್ಳಿಯಿಂದ ಕಗ್ಲಿಪುರವರೆಗೂ ಆನ್ ಕನಕ್ಪುರ್ ರೋಡ್ BDA ಇಸ್ ಅಕ್ವೈರಿಂಗ್ ಫಾರ್ ಲೇಔಟ್ಗೆ. ಅಕ್ವಿಷನ್ ನೋಟಿಸ್ ಕೊಟ್ಟಿದ್ದಾರೆ. ಸರ್ಟೆನ್ ವಿಲೇಜಸ್ ಈ ಲೇಔಟಲ್ಲಿ ಈ ಸರ್ವೆ ನಂಬರ್ ಅಂತ ಲಿಸ್ಟ್ ಕಳಿಸಿದ್ದಾರೆ. ಅದರಲ್ಲಿ ಯಾರಾದರೂ ರೆವಿನ್ಯೂ ಸೈಟ್ ಮಾರಿಬಿಟ್ಟಿದ್ರೆ
ಬಿಲೋ 5.5 ಗುಂಟಾ ತೊಗೊಂಡು ರಿಜಿಸ್ಟ್ರ್ ಮಾಡ್ಕೊಂಡವ್ರು ಇದ್ದರೆ ಅದು ಸೈಟು ಇವ್ರ ಹೆಸರಲ್ಲಿ ಖಾತಾ ಇದು ರಿಜಿಸ್ಟ್ರ್ ಆಗಿದೆ, ಖಾತಾ ಇಲ್ಲ. ನಾಳೆ ಅಕ್ವಿಷನ್ ಹೋದಾಗ ದಟ್ ಕಾಂಪನ್ಸೇಷನ್ ಗೋಸ್ ಟು ದಿ ಲ್ಯಾಂಡ್ ಲಾರ್ಡ್ ಆಫ್ ದಿ RTC. 5 ಗುಂಟೆ ಮೇಲೆ ಯಾರು ಮಾಡ್ಕೊಂಡಿದ್ದಾರೆ ಅವ್ರ ಹೆಸರು ಪಾಣಿ ಮಾಡ್ಕೊಂಡೋಗಿ ಸೇಫ್ ಇದೆ. ಸೊ ಒಳಗಡೆ ಇದ್ರೆ ಅವರು ಓನರ್ ಹೆಸರು ಕಾಂಪನ್ಸೇಷನ್ ಹೋಗುತ್ತೆ. ಸೊ ಅದಕ್ಕೆ ಈಗ ಏನಾಗಿದೆ, ಅದಕ್ಕೆ ನೀವು ಕರೆಂಟ್ ಕನೆಕ್ಷನ್ನು ಇದು ತೊಗೊಂಡು ಲೀಗಲೈಸ್ ಮಾಡಿಕೊಂಡು ಮನೆ ಕಟ್ಟಿದ್ದೀವಿ ಅಂತ ತೋರಿಸ್ಕೊಂಡ್ರೆ ಬಿಫೋರ್ ಟೈಮ್ ಆಫ್ ಅಕ್ವಿಜಿಷನ್ ಇತ್ತು ಅಂದರೆ ಆಲ್ರೆಡಿ ಕನೆಕ್ಷನ್ನು ವಾಟ್ರ್ ಇಟ್ಕೊಂಡು ನೀವು ಅಲ್ಲಿ ಇಷ್ಟು ಸರ್ಟೇನ್ ಸ್ಕ್ವೇರ್ ಫೀಟ್ ಆಫ್ ಲ್ಯಾಂಡ್ ನೀವು ಕಟ್ಕೊಂಡಿದ್ದೀರಂದರೆ ಲೀಗಲೈಸು ನಾಳೆ ಕಾಂಪನ್ಸೇಷನ್ ವಿಲ್ ಕಮ್ ಟು ಯು. ಹಾಗೆ ಇನ್ನೊಂದು ಇವಾಗ 2 ಟೈಪ್ ಆಫ್ ಲ್ಯಾಂಡ್ ಡಿಸ್ಟ್ರಿಬ್ಯೂಷನ್ ನಡೀತಿದೆ. ಒಂದು ಮಲ್ಟಿಪಲ್ ರೈತರಿಂದ ತೊಗೊಂಡ್ಬಿಟ್ಟು ಅದನ್ನು ಲೇಔಟ್ಸ್ ಮಾಡ್ತಾರೆ. ನೀವೆಲ್ಲ ಸೈಂಟಿಫಿಕಲ್ ರೋಡ್ಸು, ಪಾರ್ಕು, ಕಮ್ಯುನಿಟಿ ಹಾಲು ಎಲ್ಲ ಮಾಡ್ತಾರೆ. ಇನ್ನೊಂದು ಕಡೆ ಯಾವ ಥರ ನಡೀತಿದೆ ಅಂದರೆ ಇವಾಗ 7-8 ಜನ ಅಣ್ಣ ತಮ್ಮಂದರು ಅಥವಾ ಒಂದು ಎಕರೆಗಳು ಇಟ್ಕೊಂಡಿರ್ತಾರೆ, ಅದನ್ನು ಬೈಫರ್ಕೇಟ್ ಮಾಡಿ ಸೈಟ್ ಮಾಡಿ ಮಾರ್ತಿದ್ದಾರೆ. ಸೊ ಇವಾಗ ಎರಡಲ್ಲೂ ರಿಸ್ಕ್ ಇದೆ. ಏನಾಗಿ ಯಾಕೆಂದರೆ ಈ ಲೇಔಟಲ್ಲೂ ನಾನು ರಿಸ್ಕ್ ಕೇಳಿದ್ದೀನಿ. ತುಂಬ ಜನಕ್ಕೆ ಏನಾಗಿದೆ, ಆ ಥರ ತೊಗೊಂಡಾಗ ಯಾರೋ ಎಲ್ಲೋ ಕೂತಿರೋರು ಎದ್ದು ಬಂದು ಇದು ನಮ್ಮ ತಾತಂದು, ಇದು ನಮ್ಗೆ ಗೊತ್ತಿರಲ್ಲ ಹಿಂಗೆ ಮಾಡ್ತಾರೆ ಅಂತ ಅದು ಇದೆ. ಇದು ಕೂಡ ಅಷ್ಟೇ, ಯಾರೋ ಅಕ್ಕ ತಂಗಿರು ಯಾರಿಗೋ ಇನ್ಫಾರ್ಮ್ ಮಾಡಿಲ್ಲ ಅಂತ ಅದು ಇದೆ. ಸೊ ಇವಾಗ ಎರಡಕ್ಕೂ ನಾವು ಯಾವ ಥರ ವ್ಯಾಲಿಡೇಷನ್ಸ್ ತೊಗೊಳೋದು? ಮೇಡಮ್, ಯಾವುದೇ ಪ್ರಾಪರ್ಟಿ ಲೀಗಲ್ ಅಂದಾಗ ಅವತ್ತು ತೊಗೊಳಕ್ಕೆ ಹೋಗ್ಬೇಕಾದ್ರೆ ಪೇಪರ್ಸ್ ತೊಗೊಂಡು ಲಾಯರ್ ಕೊಡ್ತೀವಿ, ಅವ್ರು ಲೀಗಲಿ ಮಾಡ್ತಾರೆ. ನಾನು ನಿಮ್ಗೆ ಸಜೆಸ್ಟ್ ಅಂದರೆ ಏನೋ ಬ್ಯಾಂಕ್ ಲೋನ್ ಆಗುತ್ತೆ ಅಂತ ಬ್ಯಾಂಕಲ್ಲಿ ಲೀಗಲ್ ಆಯಿತು ಅಂತ ಹೋಗಬೇಡಿ. ಇನ್ನೊಂದು ಪ್ಯಾರಲಲ್ ಆಗಿ ನಿಮಗೆ ಕಂಫರ್ಟ್ ಇರೋರು ನಿಮ್ಮ ಫ್ಯಾಮಿಲಿ ಲಾಯರ್ ಹತ್ರ ಇನ್ನೊಂದು ಸರಿ ಸೆಕೆಂಡ್ ಒಪಿನಿಯನ್ ತೊಗೊಳ್ಳಿ. ಈಗ ಲ್ಯಾಂಡ್ ವ್ಯಾಲ್ಯೂಯೇಷನ್ ಹೆಚ್ಚಿಗೆ ಆಗ್ತಿದ್ದಂಗೆ ನಮ್ಮ ತಾತಂದು ನಮ್ಮ ಮೊಮ್ಮಕ್ಕಳೊಂದು ಆ ಕಾಲದಿಂದ ಇದೆ, ಇದು ಮುಂದೇನೂ ಇದೆ, ಈಗೂ ಇದೆ, ಮುಂದೇನೂ ಬರುತ್ತೆ. ಇದು ಬರಲ್ಲ ಅಂತ ಎಕ್ಸ್ಪೆಕ್ಟೇಷನ್ ಇಲ್ಲ, ಬರುತ್ತೆ. ಅವಾಗ ಏನು ಮಾಡಬೇಕಂದ್ರೆ ನಿಮ್ಮ ಡಾಕ್ಯುಮೆಂಟ್ ಚೆನ್ನಾಗಿದ್ದಾಗ ಲೀಗಲ್ ಹೋಗಿ ಅಂದಿದೆ, ನಿಮ್ಮ ರೈಟ್ಸ್ ಇದ್ದರೆ ಬನ್ನಿ. ಫ್ಯಾಮಿಲಿ ಟ್ರೀ ಅದು ಇದು ಅಂತಾರಲ್ಲ, ಅದೆಲ್ಲ ಅಲ್ಲ, ಅವೆಲ್ಲ ತೊಗೊಂಡು ಬರ್ತಾರೆ, ಅವೆಲ್ಲ ಮಾಡಿರ್ತಾರೆ. ಅದರಲ್ಲಿ ಇನ್ನೂ ಇದೆ ಲಿಮಿಟೇಷನ್ ಆ್ಯಕ್ಟ್ ಅಂತ ಇದೆ. ನೀವು ಯಾರ ಹತ್ರ ಒಂದು ಪ್ರಾಪರ್ಟಿಯನ್ನು 13 ವರ್ಷ ಇಫ್ ಇಸ್ ಇಂಡಿವಿಜುವಲ್ ಇದ್ದಾಗ ನೀವು ಅವರಿಂದ ಪ್ರಾಪರ್ಟಿ ತೊಗೊಂಡು ಖಾತಾ ಮಾಡಿಸ್ಕೊಂಡು ಎಂಜಾಯ್ಮೆಂಟಲ್ಲಿ ಇದ್ಕೊಂಡಿದ್ರೆ ಲಿಮಿಟೇಷನ್ ಆ್ಯಕ್ಟ್ ಪ್ರಕಾರ ಅದು ಬರಲ್ಲ ಅವ್ರಿಗೆ. ಎಲ್ಲ ಜೆನ್ಯೂನ್ ಲೀಗಲ್ ಹೈರ್ಸ್ ಇದ್ರೂ ಕೇಸ್ ಮಾಡೋಕ್ಕೆ ಬರಲ್ಲ. ಕಾರಣ ಏನಂದರೆ ಈ ಕಾನೂನಲ್ಲಿ ಏನು ಕೇಳುತ್ತೆ, 13 ವರ್ಷ ಏನು ಮಾಡ್ತಾಯಿದ್ರಿ, ದ್ಯಾಟ್ ಈಸ್ ಒನ್ ಲಿಮಿಟೇಷನ್ ಆ್ಯಕ್ಟ್ ಇದ್ರ ಪ್ರಕಾರ ಹೋಗುತ್ತೆ. ಬಟ್ ನವ್ ಡೇಸ್ ಬಿಕಮ್ ವೆರಿ ಕಾಮನ್. ಯಾರು ಎನಿ ಟೈಮ್ 40 ವರ್ಷ ಹಿಂದೆ ಅವ್ರು ಬಂದು ಕೇಸ್ ಮಾಡ್ತಾರೆ. ಆವತ್ತಿನ ಸಿಚುವೇಶನ್ ಬಂದಾಗೆ ಇವತ್ತು ಲೀಗಲಿ ಮಾಡ್ಕೋಬೇಕು, ಕಾನೂನು ಪ್ರೀತಿ ಫೈಟ್ ಮಾಡಬೇಕು. ನಿಮ್ಮ ಡಾಕ್ಯುಮೆಂಟ್ ಸರಿ ಇಲ್ಲ ಅಂದರೆ ಮತ್ತೇನೋ ಅವ್ರ ಜೊತೆ ಸ್ವಲ್ಪ ಕಾಂಪ್ರಮೈಸ್ ಮಾಡಿಕೊಂಡು ಕನ್ಫರ್ಮೇಷನ್ ಮಾಡಿಕೊಂಡು ಮಾಡಬೇಕು. ಬಟ್ ನಾವೇನು ಸಜೆಸ್ಟ್ ಮಾಡ್ತೀವಿ, ಯಾರೋ ಬಂದು ಏನೋ ಬಂದು ಹೇಳ್ತಿದ್ದಂಗೆ ಭಯ ಪಟ್ಕೊಳ್ಳೋಂಥದ್ದು ಇಲ್ಲ. ಯಾವಾಗ ನಿಮ್ದು ಹಾರ್ಡರ್ ನಿಮ್ಮ ಮನಿ ಹಾಕಿದ್ದೀರಾ, ಕಾನೂನು ಅನ್ನೋದೊಂದಿದೆ, ಕೇಸ್ ಮಾಡಿ, ಹ್ಯಾವ್ ಪೇಷನ್ಸ್. ಬರ್ತಾರೆ, ಯಾರೋ ಭಯಪಡಿಸ್ತಾರೆ, ಮಾಡ್ತಾರೆ, ಡೋಂಟ್ ಗೋ ವಿತ್ ದ್ಯಾಟ್. ಆಯಿತು ಸ್ವಾಮಿ, ನಿಮ್ದಿದ್ರೆ ನೀವು ತೊಗೊಳ್ಳಿ, ನಮ್ಮದಿದ್ರೆ ನಾವು ಮಾಡ್ತೀವಿ, ಲೆಟ್ ಸಿ ಇನ್ ದ ಕೋರ್ಟ್ ಅಂತ ಹೋಗಿ ಕೇಸ್ ಹಾಕಿ, ಹ್ಯಾವ್ ಪೇಷನ್ಸ್. ಯಾಕಂದರೆ ಈಗೇನಾಗಿದೆ, ಜನಸಂಖ್ಯೆ ಹೆಚ್ಚಿಗೆ ಆಗಿದೆ, ಕೇಸ್ ಇವತ್ತು ಹಾಕಿದ್ರೆ ಇವತ್ತೇ ಮುಗಿಯುತ್ತಂತಲ್ಲ. ನಿಮ್ಮ ಲಾಯರ್ಗೆ ಹೇಳಿ ಒಂದು ಸಾರಿ ಕೇಸ್ ಫೈಲ್ ಮಾಡಿದ್ಮೇಲೆ ಜಜ್ಮೆಂಟ್ ಬರೋರ್ಗೂ ಅವರಲ್ಲಿ ಏನೂ ಬಂದು ಮಾಡೋಕ್ಕಾಗಲ್ಲ. ಅಂತ ಏನೋ ವರ್ಸ್ಟ್ ಬಂದಾಗ ನೀವು ನಿಮ್ಮ ಪ್ರಾಪರ್ಟಿ ಮೇಲೆ ಸ್ಟೇನೋ ಕೆವಿಟೋ ತೊಗೊಂಡು ಬಂದು ಸ್ಟೇಟಸ್ಗೂ ಮೇಂಟೈನ್ ಮಾಡ್ಕೊಳ್ಳೋಕೆ ಆಪ್ಷನ್ ಇರುತ್ತೆ. ಯು ಕ್ಯಾನ್ ಪ್ರೊಸೀಡ್ ವಿತ್ ಏನು ಇದೆ ಹಾಗೆ ಉಳಿಸ್ಕೋಬೇಕು ಅಂತ, ಆ ಥರ ಎಲ್ಲ ಕಾನೂನಿದೆ. ಆವಾಗ ಲೀಗಲ್ ಯಾರು ಇರ್ತಾರೆ, ಹೀ ಈಸ್ ಅ ಗುಡ್ ಪರ್ಸನ್ ಟು ಗೈಡ್ ಯು. ಫ್ಯಾಮಿಲಿ ಟ್ರೀ ಅಂತ ಕೊಡ್ತಾರಲ್ವಾ, ಆ ಫ್ಯಾಮಿಲಿ ಟ್ರೀ ಎಷ್ಟು ಜನ್ರೇಷನ್ ತನಕ ತೊಗೊಳ್ಬೇಕು? ಆ ಥರ ಜನ್ರೇಷನ್ ಅಂತ ಹುಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಈಗೇನಾಗುತ್ತೆ, ಒಂದು ಪ್ರಾಪರ್ಟಿ ತೊಗೊಂಡಿರ್ತೀರ, ಶಿವಕುಮಾರಿಂದ ತೊಗೊಂಡಿದ್ದೀರಾ. ಶಿವಕುಮಾರ್ಗೆ ಈಗ ಏನಾಗಿದೆ, ಮೇಜರ್ 3 ಜನ ಮಕ್ಕಳಿದ್ದಾರೆ. ನಾನೀಗ ಸೆಲ್ಫ್ ಎಕ್ವೈರ್ ಆಗಿದ್ದಕ್ಕೆ ನಾನು, ನನ್ನ ಹೆಂಡತಿ, ನನ್ನ 3 ಜನ ಮಕ್ಕಳು ಮಾತ್ರ ಲೀಗಲ್ ಹೇರ್ಸು. ಇವ್ರದ್ದು ಫ್ಯಾಮಿಲಿ ಟ್ರೀ ಈಸ್ ಇನಫ್. ಇಟ್ ವೇರೀಸ್ ಫ್ರಮ್ ದ ಕೇಸ್ ಟು ಕೇಸ್. ಈಗೇನಾಗಿದೆ, ನಮಗೆ ಆನ್ಸೆಸ್ಟರ್ ಪ್ರಾಪರ್ಟಿ ಇರುತ್ತೆ, ಗಿಫ್ಟ್ ಡೀಡ್ ಆಗಿರುತ್ತೆ, ವೆದರ್ ಇಟ್ಸ್ ರಿಟರ್ನ್ ಗಿಫ್ಟ್ ಡೀಡೋ, ಓರಲ್ ಗಿಫ್ಟ್, ರಿಜಿಸ್ಟರ್ಡ್ ಗಿಫ್ಟ್ ಡೀಡಿಯಾ. ರಿಜಿಸ್ಟರ್ ಆಗಿ ಬಂದಾಗ ನಿಮ್ಗೆ ಲೀಗಲಿ ಬಂದುಬಿಡ್ತು. ಅಲ್ಲಿಂದ ಮುಂದೆ ಯಾರು ಲೀಗಲ್ ಹೇರ್ ಬರ್ತಾರೆ ತೊಗೋಬೇಕು. ಸೊ ಒಂದೊಂದು ಸರಿ ರಿಜಿಸ್ಟರ್ ಆಗಿರಲ್ಲ ಅಂದಾಗ ಅದರಿಂದ ಅವರು ಅಪ್ಪನಿಂದ ಮಗಂಗೆ ಬಂದಿದೆ ಅಂದರೆ ತಂದೆ ತಾಯಿ ತೊಗೋಬೇಕು. ಇಟ್ ವೇರೀಸ್ ಫ್ರಮ್ ಕೇಸ್ ಟು ಕೇಸ್. ಸರ್, ಇವಾಗ ಬಾಡಿಗೆ ಮನೆಗೆ ಹೋಗ್ತೀವಿ, 11 ಮಂತ್ಸ್ ನಮಗೆ ಕೊಟ್ಟಿರ್ತಾರೆ ಅಗ್ರಿಮೆಂಟು, ಆದರೂ ಭಾಳ ಕಿರುಕುಳ ಕೊಡ್ತಾರೆ. ನಿಮ್ಮ ಮನೆಯಲ್ಲಿ ಯಾರೂ ಬರಬಾರ್ದು,
ನೀವು ಅಷ್ಟು ಜನನೇ ಇರಬೇಕು, ಇಷ್ಟು ಜನ ಇರಬೇಕು, ಆ ಥರ ಎಲ್ಲ ಇರುತ್ತೆ. ಅದಕ್ಕೆ ಏನಾದರೂ ಒಂದು ರೂಲ್ಸು ರೆಗ್ಯುಲೇಷನ್ಸು ಆ ಥರ ಏನಾದರೂ ಇದೆಯಾ? ಈಗ ನಾನು ಸ್ವಂತ ನನ್ನ ಬಿಲ್ಡಿಂಗ್ ಇದೆ, ನಾ ಬಾಡಿಗೆ ಕೊಡಬೇಕಾದ್ರೆ ಕೆಳಗಡೆ ಬಾಡಿಗೆ ಕೊಟ್ಟಿದ್ದೀನಿ, ಮೇಲೆ ನಮ್ಮ ಮನೆ ಇದೆ. ನಾ ಬಾಡಿಗೆ ಕೊಡಬೇಕಾದ್ರೆ ಕಂಡೀಷನ್ ಹೇಳಿರ್ತೀನಿ. ನ್ಯೂಕ್ಲಿಯರ್ ಫ್ಯಾಮ್ಲಿನ, ಅಡಲ್ಟ್ ಎಷ್ಟಿದ್ದೀರಾ, ಮಕ್ಳು ಎಷ್ಟಿದ್ದೀರಾ, ನಿಮ್ಮ ಪೇರೆಂಟ್ಸ್ ಯಾವಾಗ ಬಂದು ಹೋಗ್ತಾರೆ, ಅವ್ರು ಏನು ಮಾಡ್ತಾರೆ, ಫಸ್ಟ್ ಸ್ಟಾರ್ಟಿಂಗಲ್ಲಿ 3 ಜನ ಬಂದುಬಿಟ್ಟು ನಾವು ಅವ್ರು ಕೊಡೋದು ಏನು ಮಾಡ್ತೀವಿ, ಮಿನಿಮಮ್ ಒಂದು 500 ರೂಪಾಯಿ ವಾಟರ್ ಮೇಂಟೆನೆನ್ಸ್ ಅಂತ ಕೊಟ್ಟಿರ್ತೀವಿ. ಲಿಫ್ಟ್ ಗಿಫ್ಟ್ ಎಲ್ಲ ಇರುತ್ತೆ. ಆಮೇಲೆ ಸೆಕ್ಯೂರಿಟಿ ಇಟ್ಟಿರ್ತಾರೆ, 1000 ರೂಪೀಸ್ ಅಂತ ಇರ್ತೀವಿ. ಈಗ ಅವರು ರೆಗ್ಯುಲರಾಗಿ ಜನ ಹೆಚ್ಚಿಗೆ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನನ್ನ ಬಿಲ್ಡಿಂಗ್ ವೇರ್ ಆ್ಯಂಡ್ ಟೇರ್ ಆಗುತ್ತೆ, ವಾಟರ್ ಬಿಲ್ ಹೆಚ್ಚಿಗೆ ಬರುತ್ತೆ. ಯಾಕಂದರೆ ಒಂದು ಬಿಲ್ಡಿಂಗಲ್ಲಿ 4 ಮನೆ ಇದ್ದಾಗ ಒಂದು ಸಪ್ರೇಟ್ ಮೀಟ್ರ್ ಇರಲ್ಲ, ಕರೆಂಟ್ ಸಪ್ರೇಟ್ ಇರುತ್ತೆ. ಲಿಫ್ಟ್ ಹೆಚ್ಚಿಗೆ ಯೂಸ್ ಮಾಡ್ತಾರೆ, ವಾಟ್ರ್ ಹೆಚ್ಚಿಗೆ ಯೂಸ್ ಮಾಡ್ತಾರೆ. ಆಮೇಲೆ ಏನಾಗುತ್ತೆ, ನನಗೆ ಪೀಸ್ ಆಫ್ ಮೈಂಡನ್ನು ಅಲ್ಲಿ ಇರಬೇಕು ಅಂತ ಆ ಟೆನೆಂಟನ್ನು ಸೆಲೆಕ್ಟ್ ಮಾಡಿಕೊಟ್ಟಿರ್ತೀನಿ. ಅವರವರ ಭಾವನೆಗೆ ಬಿಟ್ಟಿರುತ್ತೆ. ಒಬ್ರು ಯಾರೋ ವೆಜ್ಜೇ ಕೊಡಬೇಕಂತಿರ್ತಾರೆ, IT ವರ್ಕ್ ಮಾಡಬೇಕಂತಲೇ ಇರ್ತಾರೆ. 4 ಜನ ಇದ್ದರೆ ಮಾತ್ರ ಕೊಡ್ತೀನಿ ಅಂತ ಇರುತ್ತೆ. ನನ್ನ ಬಿಲ್ಡಿಂಗ್ ಇದೆ, ವಿ ಆರ್ ಸ್ಪೆಸಿಫಿಕ್, 4 ಜನ ಮೇಲಿದ್ರೆ ಕೊಡಲ್ಲ, ಇಲ್ಲ ಖಾಲಿ ಇರಲಿ ಅಂತ. ಯಾಕಂದ್ರೆ ಪಕ್ಕದಲ್ಲಿ ತಮ್ಮನ ಮನೆ ಇದೆ, ಅವರಿದೆ, ಈ ಗಲಾಟೆ ಎಲ್ಲ ಆದರೆ ನಮ್ಗೆ ಇರೋಕ್ಕಾಗಲ್ಲ. ಮನೆ ಅನ್ನೋದೇನಾಗಿರುತ್ತೆ, ನೆಮ್ಮದಿಯಿಂದ ಇರೋದು. ಹಾಂ, ಆಮೇಲೆ ಅದು ವೇರ್ ಆ್ಯಂಡ್ ಟೇರ್ ಮೇಲೂ ಎಫೆಕ್ಟ್ ಆಗುತ್ತೆ ಆ ಥರ. ನೆಕ್ಸ್ಟ್ ನಿಮ್ಮದು ರಿಯಲ್ ಎಸ್ಟೇಟಲ್ಲಿ ಬಿಗ್ಗೆಸ್ಟ್ ಚಾಲೆಂಜ್ ನೀವು ಫೇಸ್ ಮಾಡಿರೋದು? ಅದು ಅಗೇನ್ ಇಟ್ಸ್ ಕೇಸ್ ಟು ಕೇಸ್. ಎಂಡ್ ನಾವು ಫೇಸ್ ಮಾಡಿದ್ದೇನೆಂದರೆ 2 ಥಿಂಗು. ಒಂದೇನಾಗುತ್ತೆ, ಟ್ರಸ್ಟ್ ಫ್ಯಾಕ್ಟ್ರಿ ಬಿಟ್ವೀನ್ ರಿಯಲ್ಟರ್ಸ್. ಈಗೇನಾಗಿರ್ತೀರ, ನೀವು ರಿಯಲ್ಟರ್ ಇರ್ತೀರ, ನೀವು ಇವ್ರಿಗೆ ತೋರಿಸ್ಬೇಕಂತ ತೋರಿಸಿರ್ತೀರ, ಕರ್ಕೊಂಡೋಗಿ ತೋರಿಸಿರ್ತೀವಿ, ಮಾಡಿರ್ತಾರೆ. ಆಮೇಲೆ ಬಂದ್ಬಿಟ್ಟು ನಮ್ಗೆ ಗೊತ್ತಿಲ್ಲದೇ ವ್ಯಾಪಾರ ಆಗೋಗಿರುತ್ತೆ. ಅದಾದಮೇಲೆ ನಾವು ಅದಕ್ಕೆ ದಟ್ಸ್ ವೈ ವಿ ಸಜೆಸ್ಟ್ ಆಲ್ ದ ರಿಯಲ್ಟರ್ ಟು ರಿಜಿಸ್ಟರ್ ದೆಮ್ಸೆಲ್ಸ್ ಅಂಡರ್ ರೇರಾ. ಆಮೇಲೆ ಬಿ ಎ ಮೆಂಬರ್ ಆಫ್ ಸರ್ಟೆನ್ ಅಸೋಸಿಯೇಷನ್. ಯು ಕ್ಯಾನ್ ಸಿ ದಿಸ್ ಬ್ಯಾಜಸ್. ದಿಸ್ ಈಸ್ NAR ಅಂತ, ನ್ಯಾಷನಲ್ ಅಸೋಸಿಯೇಟ್ಸ್ ಆಫ್ ರಿಯಲ್ಟರ್ಸ್ ಅಂತ, ಆಲ್ ಇಂಡಿಯಾ ರಿಯಲ್ ಎಸ್ಟೇಟ್ ಅಸೋಸಿಯೇಷನ್ ಮೆಂಬರ್ ಇದ್ದೀನಿ. ದಿಸ್ ಈಸ್ ಕ್ರಿಯಾ ಅಂತ, ಒನ್ ಆಫ್ ದಿ ಲೀಡಿಂಗ್ ರಿಯಲ್ ಎಸ್ಟೇಟ್ ಅಸೋಸಿಯೇಷನ್ ಇನ್ ಇಂಡಿಯಾ. ಮ್ಯಾಕ್ಸಿಮಮ್ ಮೆಂಬರ್ಸ್ ಇರೋದು ಕಾನ್ಫೆಡರೇಷನ್ ಆಫ್ ರಿಯಲ್ ಎಸ್ಟೇಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಇದಿದೆ. ಇದು BSRA, ಬೆಂಗಳೂರು ಸೌತ್ ರಿಯಲ್ಟರ್ ಅಸೋಸಿಯೇಷನ್ ಅಂತ. ಅಂದರೆ ಬೆಂಗಳೂರು ಸೌತಲ್ಲಿ ಜಯನಗರಲ್ಲಿ ಆಫೀಸ್ ಇದೆ. ಐ ಆಮ್ ಒನ್ ಆಫ್ ದ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಫ್ ದ್ಯಾಟ್. ಇವೆಲ್ಲ ಇದ್ದಾಗ ಈ ಥರ ಇಶ್ಯೂ ಬಂದಾಗ ಅದನ್ನು ಅಸೋಸಿಯೇಷನಲ್ಲಿ ಇಟ್ಕೊಂಡು ಆ್ಯಕ್ಷನ್ ತೊಗೊಳಕ್ಕಾಗತ್ತೆ. ಒಂದು ಇದು ಸಮ್ ಕೇಸಸ್ ಎಲ್ಲರೂ ಇರ್ತಾರಂತಲ್ಲ. ಸೆಕೆಂಡ್ರಿ ಬಿಗ್ಗೆಸ್ಟ್ ಚಾಲೆಂಜ್ ಏನಾಗುತ್ತೆ, ಒಬ್ಬರು ಬೈಯರ್ ಬರ್ತಾರೋ ಸೆಲ್ಲರ್ ಬರ್ತಾರೋ ನಮ್ಮನ್ನೆಲ್ಲ ಯೂಸ್ ಮಾಡ್ಕೊತಾರೆ. ರಿಜಿಸ್ಟ್ರೇಷನ್ ಟೈಮಲ್ಲಿ ರಿಜಿಸ್ಟ್ರೇಷನ್ ಆದಮೇಲೆ ನಮ್ಮ ಸರ್ವಿಸ್ ಚಾರ್ಜ್ ಕೊಡಬೇಕಾದ್ರೆ ಇಶ್ಯೂ ಸ್ಟಾರ್ಟ್ ಮಾಡ್ತಾರೆ. ನಾವು ಅದಕ್ಕೆ ಏನು ಮಾಡ್ತೀವಿ, ಒಂದು ನಿಮ್ಮ ಪ್ರಾಪರ್ಟಿ ಹ್ಯಾಂಡಲ್ ಮಾಡ್ಬೇಕಾದ್ರೆ ನಾವೊಂದು ಫಾರ್ಮೆಟ್ ಇದೆ, ಅದರಲ್ಲೆಲ್ಲ ಬರ್ಸ್ಕೊಂಡು ಸೈನ್ ಮಾಡ್ತೀವಿ. ಈ ಪ್ರಾಪರ್ಟಿ ಇದೆ, ಇದನ್ನು ಈ ರೇಟ್ ಹೇಳಿದ್ದೀರಾ, ಹಿಂಗೆ ಮಾಡ್ತಾ ಇದ್ದೀವಿ. ಅದು ನಿಮ್ಮದು ಒಂದು ಫರ್ಮಲ್ಲಿ ಬರುತ್ತಾ ಇಲ್ಲ ರೇರಾ? ಇಲ್ಲ, ನಾವು ಅಪ್ಲಿಕೇಶನ್ ನಮ್ಮ ಹೆಸರಲ್ಲಿ ಮಾಡ್ಕೊಂಡಿರ್ತೀವಿ. ಇಟ್ ಮೇ ಬಿ ಇಂಡಿವಿಜುವಲ್ ಇರಬೇಕು, ಅಸೋಸಿಯೇಷನ್ನಿಂದ ಇರಲ್ಲ. ಅಸೋಸಿಯೇಷನ್ ವಿಲ್ ಬಿ ಸಪೋರ್ಟಿಂಗ್ ಯಾವುದ್ರಲ್ಲಿ ಅಂದರೆ ಈ ಥರ ಇಶ್ಯೂ ಬಂದಾಗ. ಸೆಕೆಂಡ್ರಿ ಅಸೋಸಿಯೇಷನ್ ಮೆಂಬರ್ಸ್ ಆದಾಗ ಯು ವಿಲ್ ಗೆಟ್ ಮೋರ್ ಪ್ರಾಪರ್ಟೀಸ್ ಟು ಎಕ್ಸ್ಚೇಂಜ್. ಅದು ಅಸೋಸಿಯೇಷನ್ದು ಪಾಸಿಟಿವ್, ಅದ್ರದ್ದು ಏನು ಬೆನಿಫಿಟ್ ಇದೆ ಅಲ್ಲಿ ಕಮ್ ಡೌನ್. ಈಗ ಈ ಪಾಯಿಂಟ್ಗೆ ಇದೆಯಲ್ಲ, ಈ ಥರ ಓನರ್ಗಳು ಪೇಔಟ್ ಕೊಡದಿರುವಾಗ ಆ ಪೇಪರ್ಗಳ್ನ ಮಾಡ್ಕೋಬೇಕು. ವಿ ಸಜೆಸ್ಟ್ ಎವ್ರಿ ಒನ್. ಈಗ ಕೊಡ್ಬೇಕಾದ್ರೆ ನೈಸಾಗಿ ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ. ಆವಾಗ ಬಂದಾಗ ಬಂದ್ಬಿಟ್ರೆ ಇಲ್ಲ ನಾವು ಕೊಡೋದು 0.5%. ಏನು ಅಲ್ಲ, 3 ಕಾಲು 2 ಮೀಟಿಂಗ್ ಮಾಡಿದ್ದೀರಾ, ಯಾಕೆ ಕೊಡಬೇಕು? ಹಾಂ, ಮೆನಿ ಟೈಮ್ಸ್ ವಿ ಫೇಸ್ ಚಾಲೆಂಜಸ್. ನಾವು ಹೇಳ್ಬಿಡ್ತೀವಿ ನಮ್ದು ಇಷ್ಟು ಸರ್ವಿಸ್ ಚಾರ್ಜ್ ಇದೆ, ಇಷ್ಟು ಕೊಡಬೇಕು, ಇಷ್ಟು ಕೊಡದೇ ಇದ್ದರೆ ನಾವು ಮಾಡಲ್ಲ. ಆಮೇಲೆ ನಮ್ಮಲ್ಲಿ ಸ್ಪೆಷಲ್ ಏನಿದೆ ಅಂದರೆ, ಯಾವುದೇ ಪ್ರಾಪರ್ಟಿನ ಬೇರೆಯವ್ರ ಥರ ಮಾಡಿದಾಗ ಓನರ್ ಪ್ರಾಪರ್ಟಿ ಇದೆ ಏನೋ ಅದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇಟ್ಕೊಂಡು ಮಾಡ್ತೀನಿ, ನೀವು ಈ ರೇಟಿಗೆ ಕೊಟ್ಬಿಡಿ ನಾನು ಮಾಡ್ಕೊತೀನಿ, ಅಥವಾ ಅಲ್ಲಿ ಅವ್ರ ಕಡೆ ಹೇಳ್ತೀವಿ ಇಲ್ಲ ಸೆಲ್ಲರ್ ವೀಕ್ನೆಸ್ ಗೊತ್ತು, ಈ ರೇಟಿಗೆ ಮಾಡಿಸ್ಕೊಡ್ತೀನಿ ನಮ್ಗೆ ಕೊಡಿ. ವಿ ಡೋಂಟ್ ಡೂ, ವಿ ಆಲ್ವೇಸ್ ಮೇಕ್ ಎ ಮೀಟಿಂಗ್ ಅಕ್ರಾಸ್ ದಿ ಟೇಬಲ್, ಬೈಯರಿಗೆ ಸೆಲ್ಲರ್ಗೆ. ಸಮ್ ಟೈಮ್ ಎಲ್ಲೋ ಬೈಯರ್ ಎಲ್ಲೋ ಇರ್ತಾರೆ, ಸೆಲ್ಲರ್ ಎಲ್ಲೋ ಇರ್ತಾರೆ, ಅವ್ರು ಹೇಳ್ತಾರೆ ನಂಗೆ ಇಷ್ಟು ಬೇಕು ಸಾಕು, ಅದ್ರ ಮೇಲೆ ನೀವು ಮಾಡಿ ಅಂತಾರೆ. ತುಂಬ ಜನ ಅವಾಗೇನು ಮಾಡ್ತಾರೆ, ಇಮ್ಯಾಜಿನ್ ನಿಮ್ಮ ಪ್ರಾಪರ್ಟಿ 10,000 ರೂಪಾಯಿ ಇದೆ, ಮೇಲೆ ಇಟ್ಕೊಂಡು ಮಾಡಿ ಅಂದಾಗ ಆಸೆಗೋಸ್ಕರ 12,000 ಅಂತ ಮಾರ್ಕೆಟಲ್ಲಿ ಹಾಕ್ತಾರೆ. ಅವಾಗೇನಾಗುತ್ತೆ, ಇವತ್ತೊಂದು ಚಿಕ್ಕ ಸಾಮಾನು ತರಕಾರಿ ತೊಗೋಬೇಕಾದ್ರೆ 4 ಕಡೆ ಎಂಕ್ವೈರಿ ಮಾಡ್ತಾರೆ. ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡುವಾಗ ಬೈಯರ್ ಸೆಲ್ಲರ್ ಎಂಕ್ವೈರಿ ಮಾಡಿರ್ತಾರೆ. ತುಂಬ ಮಾರ್ಜಿನ್ ಇಟ್ಕೊಂಡಾಗ ಇಟ್ಸ್ ಗೋಯಿಂಗ್ ಟು ಎಫೆಕ್ಟ್ ದಿ ಕ್ಲೈಂಟ್. ಅವ್ರ ಪ್ರಾಪರ್ಟಿ ಸೇಲ್ ಆಗೋಲ್ಲ. ಅವ್ರು ಕಷ್ಟಕ್ಕೆ ಮಾಡ್ತಾಯಿದ್ದಾರೋ, ರೀಇನ್ವೆಸ್ಟ್ಮೆಂಟಿಗೆ ಮಾಡ್ತಾರೋ, ಫ್ಯಾಮಿಲಿ ಕಮಿಟ್ಮೆಂಟು, ಮಕ್ಕಳ ಎಜುಕೇಷನ್ಗೆ ಇರುತ್ತೆ. ನಾವು ಅದಕ್ಕೆ ಹೇಳ್ತೀವಿ, ನೋಡಿ ಸ್ವಾಮಿ
ಇದು ಮಾರ್ಕೆಟ್ ರೇಟ್ ಇಷ್ಟೇ ಇದೆ, ಐ ಕ್ಯಾನ್ ಕ್ಲೋಸ್ ಅಪ್ ಟು ದಿಸ್. ನಮ್ಮ ಹಾರ್ಡ್ ವರ್ಕಿಂದ ಮಾಡೋದ್ರಿಂದ ಈ ಥರ ಮಾಡಿ ಅಂತ ಅವ್ರಿಗೆ ಹೆಲ್ಪ್ ಮಾಡಿಬಿಟ್ಟು ವಿ ಟೇಕ್, ಯಾಕಂದರೆ ನಾವು ಅದು ಹೆಲ್ಪ್ ಮಾಡಿದ್ದೀವಿ, ಅದ್ರಲ್ಲಿ ನಮಗೆ ಸಮ್ ಪರ್ಸೆಂಟ್ ಕೊಡ್ಬೋದು ಅಂತ ಕೇಳ್ತೀವಿ. ಕೊಟ್ಟರೂ ಇಲ್ಲ, ಇಲ್ಲ ಇದ್ದಿಲ್ಲ, ವಿ ಆಲ್ವೇಸ್ ವರ್ಕ್ ಫಾರ್ ಪರ್ಸೆಂಟೇಜ್ ಅಕ್ರಾಸ್ ದಿ ಟೇಬಲ್. ಆಮೇಲೆ ವಿ ಆರ್ ಇಂಟು ಡಿಫ್ರೆಂಟ್ ಸೆಗ್ಮೆಂಟ್. ಈ ಥರ ಟ್ರೇಡಿಂಗ್ ಮಾಡಬೇಕಂದಾಗ ನಾವೇನು ಮಾಡ್ತೀವಿ, ನಮ್ಮ ಧೈರ್ಯ, ಒಂದು ಪ್ರಾಪರ್ಟಿ ತೊಗೊತೀವಿ, ಅಷ್ಟು ಲ್ಯಾಕ್ಸ್ ಟುಗೆದರ್ ಅಡ್ವಾನ್ಸ್ ಕೊಡ್ತೀವಿ, ಟೈಮ್ ಫ್ರೇಮಲ್ಲಿ ಕೊಟ್ಟಿರ್ತೀವಿ. ಅವಾಗ ಸೇಲ್ ಆಗಲಿಲ್ಲ ಅಂದರೆ ರಿಜಿಸ್ಟರ್ ಮಾಡಿಸ್ಕೊಳ್ಳೋ ದುಡ್ಡು ಇಟ್ಕೊಂಡು ಹೋಗಿರ್ತೀವಿ. ಇಟ್ಸ್ ಅ ಸಾರ್ಟ್ ಆಫ್ ಟ್ರೇಡಿಂಗ್ ಮಾಡ್ತಾರೆ. ಆ ಥರ ಮಾಡೋರು ದೇರ್ ಆರ್ ಲಾಟ್ ಆಫ್ ಪೀಪಲ್ ಪ್ರೊಫೆಷ್ನಲಿ ದೇ ಡೂ. ಸರ್ಟನ್ ಪೀಪಲ್ ಮಾಡ್ತಾರೆ, ಅದು ಬೇಡ. ಇಲ್ಲಿ ಎಲ್ಲ ವ್ಯವಹಾರದಲ್ಲಿ ಏನಾಗಿದೆ, ಪಾಸಿಟಿವಿಟಿ ನೆಗೆಟಿವಿಟಿ ಇರುತ್ತೆ, ಅದೆಲ್ಲ ಥರ ಇರುತ್ತೆ. ಇಟ್ ಡಿಪೆಂಡ್ಸ್ ಅಪಾನ್ ಇಂಡಿವಿಜುವಲ್. ಸರ್, ಇವಾಗ ಇಷ್ಟೊತ್ತು ರಿಯಲ್ ಎಸ್ಟೇಟ್ ನಿಮ್ಮ ಕಡೆಯಿಂದ ಮಾತಾಡ್ತೀನಿ, ನಾನು ಇವಾಗ ಆ್ಯಸ್ ಎ ಕ್ಲೈಂಟ್ ಕಡೆಯಿಂದ ಮಾತಾಡ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ನಾನು ತುಂಬ ಕಡೆಯಿಂದ, ತುಂಬ ಬೆಂಗಳೂರಲ್ಲಿ ಜಾಸ್ತಿ ಆಗಿದೆ, ಬಂದಷ್ಟು ಅಸೋಸಿಯೇಷನ್ ಅಂತ ಬಂದಿದ್ದಕ್ಕೆ ನಾನು ಕೇಳ್ತಿರೋದು, ಯಾವುದೋ ಒಬ್ಬ ರಿಯಲ್ ಎಸ್ಟೇಟ್ ಅವರು ಮನೆಗಳನ್ನ ತೊಗೊಳ್ತಾರೆ, ಗ್ರೂಪ್ ಆಫ್ ಹೌಸಸ್ನ ರೆಂಟ್ಗೆ ಲೀಸ್ಗೆ ಮಾಡ್ತಿದ್ದಾರೆ. ಇವಾಗ ಹೆಂಗೆ ಅಂದರೆ, ನಾವೇ ಇಬ್ಬರು ರೆಂಟ್ ಕೊಡೋ ಬಂದು ಅವ್ರು ಥ್ರೂ ದಟ್ ಆಫೀಸ್ ನಾವು ಕೊಟ್ಟಿರ್ತೀವಿ, ಬೈ ಮಿಸ್ಟೇಕ್ ಅದೇನೋ ಅವ್ರು ಫ್ರಾಡ್ ಆಗುತ್ತೆ, ಹೋಗಿದ್ದಾರೆ. ಈ ಟೈಮಲ್ಲಿ ನಂಗೆ ಅಸೋಸಿಯೇಷನಿಂದ ಏನಾದ್ರು ಹೆಲ್ಪ್ ಆಗುತ್ತೆ? ಈಗ ನೀವು ಅವ್ರ ಕಡೆಯಿಂದ ನೀವು ವಾಲಂಟ್ರಿ ಕಮಿಟ್ ಆದಮೇಲೆ ಅಸೋಸಿಯೇಷನ್ ಹೆಲ್ಪ್ ಎಲ್ಲ ಆಗುತ್ತೆ. ಈಗ ನಮ್ಮ ಅಸೋಸಿಯೇಷನ್ ಮಧ್ಯ ಇಟ್ಕೊಂಡು ಇವ್ರ ಪ್ರಾಪರ್ಟಿ ನೀವು ಕಂಪ್ನಿ ಅಂದಾಗ ನಾವು ಮಧ್ಯದಲ್ಲಿ ಇಟ್ಕೊಂಡು ಕೊಟ್ಟಾಗ ವಿ ಹೋಲ್ಡ್ ರೆಸ್ಪಾನ್ಸಿಬಲ್, ಬಿಕಾಸ್ ವಿ ಆರ್ ಗೆಟಿಂಗ್ ಸಮ್ ಸರ್ವಿಸ್ ಚಾರ್ಜ್. ನೀವು ಇಂಡಿವಿಜುವಲಿ ಕಮಿಟ್ಮೆಂಟಿಗೆ ಅಸೋಸಿಯೇಷನು ಗೌರ್ಮೆಂಟ್ ಈಸ್ ನಾಟ್ ರೆಸ್ಪಾನ್ಸಿಬಲ್. ಎಲ್ಲೆಲ್ಲಿ ನನಗೆ ಏನೇನು ಥರ ಹೆಲ್ಪ್ ಮಾಡುತ್ತೆ ನಿಮ್ಮದು? ಆ್ಯಸ್ ಅನ್ ಇಂಡಿವಿಜುವಲ್ ಕ್ಲೈಂಟ್ ಅಸೋಸಿಯೇಷನಿಂದ ಏನಾಗುತ್ತೆ ಅಂದರೆ, ಇಮ್ಯಾಜಿನ್ ಒಬ್ರು ಯಾರೋ ಬಿಲ್ಡ್ರ್ ಇದ್ದಾರೆ, ಡೆವಲಪರ್ ಇದ್ದಾರೆ, ಅವ್ರು ಏನು ಮಾಡ್ತಾರೆ, ದೇ ಆರ್ ಡೂಯಿಂಗ್ ಇನ್ ಬಲ್ಕ್. ಕನ್ಸಿಡರ್ ದಿಸ್ ಎ ಕೆಡರ್ ಡೆವಲಪರ್ಸ್ ಇದ್ದಾರೆ, ಬೈ ಡಿಫಾಲ್ಟ್ ವಿ ಆರ್ ಚಾನಲ್ ಪಾರ್ಟ್ನರ್ ಫಾರ್ ದೆಮ್. ಅವ್ರೇನು ಮಾಡ್ತಾರೆ, ಒಂದು ಪ್ರೆಸ್ಟೀಜ್ ಅವರೊಂದು ಹೊಸ ಅಪಾರ್ಟ್ಮೆಂಟ್ ಆಫ್ 500 ಫ್ಲ್ಯಾಟ್ಸ್ ಕಟ್ತಾ ಇರ್ತಾರೆ. ಲಾಂಚ್ ಟೈಮಲ್ಲಿ ದೇ ಆರ್ ಕಾಲ್ ಅಸ್, ದೇ ವಿಲ್ ಕಂಡಕ್ಟ್ ಎ ಇವೆಂಟ್ ಇನ್ ಹೋಟೆಲ್ಸ್. ಅಲ್ಲಿ ವಾಕ್ ಥ್ರೂ ಮಾಡ್ತಾರೆ, ನಮ್ಮ ಪ್ರಾಜೆಕ್ಟ್ ಹೀಗೆ ಬರುತ್ತೆ, ಹಿಂಗಿದೆ ಅಂತ ಮಾಡಿಬಿಟ್ಟು, ನಿಮಗೆ ರಿಯಲ್ಟರ್ ಯಾರಿದ್ದೀರಾ ಅವ್ರಿಗೆ ನಿಮ್ಗೆ ಇಷ್ಟು ಸರ್ವಿಸ್ ಚಾರ್ಜ್ ಕೊಡ್ತೀವಿ, 1 ಸೇಲ್ ಇಷ್ಟು, 2 ಇಷ್ಟು, 3 ಇಷ್ಟು ಮಾಡಿ ಅಂತ ಹೇಳ್ತಾರೆ. ಅವ್ರಿಗೇನಾಗಿರುತ್ತೆ, ನಮ್ಮ ಕಡೆಯಿಂದ ಸೇಲ್ಸ್ ಹೆಚ್ಚಿಗೆ ಆಗುತ್ತೆ. ಫಾರ್ ದೆಮ್ ಏನಾಗಿರುತ್ತೆ ಅಂದರೆ, ಇಟ್ ಇಸ್ ಎ ರೊಟೇಷನ್, ಎಟ್ ಎ ಟೈಮ್ 10 ಪ್ರಾಜೆಕ್ಟ್ ನಡೀತಾ ಇರುತ್ತೆ. ಈ ಸೇಲ್ ಆರ್ ದಿಸ್ ದೇ ಕೆನ್ ಆ್ಯಡ್ ಅಪ್ ಸಮ್ ಮೋರ್ ಪ್ರಾಜೆಕ್ಟ್ಸ್ ಅಂತ. ಸೊ ಆ ಥರ ಅಸೋಸಿಯೇಷನ್ ವಿಲ್ ಹೆಲ್ಪ್ ಯು. ಸೆಕೆಂಡ್ರಿ, ಅಸೋಸಿಯೇಷನ್ ಮೆಂಬರಿಂದ ನೀವು ತೊಗೊಳೋದ್ರಿಂದ ಅಡ್ವಾಂಟೇಜ್ ಏನಾಗಿದೆ, ಯು ಆರ್ ಸೇಫ್ ಗಾರ್ಡೆಡ್. ಪ್ರೊಫೆಷ್ನಲ್ಸ್ ಇರ್ತಾರೆ, ಯುವರ್ ಅಂಡರ್ ಇದು ರೇರಾರ್ ರಿಜಿಸ್ಟರ್ ಆಗಿರುತ್ತೆ. ಈಗ ನೀವು ಹೇಳೋದಲ್ಲ, ಎಲ್ಲ ಕಾಫಿ ಟೀ ಕುಡಿಯಲ್ಲೆಲ್ಲ ರಿಯಲ್ ಎಸ್ಟೇಟ್ ಇದ್ದಾರೆ. ವಾಟ್ ಅಥೆಂಟಿಫಿಕೇಷನ್, ವಾಟ್ ಗ್ಯಾರಂಟಿ, ವಾಟ್ ಎಥಿಕ್ಸ್ ಆರ್ ವಾಟ್ ಏನು ಪ್ರೊಫೆಷ್ನಲ್ ದೇ ಕ್ಯಾರಿ. ಸರ್, ಇದು ನಿಮ್ಮ ಪರ್ಸನಲ್ ಕ್ವೆಶ್ಚನ್, ಹೌ ಯು ಆರ್ ಡಿಫರೆಂಟ್ ಫ್ರಮ್ ಆಲ್ ದ ರಿಯಲ್ ಎಸ್ಟೇಟ್ ಪೀಪಲ್? I can 100% say that I stand different from others. That's what. ನಾವು ಬಿಸ್ನೆಸ್ಸಲ್ಲಿ ಯಾವಾಗಲೂ ಏನು ಹೇಳ್ತೀವಿ ಅಂದರೆ, there are 2 segment of people. 97% ಆಫ್ ಪೀಪಲ್ ಡೂ ಬಿಸ್ನೆಸ್ ಫಾರ್ ಬಿಸ್ನೆಸ್. ಈಗ ಹೇಳಿದೆ, ನಿಮ್ಮದು 2 ಕೋಟಿ ಇದೆ, ನನಗೆ ನಾನು ಈ ಲ್ಯಾಂಡ್ ತೊಗೋಬೇಕಂತ ಮಾಡಿದ್ದೀನಿ ಅಂದರೆ 97% ಆ ಥರ ಲ್ಯಾಂಡ್ ಉಡಿಸಿ ನಿಮ್ಗೆ ಕೊಡಿಸಿ ತೊಗೊಂಡು ಹೊಟ್ಟೋಗ್ಬಿಡ್ತಾರೆ. ಅವ್ರಿಗೇನೋ ನನಗೆ ದುಡ್ಡು ಬೇಕಷ್ಟೇ. 3% ಆಫ್ ಪೀಪಲ್ ವಿಲ್ ಥಿಂಕ್ ಲೈಕ್ ಫ್ಯಾಮಿಲಿ ಮೆಂಬರ್ಸ್. ಪಾಪ ನಿಮ್ಮದೊಂದು ಲೈಫ್ ಲಾಂಗ್ ಅರ್ನಿಂಗ್ ಅಮೌಂಟ್ ಹಾಕಿರ್ತೀರ, ಒಂದು ಜನ್ರೇಷನ್ ಅರ್ನಿಂಗ್ ಅಮೌಂಟ್ ಹಾಕಿರ್ತೀರ. ಇಟ್ಸ್ ಅವರ್ ಡ್ಯೂಟಿ ಟು ಸೇಫ್ ಯು. ಲಿಟಿಗೇಟೆಡ್ ಪ್ರಾಪರ್ಟಿ ಕೊಡಿಸಲ್ಲ, ಬಿ ಖಾತಾ ಅಥವಾ ಏನೋ ತುಂಬ ಇದೆ ಅದರಲ್ಲಿ, ಆ ಥರ ಕೊಡಿಸೋದ್ರಿಂದ ಅವ್ರು ಸಿಕ್ಕಾಕೊತಾರೆ. ಅದು ಮಾಡಬೇಡಿ. ಈಗ ನನ್ನ ಹತ್ರ ಸರ್ಟನ್ ಕ್ಲೈಂಟ್ಸ್ ಹೇಗೆ ಬರ್ತಾರೆ, 50 ಲಕ್ಷ ಇದೆ, ಒಂದು ಫ್ಲ್ಯಾಟ್ ಇದೆ, ಬಿ ಖಾತಾ ಇದೆ, ಐ ಆಮ್ ಗೆಟಿಂಗ್ ಎಟ್ 50 lakhs. ನಾವು ಕುಂದಿಸ್ಬಿಟ್ಟು ಎಜುಕೇಟ್ ಮಾಡ್ತೀವಿ ಅವ್ರಿಗೆ. 50 lakhಸ್ಗೆ ಹಾಕ್ತೀರಾ, ನಾಳೆ ನಿಮ್ಮ ಪ್ರಿನ್ಸಿಪಲ್ ಸೇಫ್ ಇರಬೇಕು, ಇನ್ಕಮ್ ಇಂಪಾರ್ಟೆಂಟ್ ಅಲ್ಲ, ನೀವು ಅಲ್ಲೊಮ್ಮೆ ನೆಮ್ಮದಿಯಿಂದ ಮಲಗಬೇಕು. ಅದ್ರ ಬದಲು ಖಾತಾಗ ಹಾಕಿ 60 ಲಕ್ಷ ಆದರೂ ಪರವಾಗಿಲ್ಲ ಅಂತ ವಿ ಎಜುಕೇಟ್. ಅದು 50 ಲಕ್ಷ ನನ್ನ ಹತ್ರ ಇದೆ, ಕೊಡಿಸ್ಬಿಟ್ಟು ನಾನು ನನ್ನ ಸರ್ವಿಸ್ ಚಾರ್ಜ್ ತೊಗೋಬೋದು. ವಿ ಡೋಂಟ್ ಡೂ. ಆಮೇಲೆ ನಾವು ಮಾತು ಕೊಟ್ಟ ಮೇಲೆ ಮಾತಲ್ಲಿ ಯಾವತ್ತೂ ತಪ್ಪಲ್ಲ. ಆಮೇಲೆ ನಾವು ಯಾವುದೇ ಫೈನಾನ್ಷಿಯಲ್ ಡೀಲಿಂಗ್ ಮಾಡುವಾಗ ಮೈ ಸರ್ವಿಸ್ ಚಾರ್ಜ್ ದಿಸ್ ಮಚ್, ನಾವು ಈ ರೀತಿ ಆದರೆ ಮಾಡ್ತೀವಿ, ನಿಮ್ಮ ಪ್ರಾಪರ್ಟಿ ಈ ರೇಟ್ ಇದೆ. ಯಾರೋ ಒಬ್ರು ಬರ್ತಾರೆ, 10,000 ರೂಪಾಯಿ ಇರುತ್ತೆ, 15ಕ್ಕೆ ಮಾಡಿಸ್ಕೊಡಿ ಅಂತಾರೆ. ಅವ್ರಿಗೆ ಎಜುಕೇಟ್ ಮಾಡ್ತೀವಿ, 10 ಇದೆ ಮಾಡಬೇಕು, ಇಲ್ಲಾಂದ್ರೆ ಮಾಡಲ್ಲ. ಅವ್ರಿಗೆ ಮಿಕ್ಕವ್ರು ಏನು ಮಾಡ್ತಾರೆ, ಬೇರೆ ರೀತಿಯ ಬಿಸ್ನೆಸ್ ಮಾಡಬೇಕಂತ ಮಾಡ್ತಾರೆ. ಬಟ್ ನಾವೇನು ಮಾಡ್ತೀವಿ, ವಿ ಹೋಲ್ಡ್ ಆಲ್ ದೀಸ್ ಎಥಿಕ್ಸ್ ಇನ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಎಥಿಕ್ಸ್ ಇನ್ ಪ್ರೊಫೆಷನ್. ಎಲ್ಲರಿಗೂ ಕ್ಯೂರಿಯಸ್ ಇರೋ ಕ್ವೆಶ್ಚನ್, ನಿಮ್ಮ ಸರ್ವಿಸ್ ಚಾರ್ಜಸ್ ಏನು? ಸೊ ಅವರ್ ಸರ್ವಿಸ್ ಚಾರ್ಜಸ್ ವೇರೀಸ್ ಫ್ರಮ್ ಪ್ರಾಪರ್ಟಿ ಟು ಪ್ರಾಪರ್ಟಿ. ಜಯನಗರ 4th ಬ್ಲಾಕಲ್ಲಿದೆ,
ಇಲ್ಲಿ ಮುಟ್ಟಿದ್ರೆ ಕೋಟಿಗಟ್ಟಲೆ ಇದೆ. ಹಾಟ್ ಕೇಕ್ ಐ ಕ್ಯಾನ್ ಗೆಟ್ 10 clients ಟುಡೇ. ಸೊ ವಿ ಚಾರ್ಜ್ ಜನರಲಿ 3 CR ಬಿಲೋ ಇದ್ದರೆ ವಿ ಚಾರ್ಜ್ 2%. ಅದರ ಮೇಲೆ ಎಬೋ ಇದ್ದರೆ 1% ಚಾರ್ಜ್ ಮಾಡ್ತೀವಿ. ಇವ್ ಇಟ್ ಸರ್ಟೆನ್ ಕೇಸ್ ಬಲ್ಕಾಗಿ ಸಿಗ್ತಾ ಇರುತ್ತೆ, ಆವಾಗ ಒಂದು ಲಂಸಮ್ ಮಾತಾಡ್ತೀವಿ. ಈಗ ನಿಮ್ಮದೊಂದು ಯಾವುದೋ ಲೇಔಟ್ ಕೊಡ್ತೀರಾ ಮಾರ್ಕೆಟಿಂಗಿಗೆ, ಆ ಟೈಮಲ್ಲಿ ನಂಗೆ ಇಷ್ಟೇ ಬೇಕಂತ ಕೂತ್ಕೊಳ್ಳೋ ಬದಲು, ಯಾಕಂದರೆ ನೀವು ಒಂದು ಪ್ರಾಪರ್ಟಿಗೆ ಕೆಲಸ ಮಾಡೋಕ್ಕೆ ಒಂದೇ ಕಡೆ 10 ಸೈಟ್ ಇದ್ದಾಗ ದ ಸೇಮ್ ಅಮೌಂಟ್ ಯು ಆರ್ ಸ್ಪೆಂಡಿಂಗ್. ಅಗ್ರಿಕಲ್ಚರ್ ಲ್ಯಾಂಡ್ ಬಂದಾಗ ಡಾಕ್ಯುಮೆಂಟೇಷನು, ವಿಸಿಟ್ಸು, ಅವ್ರಿಗೆ ಬೇಕಾಗದಂಥ ತಂದು ಕೊಡೋದು, ಆಮೇಲೆ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಲಾಟ್ ಆಫ್ ಡಾಕ್ಯುಮೆಂಟ್ಸ್ ನೋಡಬೇಕಾಗಿರುತ್ತೆ, ಅದಕ್ಕೆಲ್ಲ ನಾವು 2% ಚಾರ್ಜ್ ಮಾಡ್ತೀವಿ. ಅದರಲ್ಲೂ 10 CR ಮೇಲಿದ್ದಾಗ ವೇರಿ ಸ್ವಲ್ಪ ಚೇಂಜ್ ಮಾಡ್ತೀವಿ. ಆಮೇಲೆ ಸರ್ಟೆನ್ ಟೈಮ್ನಲ್ಲಿ ಒಂದೊಂದು ಸಾರಿ ಏನು ಮಾಡ್ತೀವಿ, ಪಾಪ ಕ್ಲೈಂಟ್ ಬರ್ತಾರೆ, ಅವ್ರ ಮೇಲೂ ಸ್ವಲ್ಪ ಸಾಫ್ಟ್ ಕಾರ್ನರ್ ಇಟ್ಕೊಂಡು ಕಡಿಮೆ ತೊಗೊತೀವಿ. ಇಟ್ಸ್ ನಾಟ್ ಆಲ್ ಅಬೌಟ್ ಮನಿ, ಸ್ವಲ್ಪ ಹ್ಯುಮ್ಯಾನಿಟಿನೂ ಇಟ್ಕೊಂಡು ಮಾಡಬೇಕು. ಇನ್ನೊಂದು ನಾಲೆಜ್ ಪ್ರಶ್ನೆ ನನಗೆ ನಂಗೆ ಥಾಟ್ ಬಂತು. ಈಗ ರಾಜಕಾಲುವೆ ಅಂತಾರೆ, ಖರಾಬ್ ಲ್ಯಾಂಡು ಅಂತಾರೆ, ಗೋಮಾಳ ಅಂತಾರೆ, ಇದೆಲ್ಲ ಸ್ವಲ್ಪ ಒಂಚೂರು ನಾಲೆಜ್ ಸರ್. ರಾಜಕಾಲುವೆ ಅನ್ನೋದು ನಥಿಂಗ್ ಬಟ್ ಈಗೆಲ್ಲರಿಗೂ ರಾಜಕಾಲುವೆ ಅಂತ ಅಷ್ಟೇ ಗೊತ್ತು. ಅದರಲ್ಲಿ 3 ಸೆಗ್ಮೆಂಟ್ ಬರುತ್ತೆ, ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ. ಪ್ರೈಮರಿ ಅಂದರೆ ನದಿ ಇರ್ಬೋದು, ಕೆರೆ ಇರ್ಬೋದು. ನದಿಗೆ ಫೈನಲಿ ನೀರು ಹರ್ಕೊಂಬರುತ್ತಲ್ಲ, ನಿಮಗೆ ಗೊತ್ತು ಹಳ್ಳಿಲಿ ಜರಿ ಅಂತ ಇದೆ, ಸ್ಟ್ರೀಮು. ಅದಾದಮೇಲೆ ಸ್ವಲ್ಪ ದೊಡ್ಡ ಕಾಲುವೆ ಆಗುತ್ತೆ. ಮೊದಲು ಚಿಕ್ಕ ಚಿಕ್ಕದಂಗೆ ಹರ್ಕೊಂಡು ದೊಡ್ಡದಾಗುತ್ತೆ, ದೊಡ್ಡದಾಗಿ ಬಂದ್ಬಿಟ್ಟು ದೊಡ್ಡದಾಗಿ ನದಿಗೆ ಸೇರುತ್ತೆ, ಅಥವಾ ಕೆರೆ ಫುಲ್ ಇರುತ್ತೆ. ಆ ಕೆರೆ ಇರೋದು, ನದಿ ಇರೋದು ಪ್ರೈಮರಿ. ಅದೇನೆಂದರೆ ಅದರಿಂದ ಬ್ಯಾಂಕಿಂದ ಇಷ್ಟು ದೂರ ಫೀಟ್ ಬಿಡಬೇಕಂತ ರೂಲ್ಸ್ ಇದೆ. ಅದರಲ್ಲಿ 2 ಬರುತ್ತೆ, NGT ಆ್ಯಂಡ್ SGT. NGT ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, SGT ಸ್ಟೇಟ್ ಗ್ರೀನ್ ಟ್ರಿಬ್ಯುನಲ್. ಒಂದೊಂದಕ್ಕೆ ಒಂದೊಂದು ಡಿಸ್ಟೆನ್ಸ್ ಇದೆ. ವಿ ಆಲ್ ಕಮ್ ಅಂಡರ್ SGT ಸ್ಟೇಟ್ ಗ್ರೀನ್, ಇಂಡಿವಿಜುವಲ್ ಸ್ಟೇಟ್ ವಿಲ್ ಕಮ್ ಅಂಡರ್ ದಿಸ್. ಅದರ ಪ್ರಕಾರ ಮೇನ್ ಕೆರೆ ಬೌಂಡ್ರಿಯಿಂದ ನೀವು 50 feet, ದೆನ್ 75 ಮೀಟರ್ಸಲ್ಲಿದೆ, ಅಪ್ ಟು 187 feetವರೆಗೂ ಬಿಡಬೇಕಾಗತ್ತೆ ಪ್ರೈಮರಿ ಇದ್ದಾಗ. ಈಗ ಇಲ್ಲಿ ವೃಷಭಾರತಿ ಹೋಗ್ತಾ ಇದೆ, ಆವಾಗ 215ವರೆಗೂ ಇದೆ, 213 feet. ದ್ಯಾಟ್ ಅಥಾರಿಟೀಸ್ ಪ್ಲ್ಯಾನ್ ಅಪ್ರೂವಲ್ ಕೊಡುವಾಗ ಇಷ್ಟು ಬಿಡಬೇಕು ಅಂತ ಕೊಡ್ತಾರೆ. ರಾಜಕಾಲುವೆ ಅನ್ನೋದು ಜನರಿಗೆ ಏನು ಅಂದ್ಕೊಂಡಿದ್ದಾರೆ, ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಎಲ್ಲನೂ ರಾಜಕಾಲುವೆ ಅಂದ್ಕೊಂಡಿದ್ದಾರೆ. ಸುಮ್ಮನೆ ಈಗ ದಿಶಾಂಕಗೆ ಹಾಕ್ತಾರೆ, ಅದರಲ್ಲಿ ಬ್ಲೂ ಕಾಣುತ್ತೆ ಅಂದ್ಕೊತಾರೆ, ಬಟ್ ಅದರಲ್ಲಿ ಯಾವುದಕ್ಕೆ ಎಷ್ಟಿದೆ ಅಂತ ಅನ್ಲೆಸ್ ಅಂಟಿಲ್ ಗೋ ಟು ಅಥಾರಿಟಿಗೆ ಹೋಗಿ ಕೇಳ್ಕೊಂಡಾಗ ಬರುತ್ತೆ. ಆಮೇಲೆ ಇನ್ನೊಂದು ಬಿಗ್ಗೆಸ್ಟ್ ಚಾಲೆಂಜ್ ಏನಾಗಿದೆ, ಈಗ ಈ ರಾಜಕಾಲುವೆ ಅನ್ನೋದು ಪಾಸ್ಟ್ 5-6 yearsಯಿಂದ ತುಂಬ ಲೋಕಾರೂಢಿ ಅಥವಾ ಜನರಿಗೆ ಅವೇರ್ನೆಸ್ ಆಗಿದೆ. ಅಷ್ಟೊತ್ತಿಗಾಗಲೇ ಏನಾಗ್ಬಿಟ್ಟಿದೆ, ಲೇಔಟ್ ಕೂಡ ಮಾಡಿಬಿಟ್ಟಿದ್ದಾರೆ. ಲೇಔಟ್ ಮಾಡಿ ಅದಕ್ಕೆ ತಕ್ಕಂಗೆ ಚಿಕ್ಕ ನಾಲ, ದೊಡ್ಡ ನಾಲ ಎಲ್ಲ ಮಾಡಿಬಿಟ್ಟಿದ್ದಾರೆ. ಅವಾಗ ಏನು ಮಾಡಿದ್ರು, ಅದರಿಂದ ಇಷ್ಟು ಬಿಡಬೇಕಂತೇಳಿ ಅಕ್ಕಪಕ್ಕ ಸೈಟ್ಗಳು ಸೇಲು ಏನು ಇದು ಪರ್ಮಿಷನ್ ಕೊಡಲಿಲ್ಲ, ಕನ್ಸ್ಟ್ರಕ್ಷನ್ನು. ಸೊ ಈಗ ಕೋರ್ಟು ವರ್ಡಿಕ್ಷನ್ ಬಂತು, ಆಲ್ರೆಡಿ ಡೆವಲಪ್ಡ್ ಲೇಔಟು, ಆಲ್ರೆಡಿ ಅಥಾರಿಟಿಯಿಂದ ಬಂದಿದ್ದಕ್ಕೆ, ಕಟ್ಟಿದ್ದಕ್ಕೆ, ರಾಜಕಾಲುವೆ ಮೇಲೆ ಇರೋದಕ್ಕೆ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಇಲ್ಲ, ಅದನ್ನು ಡಿಮಾಲಿಷನ್ ಮಾಡಬೇಕಂತ ಆರ್ಡರ್ಸ್ ಬರ್ತಾಯಿದೆ. ಸರ್ಟೆನ್ ಏರಿಯಲ್ಲಿ ಡಿಮಾಲಿಷ್ ಮಾಡಿ ಅನ್ಆಥರೈಸ್ ಕಟ್ಟಿದ್ದಾರೆ. ಮಿಕ್ಕಿದ್ದಕ್ಕೆಲ್ಲ ಏನು ಮಾಡ್ತಾಯಿದ್ದಾರೆ, ಆಲ್ರೆಡಿ ಡೆವಲಪ್ ಆಗಿದೆ, ಅದಕ್ಕೆ ಪರ್ಮಿಷನ್ ಕೊಡಿ ಅಂತ ಕೋರ್ಟ್ ಆರ್ಡರ್ ಆಗಿದೆ. ಪಾಪ ಯಾಕಂದರೆ ನೀವು ಗೌರ್ಮೆಂಟ್ BDA ಸೈಟ್ಸ್ ಎಲ್ಲ ಎಷ್ಟೋ ಇದೆ, 20 ವರ್ಷ ಮೊದಲು ತೊಗೊಂಡಿದ್ದಾರೆ, ಇವತ್ತು ಕಟ್ಟೋಕೋದ್ರೆ ಇದೆ ಅಂದರೆ ಹೂಸ್ ಮಿಸ್ಟೇಕ್ ಇಸ್ ದ್ಯಾಟ್? ಗೌರ್ಮೆಂಟ್ ಸ್ಯಾಂಕ್ಷನ್ ಮಾಡುವಾಗ ಮಾಡಬೇಕಾಗಿತ್ತು. ಸಮ್ ಟೈಮ್ ಏನಂತಾರೆ, ಪೂರಾ ಅದು ಬಂದಿದೆ ಕಾಂಪನ್ಸೇಷನ್ ಆಗಿ ಆಲ್ಟರ್ನೇಟ್ ಸೈಟ್ ಅಂತ ಕೊಡ್ತಾರೆ. ಖರಾಬಲ್ಲಿ A ಖರಾಬ್, B ಖರಾಬ್ ಅಂತ ಬರುತ್ತೆ. A ಖರಾಬ್ ಅಂದರೆ ಯೂಸಬಲ್ ಏರಿಯಾ, B ಖರಾಬ್ ಅಂದರೆ ಇಲ್ಲ, ಹೆಚ್ಚು ಕಡಿಮೆ ಬಂಡೆ ಬಂದಿರುತ್ತೆ, ಕೆರೆ ಬಂದಿರುತ್ತೆ. ಬಂಡೆ ಬರೋದು ಬೆಟ್ಟದಲ್ಲಿ, ಅಥವಾ ಅದರಲ್ಲಿ B ಖರಾಬ್ ಅಂತ ಬರುತ್ತೆ. ಒಂದಕ್ಕೆ ಗೌರ್ಮೆಂಟ್ ಫೀಸ್ ಕಟ್ಟಿ ಲೀಗಲೈಸ್ ಮಾಡ್ಕೋಬೋದು, ಇನ್ನೊಂದನ್ನು ಹಾಗೇ ಇರುತ್ತೆ, ಅದನ್ನು ನೀವು ಎಂಜಾಯ್ ಮಾಡ್ಬೋದು. ಅಲ್ಲಿ ಮನೆ ಕಟ್ಟಿದೆ, ಇನ್ನೊಂದು ಏನೋ ಮಾಡೋಕ್ಕೆ ಬರೋಲ್ಲ. ಯಾಕಂದರೆ ನಿಂದು 4 ಎಕರೆ ಇದ್ದಾಗ ಅದ್ರಲ್ಲಿ ಖರಾಬ್ ಬಂದಾಗ ಇವರೇ ಗೌರ್ಮೆಂಟ್ ಈಸ್ ಓನರ್ ಆಫ್ ದ್ಯಾಟ್. ಬಟ್ ನಿಮ್ಮ RTCಲಿ ಬಂದಾಗ ನೀವು ಫ್ರೀಯಾಗಿ ಎಂಜಾಯ್ ಮಾಡ್ಬೋದು, ಪರ್ಮನೆಂಟ್ ಏನೂ ಕಟ್ಟಂಗಿಲ್ಲ. ಬೆಳ್ಕೊಳ್ಳೋಕೆ ಜನರಲಾಗಿ ಏನಾಯ್ತು, ಅದು ಕಲ್ಲು ಬಂದಿರುತ್ತಂತಲೇ ಮಾಡಿರ್ತಾರೆ, ಎಷ್ಟೋ ಜನ ಕಿತ್ಬಿಟ್ಟು ಮಣ್ಣು ಹಾಕಿ ಮಾಡ್ಕೊತಾರೆ, ಅವೆಲ್ಲ ನಡೆಯುತ್ತೆ. ಆಮೇಲೆ ಇದು ಇನ್ನೊಂದು ಗೋಮಾಳ ಅಂತೇಳಿ ಗೌರ್ಮೆಂಟ್ ಏನು ಮಾಡ್ತಾಯಿದ್ರು, ಗೋಮಾಳ ಅಂದರೆ ಗೌರ್ಮೆಂಟ್ ಜಾಗದಲ್ಲೋ ಅಥವಾ ಎಲ್ಲೋ ಫಾರೆಸ್ಟ್ ಪಕ್ಕ ಏನು ಮಾಡ್ತಾಯಿದ್ರು, ಜಮೀನುಗಳ್ನ ಹಳ್ಳಿಗಳಲ್ಲಿ ರೇರಿಂಗ್ ಪ್ರಾಣಿಗಳಿಗೆ ಮೇಯಿಸ್ಲಿಕ್ಕೆ ಜಮೀನುಗಳ್ನ ಬಿಡ್ತಾಯಿದ್ರು. ಅಲ್ಲಿ ಹುಲ್ಲು ಬೆಳೀತಾ ಇರುತ್ತೆ, ಪ್ರಾಣಿಗಳು ಹೋಗಿ ತಿಂದು ಬರಲಿ ಅಂತ ಮಾಡ್ತಾಯಿದ್ರು. ದಟ್ ಈಸ್ ಗೋಮಾಳ. ಲಾಸ್ಟ್
ಪ್ರಾಪರ್ಟೀಸ್ ನಾನು ನಾನು ಪ್ರಾಪರ್ಟಿ ತೊಗೊಂಡಿದ್ದೀನಿ, ಅದು ದೊಡ್ಡದು ಚಿಕ್ಕದು ಅದೆಲ್ಲ ಆಮೇಲೆ ಮೇಂಟೆನೆನ್ಸ್ನ ಏನು ಮಾಡಬೇಕು, ಅದಕ್ಕೆ ಯಾವಾಗ ಏನೇನು ನೋಡ್ತಾ ಇರಬೇಕು ಅದರಲ್ಲಿ? ಪ್ರಾಪರ್ಟಿ ಚಿಕ್ಕದು ದೊಡ್ಡದಂದಾಗ ಸೈಟ್ಗಳು ಇರುತ್ತೆ. ಫಸ್ಟ್ ನೀವು ತೊಗೊತಿದ್ದಂಗೆ ಫೆನ್ಸಿಂಗ್ ಹಾಕ್ಕೊಳ್ಳಿ, ಪೊಸಿಷನಲ್ಲಿ ಕೂತ್ಕೊಳ್ಳಿ, ಒಂದು ಚಿಕ್ಕ ಶೆಡ್ ಹಾಕ್ಬಿಟ್ಟು ಒಬ್ರು ಯಾರೋ ಅಲ್ಲೇ ಅಕ್ಕಪಕ್ಕ ಯಾರೋ ಲೇಬರ್ ಕೆಲಸ ಮಾಡೋದು ಫ್ರೀ ಆಗಿರೋಕ್ಕೆ ಬಿಡಿ. ಒಂದೇನಾಗುತ್ತೆ, ನೀವು ಪೊಸಿಷನ್ಗೆ ಬಂದ್ರಿ ಅಂತ. ಈಗ ಎಲ್ಲೋ ಒಂದು ದೂರದಲ್ಲೊಂದು ಸೈಟ್ ತೊಗೊಂಡಿರ್ತೀರ, ಮರ್ತ್ಬಿಟ್ಟಿರ್ತೀರ. ಫಸ್ಟ್ ನಾನು ಮನೆ ಕಟ್ಕೊಂಡ್ಬಿಡ್ತೀನಿ, ನಿಮ್ಮದು ಪಕ್ಕ ಇರುತ್ತೆ, ನಾನು 2 ಅಡಿ ತಳ್ಕೊಂಡು ಕಟ್ಕೊಂಡಿರ್ತೀನಿ, ಆಮೇಲೆ ಹೋದರೆ ಏನೂ ಬರೋಲ್ಲ. ಪ್ಲಸ್ ಏನಾಗಿರುತ್ತೆ, ಪೊಸಿಷನ್ಲಿದ್ದಾಗ ಯಾರೋ ಬರ್ತಾರೆ ಹೋಗ್ತಾರೆ ಅಂತ ಇರುತ್ತೆ. ನಾವು ಪರ್ಸ್ನಲ್ ಸಜೆಷನ್ ಅಂದರೆ 3 ತಿಂಗಳಿಗೆ 4 ತಿಂಗಳಿಗೆ 2 ತಿಂಗಳಿಗೆ ಸುಮ್ಮನೆ ಹೋಗ್ಬಿಟ್ಟು ಏನೋ ಅಲ್ಲಿ ಮಾತಾಡ್ಕೊಂಡು ಅಕ್ಕಪಕ್ಕ ಪರಿಚಯದವರಿದ್ದರೆ ಅವಾಗ ಮಾತಾಡ್ಸ್ಕೊಂಡಿರಿ. ಅಂದರೆ ಏನೋ ಯಾರು ಓನರ್ ಅಂತ ಗೊತ್ತಿರುತ್ತೆ, ಅವ್ರು ಬರ್ತಾ ಇರ್ತಾರೆ ಹೋಗ್ತಾ ಇರುತ್ತೆ ಅಂತ ಗೊತ್ತಾಗುತ್ತೆ. ಬೆಂಗಳೂರಲ್ಲಿ ಆಸ್ತಿ ಮಾಡೋದು ದೊಡ್ಡದಲ್ಲ, ಅದನ್ನು ಉಳಿಸ್ಕೊಳ್ಳೋದು, ಅದನ್ನು ಸೇಫ್ ಗಾರ್ಡ್ ಮಾಡೋದು ಇಂಪಾರ್ಟೆಂಟ್. ಸ್ವಲ್ಪ ದುಡ್ಡು ಹೋದ್ರೂ ಪರವಾಗಿಲ್ಲ, ಅದಕ್ಕೊಂದು ಕರೆಂಟ್ ಕನೆಕ್ಷನ್ ತೊಗೊಂಡು ಒಂದು ಶೆಡ್ ಕಟ್ಕೊಂಡು ಲೀಗಲೈಸ್ ಮಾಡ್ಕೊಂಬಿಡಿ. ನಾಳೆ ಏನೇ ಬಂದಾಗ ಅದು ಓನರ್ಶಿಪ್ ತೋರಿಸುತ್ತೆ. ಇನ್ನೊಂದು ಸರ್, ಕಾಮನ್ ಪ್ಯಾಸೇಜ್ ಅಥವಾ ದಾರಿ, ಅದು ಏನಂತ ಯಾವ್ಯಾವ ಥರ ಡಿಫೈನ್ ಮಾಡ್ತಾರೆ? ಕಾಮನ್ ಪ್ಯಾಸೇಜ್ ಅಂದರೆ ಕಾಮನ್ ಇವಾಗ ಹೊಲದಿಂದ ಹೊಲಕ್ಕೆ ಅದೇ ದಾರಿ ಅಂತಾರಲ್ಲ. ಈಗ ನಿಮ್ಮದೊಂದು ಜಮೀನು ನಮ್ಮದು ಇದೆ, 1 2 3 ಇದೆ, ಇದು ಮೇನ್ ರೋಡು, ನಂದು ಇಲ್ಲಿದೆ, ನಿಮ್ದಿಲ್ಲಿದೆ. ಹಿರಿಯ ಕಾಲದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇಲ್ಲಿ ಓಡಾಡಿ ಅಂತ ಬಿಟ್ಟಿರ್ತಾರೆ. ಹಾಗೆ ಕಲ್ಟಿವೇಟ್ ಮಾಡ್ಕೊಂಬರ್ತಾರೆ. ವ್ಯಾಲ್ಯೂ ಆದಮೇಲೆ ಇವ್ರು ಯಾರೋ ಬಂದವರು ದಾರಿ ಬಂದ್ ಮಾಡ್ತಾರೆ. ಹಿಂದಿನ 2 ಜಮೀನಿಗೆ ದಾರಿ ಇರಲ್ಲ. ಈಗ ಗೌರ್ಮೆಂಟ್ ಹೊಸ ರೂಲ್ಸ್ ಏನು ಮಾಡಿದೆ, ನೀವು ದಾರಿ ಬಿಟ್ಟಿದ್ರೆ ಈಸ್ಮೆಂಟ್ರಿ ಆ್ಯಕ್ಟ್ ಪ್ರಕಾರ ಆ ದಾರಿನ ಯಾರೂ ಬ್ಲಾಕ್ ಮಾಡೋಕ್ಕೆ ಬರಲ್ಲ. ಇನ್ ಕೇಸ್ ಇವೆರಡು ಜಮೀನಿಗೆ ಇಲ್ಲಿಂದ ದಾರಿ ಇರುತ್ತೆ, ಇವ್ರೇನು ಮಾಡ್ತಾರೆ, ಮೋಸ ಮಾಡೋಕ್ಕೆ ನಮ್ಗೆ ದಾರಿ ಇಲ್ಲ ಅಂತ ಗಲಾಟೆ ಮಾಡ್ತಾರೆ. ಯಾಕಂದರೆ ಇಷ್ಟು ಸುತ್ತ ಹಾಕ್ಕೊಂಡು 8 ಅಡಿ ಏನೋ ಇರುತ್ತೆ, ತಮ್ಮ ಪ್ರಾಪರ್ಟಿ ವ್ಯಾಲ್ಯೂ ಬರಲ್ಲ ಅಂತ ಹೇಳ್ತಾರೆ. ಈಸ್ಮೆಂಟ್ರಿ ಆ್ಯಕ್ಟ್ ಏನು ಹೇಳುತ್ತೆ, 15 ವರ್ಷ ಈ ದಾರಿನ ನೀವು ಉಳಿಮೆಗೋಸ್ಕರ ಬಳಸ್ಕೊಂಡು ಮೊದಲಿಂದ ಬಂದಿದ್ದು, ಈ ಜಮೀನಿಗೆ ಬೇರೆ ದಾರಿ ಇಲ್ಲ ಅಂದರೆ ಇದನ್ನು ಲೀಗಲೈಸ್ ಮಾಡಬೇಕು ಅಂತ ಇದೆ. ಇಲ್ಲ ಅಂದರೆ ಇಲ್ಲ ಅನ್ನೋ ಪಕ್ಷದಲ್ಲಿ ಮಾತ್ರ ಇಲ್ಲ ಅನ್ಬೇಕು. ಇಲ್ಲ ಅಂದಾಗ ಅವರು ಮೊದಲಿಂದ 15 ವರ್ಷದಿಂದ ನಾವು ಬಿಟ್ಟಿದ್ದೀವಿ, ಅವ್ರು ಬಳಸ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಮಾತ್ರ. ಇವತ್ತು ನಾವು ಇಲ್ವೇ ಎಲ್ಲ ಇಟ್ಕೊಂಡೇ ಇದ್ದೀವಿ, ಮೊದಲಿಂದ ದಾರಿ ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡಬೇಕು, ಮುಂದಿನ ಜಮೀನವ್ರ ಹತ್ರ ರಿಕ್ವೆಸ್ಟ್ ಮಾಡಿ ದಾರಿಗೆ ಬೇಕಷ್ಟು ಖರೀದಿ ಮಾಡ್ಕೋಬೇಕು. ಯಾವುದೇ ಒಂದು ಪ್ರೊಫೆಷನನ್ನು ನೀವು ಡೆಡಿಕೇಟೆಡಾಗಿ ಮಾಡಿದಾಗ, ಅದನ್ನು ಇಂಟ್ರೆಸ್ಟ್ ತೊಗೊಂಡು ಪ್ಯಾಷನ್ನಾಗಿ ಮಾಡಿದಾಗ ಖುಷಿ ತುಂಬ ಸಿಗುತ್ತೆ. ಆ್ಯಸ್ ಐ ಟೋಲ್ಡ್, ಐ ಆಮ್ ಇಂಟು ಡಿಫ್ರೆಂಟ್ ಪ್ರೊಫೆಷನ್, ಐ ಎಂಜಾಯ್ ಆಲ್ ದ ಪ್ರೊಫೆಷನ್. ಇದು ಹೆಚ್ಚಿಗೆ ಖುಷಿ ಕೊಡೋಕ್ಕೆ ಕಾರಣ ಏನಂದರೆ 2-3 ಆಸ್ಪೆಕ್ಟ್ಸ್. ಐ ಆಮ್ ಫ್ರಮ್ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್. ನಾನು ಇಲ್ಲಿಂದ ಹೇಳಿದ್ನಲ್ಲ, ಚೈಲ್ಡ್ಹುಡ್ಡೆಲ್ಲ ಊರಿಗೆ ಹೋದ್ಮೇಲೆ ನನ್ನ ಕೈ ಮೇಲೆ ಒಂದು 60-65 ಎಕರೆ ಜಮೀನು ಮಾಡಿದ್ದೀನಿ. ಸ್ಟಾರ್ಟಿಂಗಿಂದ ಅದೇ ಫೀಲ್ಡಲ್ಲಿರೋದಕ್ಕೆ ನಾವು ಇಟ್ ವಾಸ್ ಎ ಪ್ರೊಫೆಷನ್ ವಿಚ್ ಐ ಹ್ಯಾವ್ ಬೀನ್ ಡೂಯಿಂಗ್ ಇಟ್ ಅರ್ಲಿಯರ್. ಆಮೇಲೆ ಭೂಮಿ ಅಗ್ರಿಕಲ್ಚರ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಬಂದಾಗ ಇದು ಕಂಟಿನ್ಯೂಯೇಷನ್ ಅಂತ ಒಂದು ಬಂತು. ಸೆಕೆಂಡ್ ಏನಾಗುತ್ತೆ, ಈ ಪ್ರೊಫೆಷನ್ಲಿ ಸರ್ವಿಸ್ ಓರಿಯೆಂಟೆಡ್ ಇದ್ದಾಗ ಯು ವಿಲ್ ಕಮ್ ಅಕ್ರಾಸ್ ವಿತ್ ಡಿಫ್ರೆಂಟ್ ಸೆಗ್ಮೆಂಟ್ ಆಫ್ ಪ್ರೊಫೆಷನ್ಸ್. ಎಲ್ಲ ಜನರು ಪರಿಚಯ ಆಗ್ತಾರೆ, ಎಲ್ಲರಿಗೂ ನಾವು ಕೇಟರ್ ಮಾಡ್ತೀವಿ. ಅದು ಏನಾಗುತ್ತೆ, ಪ್ರತಿಯೊಂದು ವೃತ್ತಿ ಧರ್ಮ ಅಂತ ಇಟ್ಕೊಂಡಾಗ ಆ ಖುಷಿ ತಾನೇ ಕೊಡುತ್ತೆ. ನಾನೀಗ ಹ್ಯಾಪಿ ಕಸ್ಟಮರ್ ಅಂತ ಹೇಳಿದಾಗ, ಇವರು ಮೋಸ್ಟ್ಲಿ ಮೇಡಮ್ ಅವರು 1 ವರ್ಷ ಮೊದಲು ಲ್ಯಾಂಡ್ ನೋಡೋಕೆ ಹೋಗಿದ್ವಿ. ಇವತ್ತು ನಾನು ಹುಡ್ಕೊಂಬಂದು ಶಿವಕುಮಾರ್ ಸರ್ ಹೀಗಿದ್ದೀರಾ ಅಂತ ಹೇಳಿದಾಗ ಆ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆಯಲ್ಲ ಅದೇನು ಬರಲ್ಲ. ಅದು ಅವರನ್ನು ಮೀಟ್ ಮಾಡಿದಾಗ he will build that relationship. ನಿಮಗೆ ಲಾಸ್ಟ್ ಗೌರ್ಮೆಂಟಿಂದ ಏನಾದರೂ ಸಪೋರ್ಟ್ ಸಿಸ್ಟಮ್ ಇದೆಯಾ? ಆ್ಯಸ್ ಅ ರಿಯಲ್ಟರ್ಗೇನು ಗೌರ್ಮೆಂಟಿಂದ ಇಲ್ಲ. ಅದೇ ನಾವು ಹೇಳ್ತೀವಲ್ಲ, ರೇರಾ ಅಂತ ಬಂದಮೇಲೆ ಅದರ ನಾವು ರೇರಾ ರಿಜಿಸ್ಟರ್ಡ್ ರಿಯಲ್ಟರು ನಾವು ನಮ್ಮ ಕಂಪ್ನಿ ಆದಾಗ ದ ಸಪೋರ್ಟ್ ವಾಟ್ ವಿ ಗೆಟ್ ಈಸ್ ವಿ ವಿಲ್ ನಾಟ್ ಬಿ ಗೆಟ್ ಚೀಟೆಡ್ ಫಾರ್ ವಾಟ್ ಎವರ್ ದ ಹಾರ್ಡ್ ವರ್ಕ್ ವಿ ಡೂ. ನಮ್ಮ ಸರ್ವಿಸ್ ಚಾರ್ಜು ನಮಗೆ ಬರುತ್ತೆ. ಅದೊಂದನ್ನು ಇಟ್ಕೊಂಡು ನಾವು ಚಾಲೆಂಜ್ ಮಾಡ್ಬೋದು. ರೇರಾ ಬಂದ್ರಿಂದ ಏನಾಗಿದೆ, ಈವನ್ ಕಾಮನ್ ಮ್ಯಾನ್ಗೂ ಸ್ವಲ್ಪ ಅವೇರ್ನೆಸ್ ಆಗಿದೆ, ಅವ್ರಿಗೂ ತೊಂದರೆಗಳಾಗ್ತಾ ಇಲ್ಲ, ಸೇಫ್ ಗಾರ್ಡ್ ಆಗಿದೆ. ರೇರಾ ಬಗ್ಗೆ ವೆಬ್ಸೈಟಲ್ಲೆಲ್ಲ ಸಿಗುತ್ತಾ? ಎಲ್ಲ ಕಡೆ ಸಿಗುತ್ತಲ್ಲ, ಎಲ್ಲ ಕಡೆ ಸಿಗುತ್ತೆ. ಅವ್ರದ್ದು ಅನುರಾಜ್, ಹ್ಯಾಪಿ ಟು ಸೇ ದ್ಯಾಟ್ ಐ ಆಮ್ ಎ ರೇರಾ ರಿಜಿಸ್ಟರ್ಡ್. ಐ ಆಮ್ NB Shivkumar, ಓನರ್ ಆಫ್ ಆ್ಯಂಡ್ CEO or founder of Anuraj Groups. In that, one is Anuraj Real Estate. I am a RERA registered realtor. Almost
7 years ಆಯಿತು. ಯಾವಾಗ ರೇರಾ ಆಯಿತು ಅವಾಗ ಇಮಿಡಿಯೇಟ್ಲಿ ಐ ಬಿಕಮ್ ದ ಮೆಂಬರ್ ಆಫ್ ದ್ಯಾಟ್. ಐ ಹ್ಯಾವ್ ಟೇಕನ್ ರಿಜಿಸ್ಟರ್ಡ್ ಆ್ಯಂಡ್ ದ್ಯಾಟ್. ಸೊ ಏನಾಗಿದೆ ಅಂದರೆ ಪ್ರತಿಯೊಂದು ಪ್ರೊಫೆಷನಲ್ಲಿ ನಾವು ಏನಾಗಬೇಕಂದ್ರೆ ಆ್ಯಸ್ ಆನ್ ಡೇಟ್ ಅಪ್ಗ್ರೇಡ್ ಆಗ್ತಾ ಇರಬೇಕು. ಎಲ್ಲದ್ರ ಬಗ್ಗೆ ನಾಲೆಜ್. ಈಗ ನಾಳೆದಲ್ಲ ನೀವು ಇಷ್ಟೊತ್ತು ಕೇಳಿದಾಗ ಯಾವ ವಿಚಾರದಲ್ಲೂ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಅಂದರೆ ನಾವು ಎವ್ರಿ ಡೇ ವಿ ಟೇಕ್ ಐಡಿಯಾಸ್. ಈಗ ನಾವೊಂದು ಸ್ವಲ್ಪ ದಿವಸ ಮೊದಲು ಯಾವ ಒಂದು ಸ್ವಲ್ಪ ಪ್ರಾಪರ್ಟಿ ಮಾಡ್ತಾಯಿದ್ದು ಕನ್ವರ್ಷನ್ ಆಗ್ತಿರ್ಲಿಲ್ಲ, ಯಾಕೆ ಏನಂತ, ವೇರ್ ಐ ಆಮ್ ಗೋಯಿಂಗ್ ರಾಂಗ್ ಅಂತ ಐ ವೆಂಟ್ ಅರೌಂಡ್ ಆ್ಯಂಡ್ ಮೆಟ್ ಮೈ ಪ್ರೊಫೆಷನಲ್ ಲೈಕ್ ಫೆಟರ್ನಿಟಿ ಪೀಪಲ್, ರಿಯಲ್ ಎಸ್ಟೇಟ್ ಫೆಟರ್ನಿಟಿ. ನೋಡಿದಾಗ ಅವರು ವಾಟ್ ಆರ್ ದ ಬೆಸ್ಟ್ ಪ್ರಾಕ್ಟೀಸಸ್ ದೇ ಆರ್ ಇಂಪ್ಲಿಮೆಂಟಿಂಗ್, ಹೌ ಬೆಸ್ಟ್ ದೇ ಆರ್ ಡೂಯಿಂಗ್. ಸೊ ವಿ ಇಂಟ್ರಾಕ್ಟೆಡ್ ಆ್ಯಂಡ್ ವಿ ಆರ್ ಗೆಟಿಂಗ್ ಅಪ್ಗ್ರೇಡೆಡ್ ಅವರ್ ಸೆಲ್ಫ್. ಇವಾಗ ತುಂಬ ಚರ್ಚೆಯಲ್ಲಿರೋ ವಿಚಾರ ಈ ಖಾತಾ. ಈ ಖಾತಾ ಸರ್ವಿಸ್ ಇಲ್ಲ, ಆಮೇಲೆ ಇದಿಲ್ಲ ಅಂತ ತುಂಬ ನಂದೇ ಒಂದು 3 ಪ್ರಾಜೆಕ್ಟ್ ನಿಂತೋಗ್ಬಿಟ್ಟಿದೆ ಈ ಖಾತಾಯಿಂದ, ನಂದೇ ಆಗ್ತಾ ಇಲ್ಲ. ವಾಟ್ ಈಸ್ ಯುವರ್ ಸಜೆಷನ್ಸ್? ಈ ಖಾತಾ ಆಗ್ತಾ ಇರೋದು ಎಲ್ಲರಿಗೂ ಒಳ್ಳೆಯದೇ. ಓಕೆ, ನಾವೇನು ಹೇಳ್ತೀವಿ ಅಂದರೆ ಹಣ್ಣು ಒಂದೇ ಸರಿ ಬರಲ್ಲ, ಬೀಜ ಹಾಕಿ ಸ್ವಲ್ಪ ದಿವಸ ಕಾಯಬೇಕು. ಇಟ್ ಈಸ್ ಎ ಇನ್ಫ್ರಾಸ್ಟ್ರಕ್ಚರ್ ಮ್ಯಾಟರ್. ಒಂದೇ ಸರಿ ಮಾಡಿದಾಗ BBMP ಆ ಸೋರ್ಸ್ ಬೇಕು. ಈಗ ಏನಾಗುತ್ತೆ, ಜನರು ಈ ಖಾತಾನಕ್ಕೆ ಡೆಸ್ಪ್ರೇಟ್ ಆದರು. ಈಗ ಯಾರು ಅಂತ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇವತ್ತು ನೀವು ಸೇಲ್ ಮಾಡ್ತಿದ್ದೀರ, ಪರ್ಚೇಸ್ ಮಾಡ್ತಿದ್ದೀರ, ಅಷ್ಟೇ ಜನ ಹೋಗಿ ಈ ಖಾತಾ ಮಾಡ್ಕೊಂಡು ಈ ಖಾತಾ ನೆಸಸರಿ ಇದೆ, ಅವರಷ್ಟೇ ಹೋದರೆ ಇದನ್ನು ಓವರ್ಲೋಡ್ ಆಗಲ್ಲ. ಜನ ಮಾಡಲು ಜಾತ್ರೆ ಮಾಡಲು ಅಂತಂದು ಈಗ ಸೋಷಿಯಲ್ ಮೀಡಿಯಾ ಗೊತ್ತಾಗಿದ್ದಕ್ಕೆ ಜನರು ಸುಮ್ಮನೆ ಸಜೆಸ್ಟ್ ಏನು ಮಾಡ್ತೀವಿ ಅಂದರೆ ಯಾವುದೇ ಗೌರ್ಮೆಂಟ್ದೇನೋ ವಿಚಾರ ಬಂದಾಗ ಕನ್ಸರ್ನ್ ಅಥಾರಿಟಿಲಿ ಹೋಗಿ ಮಾಡಿದಾಗ ನಿಮ್ಗೆ ಚೀಟ್ ಆಗೋಲ್ಲ. ಎಕ್ಸಾಂಪಲ್, ಇವು ನಿಮ್ಮ ಡಾಕ್ಯುಮೆಂಟ್ಸ್ ಯಾರೋ ಎಕ್ಸ್ ಪರ್ಸನ್ಗೆ ಕೊಟ್ಟಾಗ ನಿಮ್ಮ ಪ್ರಾಪರ್ಟಿಗೆ ತೊಂದರೆ ಆಗೋ ಚಾನ್ಸ್ ಇರುತ್ತೆ, ಕೊಡಬೇಡಿ. ಈ ಖಾತಾ ಆಗೋದ್ರಿಂದ ಎಲ್ಲರಿಗೂ ಒಳ್ಳೆಯದು. ಈಗೇನಾಗಿದೆ, ಖಾತಾ ಮೊದಲಿದ್ದಲ್ಲಿ ಖಾತಾ ಅವೆಲ್ಲ ಇನ್ನು BBMP ಖಾತಾ ಇರುತ್ತೆ, ದೋಸ್ ಆರ್ ಆನ್ ಪೇಪರ್ಸ್. ಈ ಪೇಪರಲ್ಲಿ ಬರೆದ್ಬಿಡ್ತೀರಾ, ಅದನ್ನೇ ಅದು ಒರಿಜಿನಲ್ಲು ಡೂಪ್ಲಿಕೇಟ್ ಅಂತ ನಿಮ್ಗೆ ಗೊತ್ತಾಗಲ್ಲ. ಈ ಖಾತಾ ಆದಾಗ ಸಿಸ್ಟಮಲ್ಲೇ ಬರುತ್ತೆ, ಯು ಕ್ಯಾನ್ ಚೆಕ್ ಎಟ್ ಹೌಸ್. ಈಗ ಫಸ್ಟ್ ಏನಿತ್ತು 2011 ಬಿಫೋರು ಮ್ಯಾನ್ಯುವಲ್ ರಿಜಿಸ್ಟ್ರೇಷನ್ ಇತ್ತು. ಇವು ನೀವು ಹೋಗಿ ಅಲ್ಲಿ ಫೋಟೋನೂ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ, ಸುಮ್ಮನೆ ಸಹಿ ಮಾಡ್ಕೋಬೇಕಾಗಿತ್ತು. ಈಗೆಲ್ಲ ಏನು ಮಾಡಿದ್ರು, ನಿಮ್ಮ ಫೋಟೋ ತೊಗೊತಾ ಇದ್ದಾರೆ, ತಂಬು ತೊಗೊತಾ ಇದ್ದಾರೆ. ಸೊ ಆಮೇಲೆ ಏನಾಗಿದೆ, ಅಥೆಂಟಿಫಿಕೇಷನ್ ಆಗುತ್ತೆ. ಇವತ್ತು ನಿಮ್ಮ ಪ್ರಾಪರ್ಟಿ ಇದೆಯಾ ಅಂದರೆ ವಿ ಕ್ಯಾನ್ ಗೂಗಲ್ ಇಟ್ ಆಲ್ಸೋ. ಆಮೇಲೆ ಎಲ್ಲಕ್ಕೇನಿದೆ, ಪ್ರಾಪರ್ಟಿ ಓನರ್ ಈಸ್ ಸೇಫ್ ಗಾರ್ಡಿಂಗ್. ಈ ಖಾತಾ ಆಗೋದ್ರಿಂದ ನಿಮ್ಗೆ ತುಂಬ ಒಳ್ಳೆಯದು. ನಾನು ಅದಕ್ಕೆ ಹೇಳ್ತೀನಿ, ಜನರಿಗೆ ಪೇಷನ್ಸ್ ಇರಿ. ಯಾರಿಗೂ ಅರ್ಜೆಂಟ್ ಇದೆ, ಇಮಿಡಿಯೇಟಾಗಿ ನಾವು ಬೈ ಮಾಡಬೇಕು, ಸೇಲ್ ಮಾಡಬೇಕಂದವರು ಗೋ ರೌಂಡ್ ಮಾಡ್ಕೊಳ್ಳಿ. ಆಮೇಲೆ ಏನಾಗುತ್ತೆ, ನೀವು ಡೆಸ್ಪ್ರೇಷನ್ ತೊಡೆದಾಗ ಟೈಮ್ ಆಗಲಿಲ್ಲ, ಮಧ್ಯವರ್ತಿಗಳು ದುಡ್ಡು ತುಂಬ ತೊಗೊಂಡು ಮಾಡ್ತಾರೆ, ಅವೆಲ್ಲ ಮಾಡಬೇಡಿ. ಅರ್ಜೆಂಟ್ ಇದ್ದಾಗ ಹೋಗಿ ಅಥಾರಿಟಿ ಮೀಟ್ ಆಗಿ, ದೇ ಆರ್ ಹೆಲ್ಪಿಂಗ್ ಔಟ್. ಸ್ವಲ್ಪ ದಿವಸದಲ್ಲಿ ಈಸ್ ಆಗುತ್ತೆ, ಯಾಕಂದರೆ ಆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಕೊಡಲಿಕ್ಕೆ ಏನೋ ಸಿಸ್ಟಮ್ ಬೇಕಂದರೆ ಒಂದು 1 ಲಕ್ಷ ಕಂಪ್ಯೂಟರ್ ತಂದು ಕೊಡ್ತಾರೆ. ಮ್ಯಾನ್ಯುವಲ್ ಪವರ್ ಬೇಕು, ಅದ್ರ ಬಗ್ಗೆ ನಾಲೆಜ್ ಇರೋರು ಬೇಕು, ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆಬ್ವಿಯಸ್ಲಿ ಈ ಥರ ಒಂದು ಚೇಂಜಸ್ ಆದಾಗ ಎಲ್ಲರಿಗೂ ತೊಂದರೆ ಅಥವಾ ಸ್ಲೋ ಡೌನ್ ಆಗುತ್ತೆ. ಇಮ್ಯಾಜಿನ್ ಈಗ ಮೈಸೂರಲ್ಲಿ ಮೂಡ ಆಯಿತು, ಇಶ್ಯೂ ಆಗಿದ್ದಕ್ಕೆ ಆ ಖಾತಾಗಳೆಲ್ಲ ಸಂಬಂಧಪಟ್ಟ ಯಾವ ಲೇಔಟು ಯಾವ ವಿಲೇಜ್ ಲಿಮಿಟಲ್ಲಿ ಬರುತ್ತೆ ಆ ಪಂಚಾಯತಿಗಳಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಅಲ್ಲಿ ಮ್ಯಾನ್ ಪವರ್ ಇಲ್ಲ, ಐಡಿಯಾ ಇಲ್ಲ, ಸ್ವಲ್ಪ ಸ್ಲೋ ಡೌನ್ ಆಯಿತು. ಬಟ್ ಫ್ರಮ್ 10 ಡೇಸಿಂದ 15 ಡೇಸಿಂದ ಸ್ಟಾರ್ಟ್ ಆಗಿದೆ. ದಟ್ ಪೀರಿಯಡ್ ಯು ಶುಡ್ ಹ್ಯಾವ್ ಪೇಷನ್ಸ್. ಅದೇ ಸೀನಿಯರ್ ಸಿಟಿಸನ್ಸ್ಗೆಲ್ಲ ಈ ಖಾತಾ ತುಂಬ ಇದಾಗ್ಬಿಟ್ಟಿದೆ, ಟೆನ್ಷನ್ ಆಗ್ಬಿಟ್ಟಿದೆ ಅವ್ರಿಗೆ. ಮೇಡಮ್ ನಂದು ಈ ಖಾತಾ ಆಗ್ತಾ ಇಲ್ಲ, ನಂದು ಈ ಖಾತಾ ಆಗ್ತಾ ಇಲ್ಲ. ನಾನು ಹೇಳಿದೆ ಒಂದು ಸ್ವಲ್ಪ ಟೈಮ್ ತಗೊಳ್ಳಿ, ಆಗುತ್ತೆ. ಅದಕ್ಕೆ ಕಾರಣ ಏನು ಗೊತ್ತಾ ಮೇಡಮ್, ಏಜ್ ಆದವ್ರು ಯಾರೇ ಇಟ್ಕೊಳ್ಳಿ, ಈ ಖಾತಾ ವಿಚಾರ ಅಲ್ಲ. ಬೆಳಿಗ್ಗೆಯಿಂದ ಖಾಲಿ ಕೂತ್ಕೊಂಡಿರ್ತಾರೆ, ಪೇಪರ್ ಓದ್ತಿರ್ತಾರೆ, ಸಾಯಂಕಾಲ ಬೆಳಿಗ್ಗೆ ಫ್ರೆಂಡ್ ಜೊತೆ ಮಾತಾಡ್ತಿರ್ತಾರೆ, ಮೊಬೈಲ್ ಚಾಟ್ ನೋಡ್ತಾರೆ, TV ನೋಡ್ತಾರೆ. ಏನೋ ಒಂದು ಆಗ್ತ ತಕ್ಷಣ ಆ ಟೆನ್ಷನ್ನು. ಆಮೇಲೆ ಅವ್ರಿಗೆ ಬೆಳಗ್ಗಿಂದ ಸಾಯಂಕಾಲ 1-2 ಕೆಲಸ ಇರುತ್ತೆ. ಎಲ್ಲ ಈಗಿನ ಜನ್ರೇಷನ್ ಮಕ್ಕಳು ಸೋ ಮಚ್ ಎಂಗೇಜ್ಡ್ ಅಂದಾಗ ಸರ್ಟೆನ್ ವಿಚಾರಗಳು ಅವರು ಇವ್ರು ಹೇಳಿದಾಗ ಅವ್ರು ಆಗ್ತಾಯಿಲ್ಲ. ದೀಸ್ ಆಲ್ ಪ್ಯಾರಾಮೀಟರ್ಸ್ ವಿಲ್ ಕೌಂಟ್. ಬಟ್ ಹಿರಿಯರಂಥ ವಿಚಾರ ಬಂದಾಗ ಯಾವುದೇ ವಿಚಾರಕ್ಕೆ ಅವ್ರಿಗೆ 1-2 ಕೆಲಸ ಇದ್ದಾಗ ಫುಲ್ ಟೈಮ್ ಅದೇ ತಲೆಯಲ್ಲಿರುತ್ತೆ. ಆಮೇಲೆ ಹಾರ್ಡ್ ಅರ್ನ್ ಮನಿ ಅವ್ರು ಹಾಕಿರ್ತಾರಲ್ಲ, ಆ ನೋವು ಅಥವಾ ಆ ಫೀಲ್ ಇರುತ್ತೆ. ಅದು ಮಾಡಿಬಿಟ್ರೆ ಸೇಫು, ಮುಗಿಸ್ಬಿಟ್ರೆ ಆಯಿತು. ಈ ಖಾತಾ ಯಾರು ಅರ್ಜೆಂಟ್ ಮಾಡೋದು ಬೇಡ, ಓನ್ಲಿ ಸೇಲ್ ಮಾಡೋರು ಅಥವಾ ತಗೊಳ್ಳೋರು ಮಾತ್ರ ಈ ಖಾತಾ ನೆಸೆಸಿಟಿ ಇರುತ್ತೆ. ಇಲ್ಲ, ಎಲ್ಲರಿಗೂ ನೆಸೆಸಿಟಿ ಇದೆ. ಪ್ರಯಾರಿಟೈಸ್ ಅವ್ರು ಸ್ವಲ್ಪ ಜನಕ್ಕೆ ಈಗ ನೋಡಿ, ಪಾಪ ನೀವು ಬಿಲ್ಡಿಂಗ್ ಕಟ್ಬಿಟ್ಟಿದ್ದೀರಾ, ಸೇಲ್ ಮಾಡಬೇಕಾಗಿದೆ, ಈ ಖಾತಾ ಆಗಿಲ್ಲ, ತುಂಬ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಒಂದು ಲೇಔಟ್ ಮಾಡಿದ್ದೀರಾ, ಅವ್ರಿಗೆ ಸ್ವಲ್ಪ ಬಿಟ್ಕೊಟ್ಟು ಫ್ರೀಸ್ ಕೊಟ್ಟರೆ ಅದೊಂದು ಸ್ವಲ್ಪ ಆಗ್ಬಿಡ್ತು ಅಂದರೆ ನೆಕ್ಸ್ಟ್ ಆಗುತ್ತೆ.
ಸರ್ ವಿಲ್ ಎಂಡ್ ದಿಸ್ ಕನ್ವರ್ಸೇಷನ್ ವಿತ್ ಲಾಟ್ಸ್ ಆಫ್ ಹೋಪ್ಸ್. ನಿಮಗೂ ಒಳ್ಳೆಯದಾಗಲಿ. ತುಂಬ ಖುಷಿ ಆಯಿತು. ತುಂಬ ನಾಲೆಜ್ ಸಿಕ್ತು. ಹೋಪ್ ಜನಗಳಿಗೂ ತುಂಬ ಸಿಕ್ಕಿದೆ ಅದರಿಂದ. ಡೆಫಿನೆಟ್ಲಿ ಐ ಆಮ್ ಸೋ ಮಚ್ ಪ್ರಿವಿಲೇಜ್ ಆ್ಯಂಡ್ ಹ್ಯಾಪಿ ದ್ಯಾಟ್ ಐ ಬೀನ್ ಹಿಯರ್. ನನಗೇನು ಮಾಹಿತಿ ಇದೆ ನಂಗೆ ತಿಳಿದಷ್ಟು ಮಟ್ಟಿಗೆ ನಾನು ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ. ನನಗೆ ನಾಲೆಜ್ ಇರೋದು ಸ್ವಲ್ಪ ಹೇಳಿದ್ದೀನಿ. ಇದರಲ್ಲಿ ಒಂದೆರಡು ಆ ಕಡೆ ಈ ಕಡೆ ಸರಿ ಇರ್ಬೋದು, ತಪ್ಪಿರ್ಬೋದು, ಅದನ್ನೇನು ಭಾವನೆ ಮಾಡ್ಕೊಳ್ಳೋದಿಲ್ಲ. ಪ್ಲಸ್ ಏನಾಗಿದೆ, ನಿಮ್ಮಂಥ ಹ್ಯಾಪಿ ಕಸ್ಟಮರ್ಸ್ ನಮ್ಮಲ್ಲಿದ್ದಾಗ ನನಗೇನು ಟೆನ್ಷನ್ ತೊಗೊಳ್ಳೋದಿಲ್ಲ. ನನ್ನ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ. ಬಟ್ ಗಾಡ್ ಬ್ಲೆಸ್, ವಿ ಆರ್ ಹಿಯರ್ ಫಾರ್ ರೆಪ್ಯುಟೇಷನ್ ಆ್ಯಂಡ್ ಇದರಿಂದ ನಾವಿರೋವರೆಗೂ ಇದೇ ಥರ ಸರ್ವಿಸ್ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಡೆಫಿನೆಟ್ಲಿ ವಿ ವಿಲ್ ಬಿ ಅಸೋಸಿಯೇಟೆಡ್ ಫಾರ್ ದ ಲಾಂಗ್ ಟರ್ಮ್ ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್.